Hi friends, good evening. ನಾನು ನಿಮ್ಮ ರವಿ ಸೇನಾಯ್ಕರ್. ಆಲ್ರೆಡಿ ವಿ ನೋ ದಟ್ ಕರೆಂಟ್ ಅಫೇರ್ಸ್ ನ ಹೇಗೆ ಓದಬೇಕು ಮತ್ತು ದಿನನಿತ್ಯ ಅದನ್ನ ಹೇಗೆ ಲಿಂಕ್ ಮಾಡ್ಬೇಕಂತೇಳಿ ನಾವು ಆಗಸ್ಟ್ 1ನೇ ತಾರೀಕಿಂದ ವಿ ಹ್ಯಾವ್ ಸ್ಟಾರ್ಟೆಡ್ ಅ ಸೀರೀಸ್. ಪ್ಲೀಸ್ ನೋಡ್ಕೊಡ್ರಿ, ಯಾವುದೇ ಒಂದು ಎಕ್ಸಾಮ್ಗೆ ಓದ್ಬೇಕಾದ್ರೆ ಕಂಟಿನ್ಯೂಟಿ ಅಂಡ್ ಕನ್ಸಿಸ್ಟೆನ್ಸಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಪ್ರಿಪರೇಷನ್. ಯಾಕಂದ್ರೆ ಒಳ ಮೀಸಲಾತಿನ ಈಗ ಅಂಗೀಕಾರ ಮಾಡೋದ್ರಿಂದ ಅದಕ್ಕೆ ವಿರೋಧ ಮತ್ತು ಸಮರ್ಥನೆ ಏನೇ ಇರಲಿ, ಬಟ್ ಸೂನ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಲಾಟ್ಸ್ ಆಫ್ ದ ರಿಕ್ರೂಟ್ಮೆಂಟ್. ಸೊ ಅವ್ ಬರತ್ತಂತಂದ್ರೆ ಫಸ್ಟ್ ವಿ ಹೌ ಟು ಬಿ ರೆಡಿ, ರೈಟ್? ನಾವು ರೆಡಿ ಇರ್ಬೇಕಂತ ಹೇಳ್ತೇನೆ. ಸೊ ಹೀಗಾಗಿ ಕೊನೆಯ ಹಂತದಲ್ಲಿ ಓದೋ ಕರೆಂಟ್ ಅಫೇರ್ಸ್ ಬೇರೆ ಇರ್ತವ್ರಿ, ಬಟ್ ಡೈಲಿ ಪ್ರಿಪರೇಷನ್ ಓದೋ ಕರೆಂಟ್ ಅಫೇರ್ಸ್ ಬೇರೆ ಇರ್ತವ್ರಿ. ಅಂದ್ರೆ ದೇರ್ ಆರ್ ಸಮ್ ಏರಿಯಾಸ್ ವೇರ್ ವಿ ಹ್ಯಾವ್ ಟು ಫೋಕಸ್ ಎವ್ರಿ ಟೈಮ್, ಬಟ್ ದೇರ್ ಆರ್ ಸಮ್ ಏರಿಯಾಸ್ ವೇರ್ ವಿ ಹ್ಯಾವ್ ಟು ಫೋಕಸ್ ಆನ್ ಓನ್ಲಿ ಬಿಫೋರ್ ಯುವರ್ ಎಕ್ಸಾಮಿನೇಷನ್. ಅಂದ್ರೆ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ನಾವು ದಿನನಿತ್ಯ ಅಂದ್ರೆ ಡೈಲಿ ಬೇಸ್ಡ್ ಅಲ್ಲಿ ಇರ್ಬೇಕ್ರಿ. ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ ಎಕ್ಸಾಮ್ ಇನ್ನೊಂದು ವಾರ ಇದ್ದಾಗ ಅವನ್ನ ಎಕ್ಸಾಕ್ಟ್ಲಿ ನೋಡ್ಕೊಂಡ್ರೆ ಸಾಕ್ರಿ. ಯಾಕಂದ್ರೆ ಲೈಕ್ ಅವಾರ್ಡ್ಸ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಲೈಕ್ ಇಂಡೆಕ್ಸ್ ಇರ್ಬೋದು. ಬಟ್ ಡೈಲಿ ಬೇಸ್ಡ್ ಅಲ್ಲಿ ಏನಾದ್ರೂ ಸ್ವಲ್ಪ ಕರೆಂಟ್ ಅಫೇರ್ಸ್ ಸಬ್ಜೆಕ್ಟ್ ಲಿಂಕ್ ಮಾಡ್ಕೊಂತ ಹೋಗ್ಬೇಕು, ಸೊ ದಟ್ ಇಟ್ ಇಸ್ ವೆರಿ ಈಸಿ ಟು ರಿಮೆಂಬರ್ ದ ಟಾಪಿಕ್ಸ್. ಓಕೆ, ನಮಗೆ ಟಾಪಿಕ್ಸ್ ನೆನಪಿಲ್ಲ, ಬಟ್ ಸಿಂಪ್ಲಿ ವಿ ಆರ್ ಮಗ್ಅಪಿಂಗ್ ದ ಸ್ಟಾಟಿಕ್ ಅಂದ್ರೆ ಇಟ್ ಇಸ್ ನಾಟ್ ಗೋಯಿಂಗ್ ಟು ವರ್ಕ್, ರೈಟ್? ಸೊ ದಟ್ಸ್ ವೈ ಪ್ಲೇ ಲಿಸ್ಟ್ ಅಲ್ಲಿ ಆಲ್ ದ ಪ್ರೀವಿಯಸ್ ವಿಡಿಯೋಸ್ ಅಂದ್ರೆ 12 ವಿಡಿಯೋಸ್ ಪ್ಲೇ ಲಿಸ್ಟ್ ಅಲ್ಲಿ ಇದಾವ್ರಿ. ಸೊ ಪ್ಲೀಸ್ ಗೋ ಅಂಡ್ ವಾಚ್ ಒನ್ ಬೈ ಒನ್. ಯಾಕೆ ಆಲ್ರೆಡಿ ರೆಕಾರ್ಡೆಡ್, ಆಲ್ರೆಡಿ ಅಪ್ಲೋಡ್ ಆಗಿರೋದ್ರಿಂದ ನೀವು 1.2 ಸ್ಪೀಡ್ ಇಟ್ಕೊಂಡು ನೋಡಿದ್ರು ಅಡ್ಡಿಲ್ಲ ರೀ, ಬಟ್ ಯು ಹ್ಯಾವ್ ಟು ಹ್ಯಾವ್ ಅ ಕಂಟಿನ್ಯೂಟಿ ರೀ. ಸೊ ಅದೇ ಟ್ರೆಂಡ್ ಅಲ್ಲಿ ಅದೇ ಪ್ಯಾಟರ್ನ್ ಅಲ್ಲಿ ಇವತ್ತು ಕೂಡ ಕ್ವಶನ್ ಮುಖಾಂತರ ವಿಲ್ ಗೋ ಬೈ ಸಮ್ ಸಬ್ಜೆಕ್ಟ್ ವೈಸ್, ಸಮ್ ಸ್ಟಾಟಿಕ್ ವೈಸ್, ಸಮ್ ಕರೆಂಟ್ ಅಫೇರ್ಸ್ ಮಲ್ಟಿಪಲ್ ವೇ ಲಿಂಕಿಂಗ್ ನೋಡೋಣ. ಸೊ ಹೀಗಾಗಿ ಇನ್ನು ಯಾರು ನೋಡಿಲ್ಲ, ಪ್ಲೀಸ್ ಗೋ ಅಂಡ್ ವಾಚ್ ಪ್ರೀವಿಯಸ್ ವಿಡಿಯೋಸ್, ಅಂದ್ರೆ ಒಂದು ಲಿಂಕ್ ಸಿಗ್ತದ್ರಿ. ಸೊ ಇವತ್ತಿನ ಸೆಷನ್ ಐ ಹ್ಯಾವ್ ಟೇಕನ್ ಫ್ಯೂ ಕ್ವಶನ್ಸ್. That is the first question says that when is the Akshay Urja Divas celebrated every year in India to raise awareness about renewable source of renewable energy? ಅಂದ್ರೆ ನವೀಕರಿಸಬಹುದಾದ ಶಕ್ತಿಯ ಬಗ್ಗೆ ಜಾಗೃತಿ ಮೂಡಿಸಲು ಭಾರತದಲ್ಲಿ ಪ್ರತಿ ವರ್ಷ ಅಕ್ಷಯ ಊರ್ಜಾ ದಿವಸವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಹೇಳ್ತಾರೆ. ಸೊ ಫಸ್ಟ್ ಇವ್ ನೋಡ್ಕೊಳ್ಳಿ, ವೆನ್ ಎವರ್ ಯಾವುದೇ ಕರೆಂಟ್ ಅಫೇರ್ಸ್ ನೋಡ್ಬೇಕಾದ್ರೆ ಆಲ್ವೇಸ್ ವಿ ಹ್ಯಾವ್ ಟು ಫೋಕಸ್ ಆನ್ ವೈ. ಅಂದ್ರೆ ನಥಿಂಗ್ ಬಟ್ ವಾಟ್ ಇಸ್ ದ ನೀಡ್, ಅಂದ್ರೆ ಇದ್ರ ಅವಶ್ಯಕತೆ ಏನಿತ್ತು. ನೆಕ್ಸ್ಟ್ ಅವಶ್ಯಕತೆ ಗೊತ್ತಾದ್ಮೇಲೆ ಇಸ್ ಇಟ್ ವಿ ಹ್ಯಾವ್ ಬ್ಯಾಕ್ ಗ್ರೌಂಡ್. ವಾಟ್ ಯು ಮೀನ್ ಬೈ ಬ್ಯಾಕ್ ಗ್ರೌಂಡ್? ಇಸ್ ಇಟ್ ವಿ ಹ್ಯಾವ್ ಎನಿ ಇಂಟರ್ನ್ಯಾಷನಲ್ ಕಮಿಟ್ಮೆಂಟ್ ಆರ್ ಇಸ್ ಇಟ್ ವಿ ಹ್ಯಾವ್ ಎನಿ ನ್ಯಾಷನಲ್ ಕಮಿಟ್ಮೆಂಟ್? ಅಂದ್ರೆ ನಾವ್ ಏನಾದ್ರೂ ಅಂತಾರಾಷ್ಟ್ರೀಯದಲ್ಲಿ ಏನಾದ್ರೂ ಕಮಿಟ್ಮೆಂಟ್ ತಗೊಂಡಿದೀವಾ, ಅಥವಾ ಭಾರತ ದೇಶ ಇಷ್ಟು ವರ್ಷದಲ್ಲಿ ನಾವು ಹೀಗಾಗಬೇಕಂತ ಏನಾದ್ರು ಕಮಿಟ್ಮೆಂಟ್ ತಗೊಂಡಿದ್ರ, ಒಂದು ಅರ್ಥ ಮಾಡ್ಕೋರಿ. ಹಾಗಾದ್ರೆ ಇಲ್ಲಿ ನೋಡ್ಕೊಡ್ರಿ, ಸೋರ್ಸಸ್ ಆಫ್ ಎನರ್ಜಿ. ಸೋರ್ಸಸ್ ಆಫ್ ಎನರ್ಜಿ ಅಂತ ಹೇಳ್ತೀವಿ ನಾವು, ಅಂದ್ರೆ ಶಕ್ತಿಯ ಮೂಲ ಆಧಾರಗಳೆಲ್ಲ ಏನ್ ಮಾಡ್ತೇವೆ ಗೊತ್ತೀರಿ? ನಾವ್ ಏನ್ ಮಾಡ್ತೇವೆ ಗೊತ್ತೀರಿ ಸರ್? ಐದರ್ ವಿ ಆರ್ ಡಿಪೆಂಡ್ ಆನ್ ಕೋಲ್ ಆರ್ ಕ್ರೂಡ್ ಆಯಿಲ್. ಐ ಡೋಂಟ್ ನೋ ವೆದರ್ ಯು ಬಿಲೀವ್ ಆರ್ ನಾಟ್. So still 63% of Indian electricity is produced by thermal plant alone. ಅಂದ್ರೆ ಭಾರತದಲ್ಲಿ 63% ವಿದ್ಯುತ್ ನಾವೇನ್ ಬಳಕೆ ಮಾಡ್ತಿಲ್ಲ 100%, ಅಂದ್ರೆ ಅದ್ರಲ್ಲಿ 63% ವಿದ್ಯುತ್ ನಾವು ಕಲ್ಲಿದ್ದಲು ಅಂದ್ರೆ ವಿ ಆರ್ ಗೋಯಿಂಗ್ ಟು ಬರ್ನ್ ಕೋಲ್. ಕಲ್ಲಿದ್ದಲು ಸುಡುವುದರಿಂದ ನಾವು ಶಕ್ತಿ ಉತ್ಪಾದನೆ ಮಾಡ್ತೀವಿ. ಸರ್ ಇದರಿಂದ ಏನಾಗುತ್ತೆ ಗೊತ್ತ್ರಿ? ಸರ್ ಕಲ್ಲಿದ್ದಲು ಸುಡುವುದರಿಂದ ವಾತಾವರಣಕ್ಕೆ ಏನ್ ಪರಿಚಯಿಸಲಾಗುತ್ತೆ? ದಟ್ ಇಸ್ ಗ್ರೀನ್ ಹೌಸ್ ಗ್ಯಾಸ್. ಅಂತ ಬಂದಾಗ ಅವಿಸ್ ನೋಡ್ರಿ, ಟಾಪ್ ಅಲ್ಲಿ ಯಾವ್ದಿದೆ? ಚೀನಾ. ಸೆಕೆಂಡ್ ಪ್ಲೇಸ್ ಯಾವ್ದಿದೆ? ದಟ್ ಇಸ್ USA. ಥರ್ಡ್ ಪ್ಲೇಸ್ ಅಲ್ಲಿ ಯಾವ್ದಿದೆ? ಭಾರತ. ಅಂದ್ರೆ ಪ್ರಪಂಚದ ಅತಿ ಹೆಚ್ಚು ಹಸಿರು ಮನೆ ಅನಿಲಗಳನ್ನು ಬಿಡುವ ದೇಶದಲ್ಲಿ ಭಾರತ 3ನೇ ಸ್ಥಾನ ಬರ್ತದೆ. ಸರ್ ಹಸಿರು ಮನೆ ಅನಿಲಗಳಿಂದ ಏನಾಗುತ್ತೆ? ಜಾಗತಿಕ ತಾಪಮಾನ. ಅಂದ್ರೆ ಸರ್ ಜಾಗತಿಕ ತಾಪಮಾನ ಹೆಚ್ಚಾಗುತ್ತೆ. ಹೆಚ್ಚಾದ್ರೆ ಏನಾಗುತ್ತೆ? ದಟ್ ಇಸ್ ಪರಿಸರ ಚಟುವಟಿಕೆಗಳಲ್ಲಿ ತೊಂದರೆ ಆಗುತ್ತೆ. ಪರಿಸರ ಚಟುವಟಿಕೆ ಅಂದ್ರೆ ನಾವು ಕ್ಲೈಮೇಟ್ ಚೇಂಜ್ ಅಂದ್ರೆ ಹವಾಮಾನ ಬದಲಾವಣೆ. ಈ ವರ್ಷ ನೋಡಿದ್ರೆ ರೈನ್ಫಾಲ್ ಹೇಗಾಗ್ತದೆ? ಸೊ ನಥಿಂಗ್ ಬಟ್ ಏನ್ ಗೊತ್ತ್ರಿ? ಸೊ ಭಾರತ ತನ್ನ 63% ಈಗಾದ್ರೂ ಕಲ್ಲಿದ್ದಲಿಂದ ನಾವು ವಿದ್ಯುತ್ ತಯಾರು ಮಾಡ್ತೇವೆ. ಸೊ ಹೀಗಾಗಿ ಭಾರತ ಇದರ ಮೇಲೆ ಏನಾದ್ರೂ ಆಕ್ಷನ್ ತಗೊಳೋದು ಬಹು ಮುಖ್ಯ ಅಂತ ಹೇಳ್ತಾರೆ. ಯಾಕಂದ್ರ ಪ್ರಪಂಚದಲ್ಲಿರುವ ಅತಿ ಹೆಚ್ಚು ಹಸಿರುಮನೆ ಅನಿಲಗಳು ಬಿಡುವ ದೇಶಗಳೇ ಏನು ನಿರ್ಧಾರ ತಗೊಳ್ಳಿದ್ರ ವಿ ಕಾಂಟ್ ಡೂ ಎನಿಥಿಂಗ್, ರೈಟ್? ಸೊ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕಾಗಿದ್ದಿಲ್ಲ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ. ಹಾಗಾದ್ರೆ ನಮಗ ಅರ್ಥ ಆಗ್ಬೇಕದು ಪಳವಳಿಕೆಯ ಇಂಧನಗಳು ಅಂದರೆ ಏನು? ವಾಟ್ ಡು ಯು ಮೀನ್ ಬೈ ಪಳವಳಿಕೆ ಇಂಧನ? ಅಂದ್ರೆ ದಟ್ ಇಸ್ ರಿನ್ಯೂಯಬಲ್ ಸೋರ್ಸ್ ಆಫ್ ಅಂದ್ರೆ ಸರ್ ಯಾವ ಇಂಧನವನ್ನು ಎಷ್ಟೇ ಬಳಸಿದ್ರು ಅದು ಕಡಿಮೆಯಾಗುವುದಿಲ್ಲ. ವಿ ಕಾಲ್ ಎಸ್ ಅ ಪಳವಳಿಕೆಯ ಇಂಧನ ಅಂತಂದ್ರೆ ಯಾವ್ದಾದ್ರು ಒಂದು ಶಕ್ತಿ ಉತ್ಪಾದನೆಗೆ ನಾವು ಎಷ್ಟು ಇಂಧನ ಬಳಸ್ತಿಲ್ಲ, ಆ ಎಷ್ಟೇ ಇಂಧನ ಬಳಕೆ ಮಾಡಿದ್ರು ಅದಕ್ಕೆ ಏನಂತೀರಿ? ಅದು ಅದು ಕಡಿಮೆ ಆಗುದಿಲ್ಲ. ಯೂಶಲಿ ನಾವ್ ಏನಂತೀರಿ? ಲಾಂಗ್ ಲಾಸ್ಟಿಂಗ್ ಅಂತ ಹೇಳ್ತೀವಿ. ಅಂದ್ರೆ ನೀ ಎಷ್ಟೇ ಬಳಕೆ ಮಾಡಿದ್ರು ಅದು ಕಡಿಮೆ ಆಗುದಿಲ್ಲ. ಬೆಸ್ಟ್ ಉದಾಹರಣೆಗೆ ನೋಡ್ರಿ, ದಟ್ ಇಸ್ ಸೌರ ಶಕ್ತಿ ಅಂತೀವಿ ನಾವು. ದಟ್ ಇಸ್ ಸೋಲಾರ್ ಎನರ್ಜಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಂತೀರಿ? ವಿಂಡ್ ಎನರ್ಜಿ. ನೆಕ್ಸ್ಟ್ ಏನ್ ಮಾಡ್ತೀರಿ? ಹೈಡಲ್ ಎನರ್ಜಿ. ನೆಕ್ಸ್ಟ್ ಏನ್ ಮಾಡ್ತೀರಿ? ಟೈಡಲ್. ಓಕೆ, ದಟ್ ಇಸ್ ಟೈಡಲ್ ಎನರ್ಜಿ. ಅಂದ್ರೆ ನಾವು ಅಲೆಗಳ ಮುಖಾಂತರ ನಾವೇನ್ ಮಾಡೋದ್ರಿ? ಟರ್ಬೈನ್ ರೊಟೇಟ್ ಮಾಡಬಹುದು ಅಂತ. ಸೊ ಹೀಗಾಗಿ
ಪಳವಳಿಕೆ ಇಂಧನಗಳೆಂದರೆ ಯಾವ ಇಂಧನ ನಾವು ಎಷ್ಟೇ ಬಳಸಿದ್ರು ಕೂಡ ಅದು ನಾಶವಾಗುವುದಿಲ್ಲ ಅಥವಾ ಕಡಿಮೆ ಆಗುವುದಿಲ್ಲ, ಅದಕ್ಕೆ ನಾವು ಪಳವಳಿಕೆ ಇಂಧನ ಅಂತ ಅಂದ್ರೆ ಎನಿ ಫ್ಯೂಲ್ ವಿಚ್ ಕೆನಾಟ್ ಬಿ ವಿಚ್ ವಿಲ್ ನಾಟ್ ಡಿಕ್ರೀಸ್ ಆರ್ ವಿಚ್ ವಿಲ್ ನಾಟ್ ಎಕ್ಸ್ಟಿಂಕ್ಟ್ ಬಿಕಾಸ್ ಆಫ್ ಇಟ್ಸ್ ಎಕ್ಸ್ಟೆನ್ಸಿವ್ ಯೂಸ್ ವಿ ಕಾಲ್ ಎಸ್ ಅ ರಿನ್ಯೂಬಲ್ ಸೋರ್ಸ್ ಆಫ್ ಎನರ್ಜಿ. ಬಟ್ ಇದನ್ನ ಕನ್ವರ್ಟ್ ಮಾಡ್ಬೇಕಂದ್ರೆ ವಿ ಶುಡ್ ಹ್ಯಾವ್ ಸ್ಟ್ರಾಂಗ್ ಸಿಸ್ಟಮ್, ರೈಟ್? ಸೊ ಹೀಗಾಗಿ ಇಲ್ಲಿ ಪಳವಳಿಕೆ ಇಂಧನ ಅಂತ ಹೇಳ್ತಾರ. ಹಾಗಾದ್ರೆ ಭಾರತವೇ ಇದ್ರ ತಕ್ಕಂಗೆ ಯಾಕೆ ಹೋಗ್ಬೇಕಂದಾಗ, ಸೊ ಬ್ಯಾಕ್ ಗ್ರೌಂಡ್ ಇಂದ ನೋಡ್ಕೊಡ್ರಿ, ರೀಸನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಒಂದು, ಭಾರತನೇ ಯಾಕೆ ಪಳವಳಿಕೆ ಅಂದ್ರೆ ಭಾರತ ಪ್ರಸ್ತುತ ಏನ್ರಿ ಕೋಲಿಂದ 63% ಎಲೆಕ್ಟ್ರಿಸಿಟಿ ತಗೊಂಡ್ರಿ. ಅದಕ್ಕೆ ನಾವೇನ್ರಿ ಪ್ರಪಂಚದ 3ನೇ ಅತಿ ಹೆಸರು ಅನಿಲ ಬಿಡುಗಡೆ ದೇಶಕ್ಕೆ. ಸರ್, ಇದರಿಂದ ಜಾಗತಿಕ ಮಟ್ಟದಲ್ಲಿ ಸಮಸ್ಯೆಗಳು ಉಂಟಾದಾಗ ಡೆಫಿನೆಟ್ಲಿ ವಿ ಆರ್ ಹ್ಯಾವಿಂಗ್ ಲಾರ್ಜೆಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿ, ರೈಟ್? ಈಗ ನೋಡ್ರಿ ಸರ್, ಜಾಗತಿಕ ತಾಪಮಾನ ಹೆಚ್ಚಾದ್ರೆ ಏನ್ ಗೊತ್ತ್ರಿ, ಭೂಮಿ ಮೇಲಿರುವ ಮಂಜುಗಡ್ಡೆ ಕರಿಗೆ ಏನಾಗತ್ರಿ, ಸಮುದ್ರ ಮಟ್ಟ ಹೆಚ್ಚಾಗತ್ತೆ. ಸಮುದ್ರ ಮಟ್ಟ ಹೆಚ್ಚಾದ್ರೆ ಏನ್ ಗೊತ್ತ್ರಿ, ಭೂಮಿ ನೀರಿನೊಳಗಡೆ ಮುಳುಗಡೆ ಆದಂಗ ಆಬ್ವಿಯಸ್ಲಿ ಭಾರತದ ಈ ಎರಡೂ ಕರಾವಳಿ ಪ್ರದೇಶದಲ್ಲಿ ಜೀವವೈದ್ಯಕ್ಕೆ ತೊಂದರೆ ಬರುತ್ತೆ. ಈ ಜೀವವೈದ್ಯ ಏನ್ ಮಾಡ್ತೀವಿ, ಒಳಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವ. ಆಗ ಒಂದು ಜೀವಿ ಮತ್ತು ಇನ್ನೊಂದು ಜೀವಿ ನಡುವೆ ಘರ್ಷಣೆ ಉಂಟಾಗಿ ಅಲ್ಲಿ ನಮಗೆ ಎರಡಕ್ಕೂ ಹಾನಿ ಆಗೋದು ಉಂಟಂದ್ರೆ ನೀವು ಎನ್ವೈರ್ಮೆಂಟ್ ಕೂಡ ಲಿಂಕ್ ಮಾಡ್ಬೋದು. ಅಂದ್ರೆ ಮೇ ಬಿ ನೀವು ಓದಿರ್ತೀರಿ ಎನ್ವೈರ್ಮೆಂಟಲ್ ಸಂಬಂಧಗಳು ನೋಡ್ರಿ, ಏನ್ ಮಾಡ್ತೀರಿ, ಮ್ಯೂಚುವಲಿಸಮ್ ಅಂತ ಓದ್ತೀರಿ ನೀವು, ಕಾಂಪಿಟೇಷನ್ ಅಂತ ಹೇಳ್ತೀರಿ. ಸರ್, ರಿಸೋರ್ಸ್ ಸಫಿಶಿಯಂಟ್ ಇದ್ದಾಗ ನಾವು ಹೊಂದಾಣಿಕೆ ಜೀವನದಲ್ಲಿ, ರಿಸೋರ್ಸ್ ಕಡಿಮೆ ಇದೆ ಆದ್ರೆ ಜೀವಿಗಳು ಜಾಸ್ತಿ ಇದ್ದಾಗ ಏನಾಗುತ್ತೆ ಗೊತ್ತ್ರಿ, ಜಾಸ್ತಿ ಇದ್ದಾಗ ಸಂಬಂಧಗಳು ಯಾವ ಬರ್ತಾವೆ, ಕಾಂಪಿಟೇಷನ್, ಸ್ಪರ್ಧೆ ಇರುತ್ತೆ. ಅವಾಗ ಏನಾದ್ರಿ ಎರಡಕ್ಕೂ ಹಾನಿ ಆಗುತ್ತೆ. ಸೊ ಹೀಗಾಗಿ ಭಾರತ ಕೂಡ ಇದರ ಮೇಲೆ ಆಕ್ಷನ್ ತಗೊಳ್ಳೇಬೇಕಂತ ಮಾಡ್ತಾರೆ. ನಾವು ಇದರ ಬದಲಿಗೆ ಏನ್ ಮಾಡೋಣ, ರಿನ್ಯೂಬಲ್ ಸೋರ್ಸ್ ಆಫ್ ಎನರ್ಜಿ ಅಂದ್ರೆ ನವೀಕರಿಸಬಹುದಾದ ಇಂಧನ ಕಡೆ ಫೋಕಸ್ ಮಾಡ್ಬೇಕಂತೇಳಿ. ಸೊ ಇದೇ ದೃಷ್ಟಿಯಿಂದ ನಮ್ಮಲ್ಲಿ ನೋಡ್ರಿ ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂಬಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಒಂದು ಸಚಿವಾಲಯ ಇದೆ ರೀ. ನೋಡ್ರಿ ಎಕ್ಸಾಮ್ಸ್ ಅಲ್ಲಿ ಸಚಿವಾಲಯ ಬಹಳ ನೆನ್ಪಿಟ್ಕೊಟ್ರಿ. ಅಂದ್ರೆ ಇದಕ್ ನೋಡ್ರಿ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಇದೆ. ಯಾಕಂದ್ರೆ ಪ್ರಸ್ತುತ ನೋಡ್ರಿ ಪ್ರಹ್ಲಾದ್ ಜೋಶಿ ಅವರು ಇದರ ಸಚಿವರಿದ್ದಾರೆ. ಸೊ ಹೀಗಾಗಿ ಭಾರತ ಸರ್ಕಾರ ಈ ಶಕ್ತಿ ಕಡೆ ಫೋಕಸ್ ಮಾಡಬೇಕು ಅಂತೇಳಿ ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂಬಲ್ ಸೋರ್ಸ್ ಆಫ್ ಎನರ್ಜಿ ಮಾಡ್ರಿ. ಅದೇ ಟೈಪ್ ಭಾರತ ಏನ್ ಮಾಡ್ತು ಗೊತ್ತ್ರಿ, 2021 ಅಂದ್ರೆ COP 26ನೇ ಮೀಟಿಂಗ್ ಅಲ್ಲಿ ಒಂದು ಕಮಿಟ್ಮೆಂಟ್ ತಗೊಂಡ್ರಿ. ಎಲ್ಲಿ ನಡೆದಿತ್ತು, ದಟ್ ಇಸ್ UK. ಓಕೆ, ಗ್ಲಾಸ್ಗೋ, ಸ್ಕಾಟ್ಲೆಂಡ್ ಬರ್ತೈತಿ ಗ್ಲಾಸ್ಗೋ, ಬಟ್ ಸ್ಟಿಲ್ ಸ್ಕಾಟ್ಲೆಂಡ್ ಇಸ್ ಅ ಪಾರ್ಟ್ ಆಫ್ ಯುನೈಟೆಡ್ ಕಿಂಗ್ಡಮ್, ರೈಟ್? ಇಲ್ಲಿ ಏನ್ ಮಾಡ್ತಾ ಗೊತ್ತ್ರಿ, ತನ್ನ ಒಂದು ಘೋಷಣೆ ಏನ್ ಮಾಡ್ತಾ ಗೊತ್ತ್ರಿ, ಇಲ್ಲಿ ನಾವು ಪಂಚಾಮೃತ ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಮಾಡ್ತಾ ಗೊತ್ತ್ರಿ, ಇಟ್ಸ್ NDC ಅಂತ ನಾವು. NDC ಅಂದ್ರೆ ನ್ಯಾಷನಲಿ ಡಿಟರ್ಮೈನ್ ಕಾಂಟ್ರಿಬ್ಯೂಷನ್ ಅಲ್ಲಿ ಅಂದ್ರೆ 5 ವರ್ಷಕ್ಕೊಮ್ಮೆ ಘೋಷಣೆ ಮಾಡ್ಬೇಕ್ರಿ. ಅಂದ್ರೆ 2021 COP 26 ಅಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ರಿಗಾರ್ಡಿಂಗ್ ಕ್ಲೈಮೇಟ್ ಚೇಂಜ್ ಮೀಟಿಂಗ್, ಹವಾಮಾನ ಕುರಿತಾದ ಮೀಟಿಂಗ್ ಅಲ್ಲಿ ಭಾರತ ಏನ್ ಮಾಡ್ತೀರಿ, ಒಂದು ತನ್ನ NDC ಹೇಳ್ತೀರಿ, ನ್ಯಾಷನಲ್ ಡಿಟರ್ಮೈನ್ ಕಾಂಟ್ರಿಬ್ಯೂಷನ್ ಅಂದ್ರೆ 5 ವರ್ಷಕ್ಕೊಮ್ಮೆ ಪ್ರತಿಯೊಂದು ದೇಶಗಳು ಇದ್ರ ಮೇಲೆ 5 ವರ್ಷಕ್ಕೊಮ್ಮೆ ಘೋಷಣೆ ತಗೋಬೇಕಂತ. ಸೊ ಹೀಗಾಗಿ ಭಾರತ ತನ್ನ ಕಡೆಯಿಂದ 5 ಸೊಲ್ಯೂಷನ್ ಆ 5ರಲ್ಲಿ ನೋಡ್ರಿ ಇವತ್ತಿನ ಟಾಪಿಕ್ ರಿಲೇಟೆಡ್ ಇದೆ ಅನ್ಬೋದು. ಒಂದ್ ಏನ್ ಹೇಳ್ತಾ ಗೊತ್ತ್ರಿ, ಭಾರತ 2030 ಒಳಗಡೆ ತಾನು 500 ಗಿಗಾವ್ಯಾಟ್ ವಿದ್ಯುತ್ತನ್ನು ಏನ್ ಮಾಡ್ತೀವಿ, ವಿದ್ಯುತ್ತನ್ನು ದಟ್ ಇಸ್ ರಿನ್ಯೂಬಲ್ ಸೋರ್ಸ್ ಆಫ್ ಎನರ್ಜಿ ಇಂದ ತಗೊಂಡ್ಬರ್ತೀನಿ ಅಂತ ಹೇಳ್ತಂದ್ರೆ, ನಾನು 500 ಗಿಗಾವ್ಯಾಟ್ ವಿದ್ಯುತ್ತನ್ನು ನಾನು ಪಳವಳಿಕೆ ಇಂಧನಗಳಿಂದ ಉತ್ಪಾದನೆ ಮಾಡ್ತೇನೆ ಅಂತ ಹೇಳ್ತಾರೆ. ಈಗ ಪಳವಳಿಕೆ ಇಂಧನ ಅಂತ ಬಂದಾಗ ಅದ್ರಾಗ ನೋಡ್ರಿ ಸೋಲಾರ್ ಎನರ್ಜಿ ಬರ್ತದ್ರಿ. ಆ ಸೋಲಾರ್ ನೋಡಿ 500 ಗಿಗಾವ್ಯಾಟ್ ಅಲ್ಲಿ ಸೋಲಾರ್ ಎನರ್ಜಿ ನೋಡ್ಕೊಂಡು ನಾವೇನ್ರಿ 100 ಗಿಗಾವ್ಯಾಟ್ ಆಲ್ರೆಡಿ ನೋಡ್ರಿ 100 ಗಿಗಾವ್ಯಾಟ್ ಕ್ರಾಸ್ ಆಗಿಬಿಟ್ಟೇನು. ಅಂದ್ರೆ ತಾನು ಹೇಳಿದ ವರ್ಷಕ್ಕಿಂತ ಮುಂಚೆನೆ 5 ವರ್ಷಕ್ಕಿಂತ ಮುಂಚೆನೆ ಭಾರತ ಈ ಗುರಿಯನ್ನು ಸಾಧಿಸಿಬಿಟ್ಟಿದೆ. ಈ ಗುರಿಯನ್ನು ಸಾಧಿಸಬೇಕಾದ್ರೆ ಸರ್ಕಾರದ ಸಪೋರ್ಟ್ ಇರುತ್ತಲ್ಲ. ಸೊ ಹೀಗಾಗಿ ನೋಡ್ಕೊಡಿ, ಈ ಹಿಂದೆ 2004 ಏನ್ ಮಾಡ್ತಾರೆ ಗೊತ್ತ್ರಿ, 2004 ಆಗಸ್ಟ್ 20 ಯಾಕಂದ್ರೆ ಜನರಿಗೆ ಒಂದು ಅವೇರ್ನೆಸ್ ಬರ್ಬೇಕಲ್ಲ. ಹೀಗಾಗಿ 2020 ಆಗಸ್ಟ್ 20 ದಟ್ ಇಸ್ ಅಕ್ಷಯ ಊರ್ಜಾ ದಿವಸ ಅಂತ ಒಂದು ಪ್ರಮೋಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಸರ್ಕಾರ ಇಷ್ಟೆಲ್ಲ ಮಾಡ್ತಿರ್ಬೇಕಾದ್ರೆ ಸರ್ಕಾರ ಏನಾದ್ರೂ ಇನಿಷಿಯೇಟಿವ್ ತಗೊಂಡಿರ್ಬೇಕಲ್ಲ. ಸೊ ಬೇಕಾದ್ರೆ ನೋಡ್ರಿ ನೀವು, ಭಾರತ ಸರ್ಕಾರ ಪ್ರಮುಖ ದೇಶ ಬರ್ತದೆ, ದಟ್ ಇಸ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್. ಅಂದ್ರೆ ಕೇಂದ್ರ ಕಚೇರಿ ಇದೆ, ದಟ್ ಇಸ್ ಗುರುಗ್ರಾಮ್ ಹರಿಯಾಣದಲ್ಲಿ. ಇದಕ್ಕೆ ನೋಡ್ರಿ ಭಾರತದಲ್ಲಿರುವ ಅಂತಾರಾಷ್ಟ್ರೀಯ ಕೇವಲ ಏಕೈಕ ಸಂಸ್ಥೆಯ ಕೇಂದ್ರ ಕಚೇರಿ ಅಂದ್ರೆ ಅದು ಅಂತಾರಾಷ್ಟ್ರೀಯ ಸೌರಶಕ್ತಿ ಒಕ್ಕೂಟ ಅಂದ್ರೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಕೇಂದ್ರ ಕಚೇರಿ ಗುರುಗಾಂವ್ ಇದೆ ರೀ. ಸೊ ಹೀಗಾಗಿ ಇದ್ರ ಜೊತೆ ನೋಡ್ಕೊಡಿ, ಭಾರತ ಎಲ್ಲೆಲ್ಲಿ ನೋಡ್ರಿ ಬಂಜರು ಭೂಮಿ ಇದೆಯಲ್ಲ, ಬಂಜರು ಭೂಮಿಯಲ್ಲಿ ಏನಾಗಾದ್ರೆ ನಾವು ಸೌರಶಕ್ತಿ ಅಂದ್ರೆ ನಾವು ಸೋಲಾರ್ ಪ್ಯಾನಲ್ ಹಾಕಿದ್ರೆ ಅಂತ ಕೊಡ್ರಿ, ದಟ್ ಇಸ್ ಎಲೆಕ್ಟ್ರೋ ವೋಲ್ಟಾಲಿಕ್ ಸೆಲ್ ಹಾಕಿ ನಾವು ನಾವೇನ್ ಮಾಡ್ತೀವಿ ಗೊತ್ತ್ರಿ, ಸೋಲಾರ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಮಾಡ್ತೀವಿ. ನೋಡಿ ನನ್ನ 1 ಎಕರೆ ಭಾಗದಲ್ಲಿ ಒಂದಿಷ್ಟು ಭಾಗದಲ್ಲಿ ಏನೂ ಬೆಳೀತಾ ಇಲ್ಲ ಅಂದಾಗ ಆ ಭಾಗ ಬಂಜರು ಭೂಮಿ ಇದೆ. ಆ ಭಾಗದಲ್ಲಿ ರೈತರಿಗೆ ನಾನು ಸೋಲಾರ್ ಪ್ಯಾನಲ್ ಗಳನ್ನ
ಕೊಟ್ಟು ನಾವು ಏನ್ ಮಾಡಿದ್ರೆ ಆ ವಿದ್ಯುತ್ ಶಕ್ತಿನ ಕನ್ವರ್ಟ್ ಮಾಡೋದಲ್ಲ. ಸೊ ಹೀಗಾಗಿ ಭಾರತ ಸರ್ಕಾರ ಒಂದು ಸ್ಕೀಮ್ ತಗೊಂಬಂತದಕ್ಕೆ ಅಂತಾರೆ ಪಿ ಎಂ ಕುಸುಮ ಯೋಜನೆ. ಪಿ ಎಂ ಕುಸುಮ ಯೋಜನೆ ಅಂದ್ರೆ ಅಂಡರ್ ಪಿ ಎಂ ಕುಸುಮ ಯೋಜನೆ ಭಾರತ ನೋಡಿ ಕೇಂದ್ರ ಸರ್ಕಾರ ಯಾರಾದರೂ ರೈತರು ನಿಮ್ಮ ಹೊಲದಲ್ಲಿ ಒಳ್ಳೆ ಸ್ವಲ್ಪ ಜಾಗದಲ್ಲಿ ಏನಾದರೂ ಸೋಲಾರ್ ಪ್ಯಾನಲ್ ಹಾಕ್ತಿರಂದ್ರ ನಿಮಗೆ ಸಬ್ಸಿಡೈಸ್ ಸೋಲಾರ್ ಪ್ಯಾನಲ್ಗಳು ಕೊಡ್ತಾರೆ. ಅಂದ್ರೆ ನಿಮಗೆ ಸಬ್ಸಿಡಿ ನೋಡಿ ಜಸ್ಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡ್. ಈಗ ಒಂದು ಸೋಲಾರ್ ಪ್ಯಾನಲ್ ಪ್ಲಾಂಟ್ ನಿಮಗೆ 100 ರೂಪಾಯಿ ಬೀಳ್ತೈತಿ ಅಂತ ತಿಳ್ಕೊಡಿ. ಸರ್ಕಾರ ಹೇಳ್ತೈತ್ರಿ ನೀ ಅದನ್ನ ಹೋಗಿ ಖರೀದಿ ಮಾಡುವ, ಅದ್ರಾಗ ಏನ್ ಮಾಡ್ತೇನೆ ನನಗೆ 70% ಡಿಸ್ಕೌಂಟ್ ಕೊಡಿಸ್ತೀನಿ ಅಂದ್ರೆ ಸರ್ಕಾರ ಸಬ್ಸಿಡಿ ಕೊಡ್ತದೆ. ಅಂದ್ರೆ ಜಸ್ಟ್ ನೀನು ಬರೀ 30 ರೂಪಾಯಿ ಖರ್ಚು ಮಾಡು, 70 ರೂಪಾಯಿ ಸರ್ಕಾರ ಭರಿಸುತ್ತದೆ ಅಂತ ಹೇಳಿ. ಯಾಕಂದ್ರೆ ಸಿ ಹೇಗಾದ್ರೂ ಮಾಡಿ ಜನರು ಪ್ರಮೋಟ್ ಮಾಡ್ಬೇಕಂದ್ರೆ ಗವರ್ಮೆಂಟ್ ಹ್ಯಾಸ್ ಟು ಗೋ ಬೈ ಸಬ್ಸಿಡೀಸ್. ವಿತೌಟ್ ಸಬ್ಸಿಡಿ ಐ ಕ್ಯಾನ್ ನಾಟ್ ಅಫೋರ್ಡ್ ದಟ್ ಮಚ್ ಹೈ ಕ್ವಾಲಿಟಿ, ರೈಟ್? ಸೊ ಹೀಗಾಗಿ ಪಿ ಎಂ ಕುಸುಮ ಯೋಜನೆ ಅಂತ ಹೇಳ್ತಾರೆ, ಪಿ ಎಂ ಕುಸುಮ ಯೋಜನೆ. ಸೊ ಹೀಗಾಗಿ ನೋಡ್ರಿ ಪಿ ಎಂ ಕುಸುಮ ಯೋಜನೆ ಇದ್ದಾಗ ನೋಡ್ರಿ ಭಾರತದಲ್ಲಿ ಸ್ವಲ್ಪ ಏನಂದ್ರಿ ಸೌರ ಶಕ್ತಿನ ವಿದ್ಯುತ್ ಶಕ್ತಿ ಕನ್ವರ್ಟ್ ಮಾಡೋದು ಜಾಸ್ತಿ ಆಗಿದೆ. ಸರ್ ಇದು ಬಂದಾದ್ಮೇಲೆ ಏನಾರ ರಿಸಲ್ಟ್ ಬಂದಿದಾವ? ರಿಸಲ್ಟ್ ಬೇಕಾದ್ರೆ ನೋಡ್ರಿ ರಿಸಲ್ಟ್ ನೋಡ್ರಿ. ಪ್ರಸ್ತುತ ಭಾರತದಲ್ಲಿ ಅತಿ ಹೆಚ್ಚು ಸೌರ ಶಕ್ತಿಯಿಂದ ವಿದ್ಯುತ್ ಶಕ್ತಿ ತಯಾರು ಮಾಡುತ್ತಿರುವ ರಾಜ್ಯಗಳು ಯಾವುದು? ಈ ನೋಡ್ರಿ ಎಕ್ಸಾಮ್ ಅಲ್ಲಿ ಕೇಳೋ ಚಾನ್ಸ್ ಇದೆ. ಅಂದ್ರೆ ಭಾರತ ನೋಡ್ರಿ, ಭಾರತ ಪ್ರಸ್ತುತವಾಗಿ ಅಂತ ಬಂದಾಗ ಈ ತರ ಹೋಗೋಣ ನಾವು ಸೌರ ಶಕ್ತಿಯಿಂದ ವಿದ್ಯುತ್ ಶಕ್ತಿ ಅಂತ. ಫಸ್ಟ್ ಇಂಟರ್ನ್ಯಾಷನಲ್ ಹೋಗೋಣ, ಆಮೇಲೆ ನ್ಯಾಷನಲ್ ಹೋಗೋಣ. ಪ್ಲೀಸ್ ಎರಡೂ ಇಂಡೆಕ್ಸ್ ನೆನ್ಪಿಟ್ಕೊಡ್ರಿ. ಸರ್ ನಾವೀಗ ಭಾರತ ಸ್ಕೀಮ್ಸ್ ಎಲ್ಲ ತಂದಿದೆ, ಆ ಸ್ಕೀಮ್ಸ್ ಬಂದಾದ್ಮೇಲೆ ಇಸ್ ಇಟ್ ಎನಿ ಔಟ್ಪುಟ್ಸ್? ಏನಾದ್ರು ಔಟ್ಪುಟ್ಸ್ ಇದೆನಾ ಸರ್? ಬೇಗ ನೋಡ್ರಿ ಭಾರತ ಅಂತ ಬಂದಾಗ ಸರ್ ರೀಸೆಂಟ್ಲಿ ವರ್ಲ್ಡ್ ಎಕನಾಮಿಕ್ ಫೋರಂ, ವಿಶ್ವ ಆರ್ಥಿಕ ವೇದಿಕೆಯು ಪ್ರಪಂಚದಲ್ಲಿ ಅತಿ ಹೆಚ್ಚು ಸೌರ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನು ತಯಾರು ಬದಲಾಯಿಸುವ ದೇಶಗಳು ಏನ್ ಕೊಟ್ರು? ಟಾಪ್ ಅಲ್ಲಿ ಯಾವ್ದು ಬಂದ್ರಿ? ಚೀನಾ. ಸೆಕೆಂಡ್ ಪ್ಲೇಸ್ ಅಗೇನ್ USA. ಥರ್ಡ್ ಪ್ಲೇಸ್ ಭಾರತ ಇದೀರಿ. ಅಂದ್ರೆ ಭಾರತ ಸರ್ಕಾರ ಕೂಡ ಸೌರ ಶಕ್ತಿಯಲ್ಲಿ ಬಹಳ ಸ್ಪೀಡ್ ಆಗಿ ಹೋಗ್ತಾ. ಅಂದ್ರೆ ಈ ಕಂಪ್ಯಾರಿಸನ್ ನಿಮ್ ಎಕ್ಸಾಮ್ ಕೇಳೋ ಚಾನ್ಸ್ ಇದೆ. ಅಂದ್ರೆ ಜಸ್ಟ್ ದಟ್ ಇಸ್ ವರ್ಲ್ಡ್ ಎಕನಾಮಿಕ್ ಫೋರಂ ಪ್ರಕಾರ ದ ಕಂಟ್ರಿ ವಿಚ್ ಆರ್ ಕನ್ವರ್ಟಿಂಗ್ ಸೋಲಾರ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಟಾಪ್ ಅಲ್ಲಿ ಚೀನಾ ಇದೆ ರೀ. ಅದೇ ಟೈಪ್ ನಾವು ರಾಷ್ಟ್ರೀಯ ಮಟ್ಟದಲ್ಲಿ ಅಂತ ಬಂದಾಗ ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ ಅಂದ್ರೆ ಈ ಸಚಿವಾಲಯ ಒಂದು ರಿಪೋರ್ಟ್ ಬರ್ತೈತೆ. ಅದರಲ್ಲಿ ನೋಡ್ಕೊಡಿ ಟಾಪ್ ಅಲ್ಲಿ ಯಾವ ಸ್ಟೇಟ್ ಬಂದು? UP. ಸೆಕೆಂಡ್ ಪ್ಲೇಸ್ MH ಮಹಾರಾಷ್ಟ್ರ. ಥರ್ಡ್ ಪ್ಲೇಸ್ ಗುಜರಾತ್ ಇದೆ. ಸೊ ಹೀಗಾಗಿ ನಿಮ್ಮ ಎಕ್ಸಾಮಿನೇಷನ್ಗೆ ಈ ಕರೆಂಟ್ ಅವರ್ಸ್ ವೆರಿ ಇಂಪಾರ್ಟೆಂಟ್. ಒಂದೇನ್ ಕೇಳ್ಬೋದ್ರಿ? ದಟ್ ಇಸ್ COP. ನಿಮಗೆ ಆಬ್ವಿಯಸ್ಲಿ ಎನ್ವೈರನ್ಮೆಂಟ್ ಕ್ಲಾಸ್ ಅಲ್ಲಿ ಹೇಳ್ತೇವೆ ನಾವು ಪಂಚಾಮೃತದಲ್ಲಿ 5. ನೆಕ್ಸ್ಟ್ ಏನ್ ಹೇಳ್ತಾರ? 5ನೇ ಗುರಿನೇ ಹೇಳ್ತಾನ ಅಂದ್ರೆ ಭಾರತ 2070 ದಟ್ ಇಸ್ ನೆಟ್ ಜೀರೋ ಈ ಗುರಿಯನ್ನು ಸಾಧಿಸಲಿಕ್ಕೂ ಕೂಡ ಅಂದ್ರೆ ಅತಿ ವೇಗವಾಗಿ ಹೋಗ್ತಾ ಇದೀವಿ ಅಂತಾನೆ ಹೇಳ್ತಾರೆ. ಸೊ ನಥಿಂಗ್ ಬಟ್ ಏನ್ ಗೊತ್ತ್ರಿ, ದಿಸ್ ಟಾಪಿಕ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಅಂದ್ರೆ ಈ ಪಾಯಿಂಟ್ ಅಲ್ಲಿ ವೆರಿ ಇಂಪಾರ್ಟೆಂಟ್. ಸರ್ ಇದ್ರಲ್ಲಿ ಮತ್ತೇನ್ ಹಾಕ್ಬೋದು ನೀವು? ವಾಟ್ ಆರ್ ಥಿಂಗ್ಸ್ ಯು ಕ್ಯಾನ್ ಆಡ್? ಅಂದ್ರೆ ಇದ್ರಲ್ಲಿ ನೀವೇನ್ ಹಾಕ್ಬೋದು ಗೊತ್ತಿ? ಜಸ್ಟ್ ಏನ್ ಮಾಡ್ರಿ, ಬಿಫೋರ್ ಯುವರ್ ಎಕ್ಸಾಮಿನೇಷನ್ ಜಸ್ಟ್ ರಿಮೆಂಬರ್ ದಟ್ ಇಸ್ ಲಾರ್ಜೆಸ್ಟ್ ಸೋಲಾರ್ ಪಾರ್ಕ್ಸ್ ಇನ್ ವರ್ಲ್ಡ್. ಅಂದ್ರೆ ಅತಿ ದೊಡ್ಡ ಸೌರ ಶಕ್ತಿಯ ಘಟಕಗಳನ್ನು ನೀವು ನೆನಪಿಟ್ಕೋಬೇಕ್ರಿ. ಅತಿ ದೊಡ್ಡ ಸೌರಶಕ್ತಿ ಅಂದ್ರೆ ಯು ಹ್ಯಾವ್ ಟು ರಿಮೆಂಬರ್ ದಟ್ ಇಸ್ ಸ್ಟಾಟಿಕ್ ಪೋರ್ಷನ್ ಅಂದ್ರೆ ಲಾರ್ಜೆಸ್ಟ್ ಸೋಲಾರ್ ಪಾರ್ಕ್ಸ್ ಇನ್ ದ ವರ್ಲ್ಡ್. ಬಿಕಾಸ್ ಮೊದ್ಲೇನ್ ಗೊತ್ತ್ರಿ, ಮೊದ್ಲು ನೋಡ್ಕೊಡಿ ಬೇಕಾದ್ರೆ ನೋಡಿ 2020ಕ್ಕಿಂತ ಮುಂಚೆ ನೋಡಿ ಕರ್ನಾಟಕದಲ್ಲಿರುವ ತುಮಕೂರಲ್ಲಿರುವ ಪಾವಗಡ ಕೂಡ ಬಂದಿತ್ತು. ಬಟ್ ಪ್ರಾಬ್ಲಮ್ ಏನ್ ಗೊತ್ತ್ರಿ ಸರ್, ಆಲ್ರೆಡಿ 2025 ಬೇಕಾದ್ರೆ ಜನವರಿ ಫೆಬ್ರವರಿ ನೋಡಿ ಚೀನಾ ಸಡನ್ಲಿ ಎಲ್ಲಾ ಕಡೆ ಸೋಲಾರ್ ಪ್ಯಾನಲ್ ಹಾಕಿ ಪ್ರಸ್ತುತವಾಗಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಸೌರ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನು ಕನ್ವರ್ಟ್ ಮಾಡೋ 10 ಪ್ಲಾಂಟ್ ಟಾಪ್ ಅಲ್ಲಿ ಅವರೇ ಇದ್ದಾರೆ. ಸೊ ಹೀಗಾಗಿ ಏನ್ ಮಾಡ್ಕೋತೀರಿ ನೀವು? ಟಾಪ್ ಫಸ್ಟ್, ಸೆಕೆಂಡ್, ಥರ್ಡ್ ನೆನ್ಪಿಟ್ಕೊಡಿ. ನೆಕ್ಸ್ಟ್ ಆಲೋಚನೆ ಭಾರತದ ನೋಡ್ಕೊ. ಯಾಕಂದ್ರೆ ನಾವೆಲ್ಲ ಟಾಪ್ ಇದ್ದಾರೆ, ಈಗ ಸಡನ್ಲಿ ಏನ್ ಗೊತ್ತೀರಿ ಲಾಸ್ಟ್ ಗೆ ಅದೇ ಟೈಪ್ ಅಂತಾರಾಷ್ಟ್ರೀಯ ಸೌರಶಕ್ತಿ ಒಕ್ಕೂಟ ದೇವಾಕ್ಯ ಕೇಳ್ಬೋದ್ರಿ. ಅಂತಾರಾಷ್ಟ್ರೀಯ ಸೌರಶಕ್ತಿ ಒಕ್ಕೂಟ ದೇವಾಕ್ಯ ಕೇಳ್ಬೋದು ನಿಮ್ಗೆ. ಪ್ಲೀಸ್ ಈ ಎಲ್ಲ ಸೋಲಾರ್ ಪ್ಯಾನಲ್ ನೆನಪಿಟ್ಕೊಂಡು ಅಂದ್ರೆ ನಿಮ್ಮ ಎಕ್ಸಾಮ್ ಹೋಗೋದಕ್ಕಿಂತ ಮುಂಚೆ ಜಸ್ಟ್ ಟಾಪ್ 3 ನೆನ್ಪಿಟ್ಕೊಡ್ರಿ, ಹಾಗೂ ಭಾರತ ನೆನ್ಪಿಟ್ಕೊಡ್ರಿ. ಸೊ ನೆಕ್ಸ್ಟ್ ಏನ್ ಕೇಳಿದ್ರಿ, ಇದರ ಥೀಮ್ ಏನಿದೆ ರೀ? ದಟ್ ಇಸ್ ಒನ್ ಸನ್, ಒನ್ ಗ್ರಿಡ್, ಒನ್ ಫ್ಯೂಚರ್. ಸೊ ಇದರ ದೇಹಕ್ಕೆ ಒನ್ ಸನ್, ಒನ್ ಗ್ರಿಡ್, ಒನ್ ಫ್ಯೂಚರ್ ಅಂತ ಹೇಳಿದ್ರೆ. ಸೊ ಹೀಗಾಗಿ ನಿಮ್ಮ ಎಕ್ಸಾಮ್ ಕೇಳ್ಬೋದು. ಹಾಗೂ ಇದು ಎಲ್ಲಿ ಪ್ರಸ್ತಾವನೆ ಆಗಿದೆ ಅಂತ ಕೇಳ್ಬೋದು. ಯಾಕಂದ್ರೆ ಇದು COP 21 ಅಂದ್ರೆ ಕಾಮನ್ಲಿ ಏನಂತೀವಿ 2015 ಪ್ಯಾರಿಸ್ ಒಪ್ಪಂದ ಆ ಸಮಯದಲ್ಲಿ ಈ ಗುಂಪಿನ ಬಗ್ಗೆ ಭಾರತ ಪ್ರಸ್ತಾವನೆ ಮಾಡ್ತು. ಹೀಗಾಗಿ ಇದರ ಸ್ಥಾಪನೆಯಲ್ಲಿ ಏನ್ ಮಾಡಿದ್ರೆ ಭಾರತಕ್ಕೆ ಕೊಟ್ಬಿಟ್ರು ಜವಾಬ್ದಾರಿ ಅಂತ. ಬಿಕಾಸ್ ಆಲ್ರೆಡಿ ಐ ಸೆಡ್ ಇನ್ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಕೇಳಿದ್ರೆ ಹೆಡ್ ಕ್ವಾರ್ಟರ್ಸ್ ಯಾವ ತರ ಡಿಸ್ಟ್ರಿಬ್ಯೂಟ್ ಆಗ್ತಂತೆ. ಸೊ ಪ್ಲೀಸ್ ರಿಮೆಂಬರ್ ದಿಸ್ ಏರಿಯಾ ಇಸ್ ವೆರಿ ಇಂಪಾರ್ಟೆಂಟ್. ಒನ್ ಥಿಂಗ್ ಏನ್ ವರ್ಕ್ ಮಾಡ್ಬೇಕು ನೀವು, ಲಾರ್ಜೆಸ್ಟ್ ಸೋಲಾರ್ ಪ್ಯಾನಲ್ಸ್ ಇನ್ ದ ವರ್ಲ್ಡ್ ನ ಸ್ವಲ್ಪ ನೋಡ್ಕೊಂಡವ್ರಿ. ಐ ಹೋಪ್ ಅರ್ಥ ಇದೆ ಅನ್ಕೊಂತೇನೆ. ಫಸ್ಟ್ ಕ್ವಶನ್ ವಿ ಹ್ಯಾವ್ ಕವರ್ಡ್ ಲಾಟ್ಸ್ ಆಫ್ ದ ಪಾಯಿಂಟ್ಸ್. ಓಕೆ, ವಿಲ್ ಗೋ ಬೈ ನೆಕ್ಸ್ಟ್ ಕ್ವಶನ್.
Approximately how many students participated in the youth parliament program, the Ministry of Parliament? Because obviously this current affairs is also very important. Sir, we call as that there's a democratic country. Sir, we call as a democratic country. What do you mean by democracy? By the people, for the people, of the people ante andre. Sir, we have a government. ನಮ್ಮಲ್ಲಿ ಸರ್ಕಾರ ಏನ್ ಮಾಡ್ತೀರಿ, ದೇ ವಿಲ್ ಮೇಕ್ ಅ ಪಾಲಿಸಿ ಯಾರ ಸಂಬಂಧ, ಪಬ್ಲಿಕ್ ಸಂಬಂಧ. ಯಾರ ಸಂಬಂಧ ಮಾಡ್ತಾರೆ ಪಾಲಿಸಿ? ಪಬ್ಲಿಕ್ ಸಂಬಂಧ. ಬಟ್ ಪಬ್ಲಿಕ್ ಈಸ್ ಗೋಯಿಂಗ್ ಟು ಎಲೆಕ್ಟ್ ದ ಗವರ್ಮೆಂಟ್, ರೈಟ್? ದಟ್ಸ್ ವೈ ಇನ್ ಇಂಡಿಯಾ ವಿ ಹ್ಯಾವ್ ಎ ಪಾರ್ಲಿಮೆಂಟರಿ ಫಾರ್ಮ್ ಸಿಸ್ಟಮ್ ಇನ್ ವಿಚ್ ವಿ ಹ್ಯಾವ್ ಎ ಎಲೆಕ್ಟೆಡ್ ಗವರ್ಮೆಂಟ್ ಅಂತ ಹೇಳ್ತಾರೆ. ಭಾರತದಲ್ಲಿ ಸಂಸತ್ತಿನ ವ್ಯವಸ್ಥೆ ಇದೆ. ಸಂಸತ್ತಿನ ವ್ಯವಸ್ಥೆ ಅಂದ್ರೆ ಆ ಸಂಸತ್ತಿನಲ್ಲಿರುವ ಸದಸ್ಯರನ್ನು ಕೂಡ ನಾವೇ ಚುನಾವಣೆ ಮಾಡ್ತಿದ್ದಕ್ಕೆ ಬೈ ದ ಪೀಪಲ್, ಫಾರ್ ದ ಪೀಪಲ್, ಆಫ್ ದ ಪೀಪಲ್ ಅಂತೀವಿ. ಸೊ ಹೀಗಾಗಿ ನೋಡ್ಕೊಡ್ರಿ ಸರ್, ಇಲ್ಲಿ ಯೂತ್ ಸರ್ ಬೇಕಾದ್ರೆ ನೋಡ್ರಿ, ಆಸ್ ಡಾಕ್ಟರ್ APJ ಅಬ್ದುಲ್ ಕಲಾಂ ಆಲ್ವೇಸ್ ಸೆಡ್, ಡಾಕ್ಟರ್ APJ ಅಬ್ದುಲ್ ಕಲಾಂ ಯಾವಾಗಲೂ ಒಂದು ಹೇಳ್ತಾರೆ, ವಾಟ್ ಇಸ್ ದ ಬಿಗ್ಗೆಸ್ಟ್ ಅಸೆಟ್ ಆಫ್ ಎ ನೇಷನ್? ಅಂದ್ರೆ ದೇಶದ ಬಹುಮುಖ್ಯ ಆಸ್ತಿ ಅಂದ್ರೆ ಆ ದೇಶದ ಯುವಕರು ಅಂತ ಹೇಳ್ತಾರೆ. ಅಂದ್ರೆ ಯೂತ್ ಹ್ಯಾಸ್ ಟು ಬಿ ವೆರಿ ಕೇರ್ಫುಲ್ ಅಂದ್ರೆ. ಹಾಗಾದ್ರೆ ಆಸ್ ಪರ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂದ್ರೆ ಹಾಗಾದ್ರೆ ಯೂತ್ ಅನ್ನೋದಕ್ಕೆ ಯಾವ ದೇಶದಿಂದ ಕರೀತಾರೆ? ಆಸ್ ಪರ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂದ್ರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಪ್ರಕಾರ 15 ರಿಂದ 59 ವಯಸ್ಸಿನ ಮನುಷ್ಯರನ್ನು ನಾವು ಯೂತ್ ಅಂತಂದ್ರೆ ಯುವಕರು ಎಂದು ಕರಿತೀವಿ. ನತಿಮಟ್ ಏನ್ ಗೊತ್ತ್ರಿ, ಯಾವಾಗ ಒಬ್ಬ ಮನುಷ್ಯ ಗಂಡು ಹೆಣ್ಣು ತ್ರಿಲಿಂಗ ಸೇರಿದ್ರೆ ಮಾತ್ರ ಒಬ್ಬ ವ್ಯಕ್ತಿ ಇರ್ತಂದ್ರೆ, ಇಫ್ ಎನಿ ಪರ್ಸನ್ ಮೀನ್ಸ್ ವಿಚ್ ಇನ್ಕ್ಲೂಡ್ ಆಲ್ ತ್ರೀ ಜೆಂಡರ್, ಗಂಡು ಹೆಣ್ಣು ತ್ರಿಲಿಂಗ ಸೇರಿದಾಗ ಮಾತ್ರ ಒಬ್ಬ ಮನುಷ್ಯ ಅಂತ ಕರೀಲಿಕ್ಕೆ ಆಗುತ್ತೆ. ಸೊ ಹೀಗಾಗಿ ಯಾವುದೇ ಒಬ್ಬ ಪುರುಷ, ಮಹಿಳೆ ಮತ್ತು ತ್ರಿಲಿಂಗದವರು 15 ರಿಂದ 59 ವರ್ಷ ಇದ್ದಾಗ ಅವ್ರನ್ನ ಯುವಕರು ಅಂತ ಕನ್ಸಿಡರ್ ಮಾಡ್ತಾರೆ. ವಾಟ್ ಯು ಮೀನ್ ಬೈ ಯುವಕರು, ವಾಟ್ ಯು ಮೀನ್ ಬೈ ಯೂತ್ ಅಂದ್ರೆ ಎನಿ ಹ್ಯೂಮನ್ ಬೀಯಿಂಗ್ಸ್ ಆರ್ ಎಂಟೈಟಲ್ಡ್ ಆರ್ ರೆಡಿ ಟು ವರ್ಕ್ ಸಮ್ ವರ್ಕ್ಸ್. ಅದಕ್ಕೆ ಏನಂತ ನಾವು 15 ಅಂತ. ಅದೇ ನೋಡ್ಬೇಕಾದ್ರೆ ನೋಡಿ 15 to 18 ಅಂತ ಅಡೋಸಲೆಂಟ್ ಅಂತ ಬರ್ತಾರೆ. ಅಂದ್ರೆ 15 ರಿಂದ 18 ವಯಸ್ಸಿನ ಮಕ್ಕಳಿಗೆ ಅಂತ ಅಡೋಸಲೆಂಟ್. ಯೂಶಲಿ ನಾವೇಂತ್ರಿ 14 ರಿಂದ 18 ತಗೊಂತೀವಿ. ಅಂದ್ರೆ 14 ರಿಂದ 18 ಇರ್ತಲ್ಲ ಮಕ್ಕಳು, SSLC ಮುಗಿದ್ಬಿಟ್ರೆ ದೇ ಆರ್ ಆಲ್ಸೋ ಎಲಿಜಿಬಲ್ ಫಾರ್ ಸಮ್ ವರ್ಕ್ ಬಟ್ ನಾಟ್ ದ ಸೀರಿಯಸ್ ವರ್ಕ್. ಅಂದ್ರೆ ಇವ್ರಿಗೆ ನಾವು ಅಡೋಸಲೆಂಟ್ ಇರ್ತೀವಿ. ಬಟ್ ಯುವಕರು ಅಂತ ತಗೋಬೇಕಾದ್ರೆ ಲೇಬರ್ ಲಾ ಅದ್ರಲ್ಲಿ 15 ರಿಂದ 59 ತಗೊಂತೀವಿ. ಸೊ ಹೀಗಾಗಿ ದ ಪಾರ್ಟಿಸಿಪೇಷನ್ ಆಫ್ ಯೂತ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಎನಿ ನೇಷನ್ ಬಿಲ್ಡಿಂಗ್ ಪಾಲಿಸಿ ಅಂತ ಹೇಳ್ತಾರೆ. ಅಂದ್ರೆ ಯಾವುದೇ ದೇಶದ ಸರ್ಕಾರದ ಯೋಜನೆಗಳು ಅಥವಾ ಸರ್ಕಾರದ ನಿರ್ಧಾರಗಳಲ್ಲಿ ಯುವಕರ ಪಾತ್ರ ಬಹುಮುಖ್ಯ. ಹೀಗಾಗಿ ಇಂಡಿಯಾದಲ್ಲಿ ಏನ್ ಗೊತ್ತ್ರಿ, ಸೊ ಯಂಗ್ಸ್ಟರ್ಸ್ ಏನ್ ಮಾಡ್ತಾರೆ, ಒಂಥರ ಆಕ್ಟಿವಿಟಿ ಹೌ ಎಕ್ಸಾಕ್ಟ್ಲಿ ಪಾರ್ಲಿಮೆಂಟರಿ ಸೆಷನ್ ವಿಲ್ ಬಿ ಕಂಡಕ್ಟೆಡ್ ಅಂದ್ರೆ ಯಾವ ತರ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆಗಳಾಗ್ತವೆ, ಸಂಸತ್ತಲ್ಲಿ ಚರ್ಚೆಗಳಾಗ್ತವೆ, ಯಾವ ತರ ಕಲಾಪಗಳಿತ್ತು, ಅದನ್ನ ಈಗಲೇ ಅವ್ರಿಗೆ ಅವೇರ್ನೆಸ್ ಮೂಡಿಸಲಿಕ್ಕೆ ಒಂದು ಯೂತ್ ಪಾರ್ಲಿಮೆಂಟ್ ಅಂತ ಮಾಡ್ತಾರೆ. ಅಂದ್ರೆ ಒಂದು ಆರ್ಟಿಫಿಷಿಯಲ್ ಸೆಟಪ್ ಹಾಕಿ, ಲೈಕ್ ನೋಡ್ರಿ ಆಸ್ ಪರ್ UGC ಸರ್ ಹೇಳಿದ್ರೆ ಈ ತರ ಆಕ್ಟಿವಿಟಿ ಕಂಡಕ್ಟ್ ಮಾಡ್ಲೇಬೇಕಂತಂದ್ರೆ ಅದು ಯೂನಿವರ್ಸಿಟಿ ಸರ್ ಆಗಿರ್ಬೋದು, ಕಾಲೇಜಸ್ ಸರ್ ಆಗಿರ್ಬೋದು, ಅಥವಾ ಸ್ಕೂಲ್ ಸರ್ ಆಗಿರ್ಬೋದು, ನೀವು ಆರ್ಟಿಫಿಷಿಯಲ್ ಪಾರ್ಲಿಮೆಂಟ್ ಸೆಟಪ್ ಮಾಡ್ಕೊಂಡು ಒಂದು 2 ಗ್ರೂಪ್ ಮಾಡ್ಕೊಂಡು, ಲೈಕ್ ಯಾಕೆ ಅಂದ್ರೆ ವಿರೋಧ ಪಕ್ಷ, ಆಡಳಿತ ಪಕ್ಷ ಮತ್ತು ಪಕ್ಷೇತರ ಇವನ್ನೆಲ್ಲ ಮಾಡ್ಕೊಂಡು ಯು ಕ್ಯಾನ್ ಹ್ಯಾವ್ ಅ ಡಿಸ್ಕಷನ್ ಲೈಕ್ ಎ ರಿಯಲ್ ಪಾರ್ಲಿಮೆಂಟ್. ಸೊ ಹೀಗಾಗಿ ಇತ್ತೀಚಿನ ವರದಿ ಪ್ರಕಾರ ಇದಕ್ಕೆ ಸರಿಯಾದ ಉತ್ತರ 5 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಏನ್ ಮಾಡಿದ್ರು ಗೊತ್ತ್ರಿ, ಈ ತರ ದಟ್ ಇಸ್ ನ್ಯಾಷನಲ್ ಯೂತ್ ಪಾರ್ಲಿಮೆಂಟ್ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು. ದಟ್ಸ್ ವೈ ವಿಚ್ ಕ್ಲಿಯರ್ಲಿ ಶೋಸ್ ಇದು ಏನ್ ಹೇಳ್ತದೆ ಗೊತ್ತ್ರಿ, ಯಂಗ್ಸ್ಟರ್ ಯೂತ್ಸ್ ಆರ್ ವೆರಿ ಇಂಟ್ರೆಸ್ಟೆಡ್ ಇನ್ ಪೊಲಿಟಿಕಲ್ ಇಶ್ಯೂಸ್. ಬಿಕಾಸ್ ಇಫ್ ಐ ವಾಂಟ್ ಟು ಸಿ ದ ಫ್ಯೂಚರ್ ಇಂಡಿಯಾ ಅಂದ್ರೆ ಭವಿಷ್ಯದ ಭಾರತಕ್ಕೆ ನಮಗೆ ಯುವಕರ ಪಾರ್ಟಿಸಿಪೇಷನ್ ಬಹಳ ಇಂಪಾರ್ಟೆಂಟ್ ಇದೆ ಅಂತ ಹೇಳಿ. ಸೊ that's why in order to raise awareness about the political system in India we have to conduct these kind of activities ಅಂತ ಹೇಳ್ತಾರೆ. ಸೊ ಹೀಗಾಗಿ ನೋಡ್ಕೊಡ್ರಿ, ಇದಕ್ಕೆ ಸರಿಯಾದ ಉತ್ತರ 5 ಲಕ್ಷ ರೀ. ನೆಕ್ಸ್ಟ್ ಕ್ವೆಶ್ಚನ್. ಓಕೆ, how many actionable recommendation has the RBI committee made for the adoption of responsible AI in finance? Because already we have seen that AI ಅಂದ್ರೆ ಅದರ ಟೈಪ್ಸ್ ಅಂದ್ರೆ how it is going to work already we have discussed in previous class. ಬಟ್ ಪ್ರಾಬ್ಲಮ್ ಏನ್ ಗೊತ್ತ್ರಿ, ಎಲ್ಲಾ ಕಡೆ ನಾವು AI ಅನ್ನತ್ತಾರ. ಸರ್ ಒಂದ್ ತಿಳ್ಕೊಡ್ರಿ, whenever technology increases, remember this, ಎಕ್ಸಾಂಪಲ್ ಕೇಳೋ ಚಾನ್ಸ್ ಇದೆ, ಯಾವಾಗ ತಂತ್ರಜ್ಞಾನ ಇಂಪ್ರೂವ್ ಆಗುತ್ತಲ್ಲ ಆಬ್ವಿಯಸ್ಲಿ ನೋಡ್ಕೊಡ್ರಿ ಇದರಿಂದ ಪ್ರಾಫಿಟ್ ಇದೆ. ಎಸ್ ವಿ ಕ್ಯಾನ್ ಹ್ಯಾವ್ ಮೋರ್ ಪ್ರಾಫಿಟ್ ಅಂತ ತಿಳ್ಕೊಡ್ರಿ. ಯಾವಾಗ ತಂತ್ರಜ್ಞಾನಗಳು ಅಭಿವೃದ್ಧಿಗೊಳ್ಳುತ್ತವಲ್ಲ ಆವಾಗ ನಮಗೆ ಪ್ರಾಫಿಟ್ ಜಾಸ್ತಿ ಇದೆ. ಪ್ರಾಫಿಟ್ ಯಾಕೆ ಜಾಸ್ತಿ ಇದೆ? ದಟ್ ಇಸ್ ಪ್ರೊಡಕ್ಷನ್, ಲೆಸ್ ಟೈಮ್ ಅಂದ್ರೆ ಕಡಿಮೆ ಟೈಮ್ ಮತ್ತು ಅಕ್ಯುರೇಸಿ ವಿಲ್ ಬಿ ಮೋರ್. ಅಂದ್ರೆ ತಂತ್ರಜ್ಞಾನಗಳು ಇಂಪ್ರೂವ್ ಆದಂಗ ನಮಗೆ ಲಾಭ ಜಾಸ್ತಿ ಬರುತ್ತೆ. ಅಂದ್ರೆ ಆ ವಸ್ತುವನ್ನು ತಯಾರು ಮಾಡ್ಲಿಕ್ಕೆ ತೆಗೆದುಕೊಳ್ಳುವ ಸಮಯ ಕಡಿಮೆ ಆಗುತ್ತೆ ಮತ್ತು ಅಕ್ಯುರೇಸಿ ಬರ್ತದೆ, ಅದಕ್ಕೆ ಕಂಪನಿಗಳು ಲಾಭ ಆಗುತ್ತೆ. whenever any technology is going to improve, always it is going to lower, that is employment. ನೆನಪಿಟ್ಟುಕೊಡ್ರಿ, ಅಂದ್ರೆ ತಂತ್ರಜ್ಞಾನ ಯಾವಾಗ ಹೆಚ್ಚಿಗೆ ಆಗುತ್ತಲ್ಲ ಅವಾಗ ಒಂದು ಡ್ರಾಬ್ಯಾಕ್ ಏನಪ್ಪಾ ಅಂದ್ರೆ ಎಂಪ್ಲಾಯ್ಮೆಂಟ್ಸ್ ಕಡಿಮೆ ಆಗ್ತವೆ. ಅಂದ್ರೆ whenever we are going to have an improvement in a technology, always it is going to act on a employment. That is
ದಟ್ಸ್ ವೈ ನೀವು ಹಿಂಗ್ ಬೇಕಾದ್ರೂ ಬರಿಬಹುದು. ಯು ಕ್ಯಾನ್ ರೈಟ್ ಟೆಕ್ನಾಲಜಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎಂಪ್ಲಾಯ್ಮೆಂಟ್ ಅಂತ ಬರಿಬಹುದ್ರಿ. ಅಂದ್ರೆ ತಂತ್ರಜ್ಞಾನ ಯಾವಾಗ ನೋಡ್ಕೊಡ್ರಿ ನಿರುದ್ಯೋಗಕ್ಕೆ ಒಂದು ಹಾದಿ ಆಗುತ್ತೆ ಅಂತ ಹೇಳಿ. ಈಗ ನೋಡ್ರಿ, ಈಗ ನೀವು ಏನಾರ ಇಂಡಸ್ಟ್ರಿ ಆಟೋಮೊಬೈಲ್ಸ್ ಏನಾರ ಟೆಕ್ನಾಲಜಿ ಬಂದಾಗ 10 ಜನ ಕೆಲಸ ಮಾಡೋ ವರ್ಕ್ ಅನ್ನು ಒಂದು ಮಷಿನ್ ಮಾಡ್ತಾ ಇದ್ರೆ ಐ ಜಸ್ಟ್ ನೀಡ್ 1 person ಟು ಆಪರೇಟ್ ದಟ್ ಮಷಿನ್, ದೆನ್ ರಿಮೈನಿಂಗ್ 9 people ವಿಲ್ ಬಿ ಲೂಸಿಂಗ್ ದೇರ್ ಜಾಬ್ಸ್, ರೈಟ್? ಅಂದ್ರೆ ಒಂದು ಕಂಪ್ನಿಯಲ್ಲಿ ಒಂದು ವಸ್ತು ತಯಾರು ಮಾಡೋಕೆ 10 ಜನ ಭಾಗವಹಿಸುತ್ತಾರೆ. ಆ 10 ಜನದ ಬದಲಿಗೆ ಒಂದು ಮಷಿನ್ ಹಾಕಿಬಿಡ್ತಾನ. ಬಟ್ ಆ ಮಷಿನ್ ಆಪರೇಟ್ ಮಾಡ್ಲಿಕ್ಕೆ ಒಬ್ಬ ಇದ್ರೆ ಸಾಕಲ್ಲ, ರಿಮೈನಿಂಗ್ 9 members ತೆಗೆದು ಬಿಡ್ತಾರೆ. ಓಕೆ, ಒಂದ್ ತಿಳ್ಕೊಂಡು ನಿಮ್ ಎಕ್ಸಾಮ್ ಅಲ್ಲಿ ಕೇಳ್ಬೋದು, ವಾಟ್ ಡು ಯು ಮೀನ್ ಬೈ ಲೇ ಆಫ್ ಅಂತೇಳಿ ಈ ತರ ಶಬ್ದ ಕೇಳ್ಬೋದು. ವಾಟ್ ಡು ಯು ಮೀನ್ ಬೈ ಲೇ ಆಫ್ ಅಂದ್ರೆ, ಲೇ ಆಫ್ ಅಂದ್ರೆ ಸ್ಲೋಲಿ ಆರ್ ಸ್ಲೋಲಿ ರಿಮೂವಿಂಗ್ ಆಫ್ ಎಂಪ್ಲಾಯೀಸ್. ಅಂದ್ರೆ ಒಂದು ಕಂಪ್ನಿ ತನ್ನಲ್ಲಿ ಕೆಲಸ ಮಾಡೋಣ ಒಮ್ಮೆಲೆ ತೆಗಿಯಂಗಿಲ್ಲ. ಬರ್ತಾ ಅಂದ್ರೆ ಒಂದೊಂದ್ ತಿಂಗಳು ಒಂದು 10 ಜನ 20 ಜನ, ಇಫ್ ಇಟ್ ಇಸ್ ಹ್ಯಾವಿಂಗ್ ಮೋರ್ ಕ್ವಾಂಟಿಟಿ, ಅಂದ್ರೆ ದೊಡ್ಡ ಕಂಪ್ನಿ ಏನ್ ಮಾಡ್ತೀರಿ 100, 1000, 10,000 ಈ ತರ ತಕ್ಕೊಂತಂದ್ರೆ ಯಾವಾಗ ಒಂದು ಕಂಪನಿ ಕ್ರಮೇಣವಾಗಿ ಹಂತವಾಗಿ ತನ್ನ ಕೆಲಸಗಾರರ ಸಂಖ್ಯೆನ ಕಡಿಮೆ ಮಾಡ್ತಾ ಹೋಗ್ತಲ್ಲ, ಅದಕ್ಕೇನಂತ ವಿ ಕಾಲ್ as a ಲೇ ಆಫ್. ಸೊ ಲೇ ಆಫ್ ಗಳು ಏನಾಗ್ಬೋದ್ರಿ? ವಾಟ್ ಇಸ್ ದ ಎಫೆಕ್ಟ್ ಆಫ್ ಲೇ ಆಫ್? ಲೇ ಆಫ್ ಗಳು ಅಂತಂದ್ರೆ ಏನಾಗ್ತದೆ? ಇಲ್ಲಿ ಲೇ ಆಫ್ ಬಂದಂಗ ಏನಾಗುತ್ತೆ ಗೊತ್ತ್ರಿ? ಡೆಫಿನೆಟ್ಲಿ ಇಲ್ಲಿ ಗವರ್ಮೆಂಟ್ ಮೇಲೆ ಪ್ರೆಷರ್ ಬಿದ್ದೇ ಬೀಳ್ತದ್ರಿ. ಗವರ್ಮೆಂಟ್ ಮೇಲೆ ಪ್ರೆಷರ್ ಬಿದ್ದ ನಾಳೆ ಈ ಲೇ ಆಫ್ ತೆಗಿಬೇಕಂದ್ರೆ ನೋಡ್ರಿ, ಅಗೇನ್ ಏನ್ ಮಾಡ್ತೀವಿ, ಗವರ್ಮೆಂಟ್ ವಿಲ್ ಚೇಂಜ್ ದ ಪಾಲಿಸಿ. ಗವರ್ಮೆಂಟ್ ಚೇಂಜ್ ದ ಪಾಲಿಸಿ ಅಂತ ಆಫೀಸ್ ನೋಡಿ, ದ ಎನಿ ಅನ್ಎಂಪ್ಲಾಯ್ಮೆಂಟ್ which arises due to change in a policy of a government. ಅಂದ್ರೆ ಸರ್ಕಾರದ ನೀತಿಗಳಿಂದ ಏನಾದ್ರೂ ನಿರುದ್ಯೋಗಗಳು ಸೃಷ್ಟಿ ಅದಕ್ಕೆ ಏನಂತೀವಿ ನಾವು? ದಟ್ ಇಸ್ ಸ್ಟ್ರಕ್ಚರಲ್ ಆರ್ ಸೈಕ್ಲಿಕ್ ಅಂತ ಹೇಳ್ತಾರೆ. ನೋಡಿ ನೆನಪಿಟ್ಟುಕೊಂಡಿದ್ದಾನೆ. ಓಕೆ, ಸೈಕ್ಲಿಕ್ ಅಂದ್ರೆ ಸರ್ಕಾರದ ನೀತಿಗಳಿಂದ ಏನಾದ್ರೂ ನಿರುದ್ಯೋಗಗಳು ಸೃಷ್ಟಿ ಆಗ್ತಾ ಇದ್ವು ಅಂದ್ರೆ ಅದಕ್ಕೆ ನಾವು ಈಕ್ವಲ್ ಆಸ್ ಅ ಸ್ಟ್ರಕ್ಚರಲ್ ಆರ್ ಸೈಕ್ಲಿಕ್, ಆರ್ ಕನ್ನಡದಲ್ಲಿ ಅಂತೀವಿ ನಾವು ರಚನಾತ್ಮಕ ನಿರುದ್ಯೋಗ. ಈಗ ಗವರ್ಮೆಂಟ್ ನೋಡಿ, ಈಗ ಕಂಪ್ನೀಸ್ ಏನ್ ಮಾಡ್ತಾವ, ನಾವು 10 ಜನ ಮಾಡೋ ಕೆಲಸವನ್ನು ಒಂದು ಪ್ರೋಗ್ರಾಮ್ ಇಂದ ಮಾಡ್ತೀವಿ ಅಂತೇಳಿ 10 ಜನದಲ್ಲಿ 9 ಜನ ತೆಗಿತಾ ಇದಾರೆ. ಇದು ಬರ್ತಾ ದೇಶದ ಯುವಕರು ಮತ್ತು ಕೆಲಸಗಾರ ಮೇಲೆ ಪ್ರಭಾವ ಬೀರ್ತಿರ್ಬೇಕಾರೆ ಆಮೇಲೆ ಗವರ್ಮೆಂಟ್ ಏನಂದ್ರೆ ನಾವು ಎಲ್ಲಾ ಕಂಪ್ನಿಗಳಲ್ಲಿ ಏನ್ ಹೇಳ್ತಾನೆ, ಎಲ್ಲಾ ಕಂಪ್ನಿಗಳಲ್ಲಿ 80% ಕಂಪಲ್ಸರಿ ಹ್ಯೂಮನ್ ಎಂಪ್ಲಾಯ್ಮೆಂಟ್ಸೇ ಇರಬೇಕು, ಅಂದ್ರೆ ಮನುಷ್ಯರೇ ಕೆಲಸ ಮಾಡ್ಬೇಕು, ಇಲ್ಲ ಅಂತಂದ್ರೆ ನಿಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾರ ಅಂತ ಕೊಡ್ರಿ. ಅವಾಗ ಏನ್ ಮಾಡ್ತಾರ ಅವರು? ಅಗೇನ್ ದೇ ವಿಲ್ ಹೈ ರೈಟ್, ಅವಾಗೇನ್ ಮಾಡ್ತಾರ, ಅಗೇನ್ ಅವ್ರು ಏನ್ ಮಾಡ್ತಾರೆ, ಎಂಪ್ಲಾಯ್ಮೆಂಟ್ ಕೊಡ್ತಾರ. ಇಟ್ ಮೇ ಬಿ ಎ ಪರ್ಸನಲ್ ಒಪಿನಿಯನ್. ಹೌದ್ರಿ, ತಂತ್ರಜ್ಞಾನ ಇಂಪ್ರೂವ್ ಆಗ್ತಾ ಇದೆ, ನಾವು ತಂತ್ರಜ್ಞಾನ ತಕ್ಕಂಗೆ ಹೋಗ್ಬೇಕಂತ ಇಲ್ಲ ಅನ್ನಂಗಿಲ್ಲ. ಬಟ್ ಉದ್ಯೋಗ ಐ ಆಮ್ ನಾಟ್ ಸೇಯಿಂಗ್ ದಟ್. ರೀಸೆಂಟ್ ಬೇಕಾದ್ರೆ ರಿಪೋರ್ಟ್ ನೋಡ್ಕೊಡ್ರಿ. ಇಂಡಿಯಾಸ್ 80% ಆಫ್ ಇಂಡಿಯಾಸ್ ವೆಲ್ತ್, ಭಾರತದ 80% ಆಸ್ತಿ ಕೇವಲ 4% ಭಾರತೀಯರ ಕಡೆ ಇದೆ ಅಂತ ಹೇಳ್ತಾರೆ. ಯು ಕ್ಯಾನ್ ಇಮ್ಯಾಜಿನ್. ಅಂದ್ರೆ ಸರ್, ಭಾರತದ ಒಟ್ಟು ಆಸ್ತಿನ 100%ವೆಂದರೆ ಅದರಲ್ಲಿ 80% ಆಸ್ತಿ ಅಂದ್ರೆ ಭಾರತದ 80% ಆಸ್ತಿ ಕೇವಲ 4% ಭಾರತೀಯರ ಕಡೆ ಇದೆ ಅಂದಾಗ, ಇಲ್ಲಿ ನೋಡ್ರಿ, ಉಳಿದ 20% ಆಸ್ತಿ ದೇಶದ ಆಸ್ತಿ, ಉಳಿದ 80% ಭಾರತೀಯರ ಕಡೆ ಇದೆ ಅಂದಾಗ ಯು ಕ್ಯಾನ್ ಇಮ್ಯಾಜಿನ್ ಇದೇನಾಗತ್ತೆ ಗೊತ್ತ್ರಿ? ದಟ್ ಈಸ್ ಅಸಮಾನತೆ. ಸೊ ದಿಸ್ ಡೈರೆಕ್ಟ್ಲಿ indicating that is inequality. ಇದನ್ನೇ ಅಲ್ಲ ಮಾತಾಡೋದು ನಾವು. SDG 10 ಏನ್ ಮಾತಾಡೇನು? ಅಸಮಾನತೆಯನ್ನು ತಗ್ಗಿಸುವುದು ಅಂದ್ರೆ ರೆಡ್ಯೂಸ್ ದ ಇನ್ಇಕ್ವಾಲಿಟಿ ಅಂತ. ಸೊ that's why ಎಲ್ಲಾ ಕಡೆನೂ AI ಅಂತ ಹೋದಾಗ ಇವತ್ತೆಲ್ಲ ನಾಳೆ ಸರ್ಕಾರಗಳು ಇದ್ರ ಬಗ್ಗೆ ಡಿಸೈಡ್ ಮಾಡೋಕೆ ಇಟ್ ಮೇ ಬಿ ಮೈ ಇಂಡಿವಿಜುವಲ್ ಒಪಿನಿಯನ್. ಇದು ನೋಡ್ರಿ, ನಂದು ಇಂಡಿವಿಜುವಲ್ ಒಪಿನಿಯನ್ ಆಗಿರ್ಬೋದು. ಅಂದ್ರೆ ನಾಳೆ ರಿಚರ್ ಪೋರ್ ಬಿಕಮ್ ಪೋರ್. ಅಂದ್ರೆ ಇಲ್ಲಿ ನೋಡ್ರಿ, ಭಾರತದಲ್ಲಿ ಅಂದ್ರೆ ಒಬ್ಬ ಮಧ್ಯಮ ವರ್ಗದವನಿಗೆ, ಬಡವನಿಗೆ ಯಾವ್ದು ಸ್ಕೀಮ್ ಸಿಗ್ತಾರಲ್ಲ ಅಥವಾ ಗವರ್ಮೆಂಟ್ ಸ್ಕೀಮ್ ಕೊಡ್ತಾ ಇದೆ, ಬಟ್ ಆ ಹೆಲ್ತ್ ಹಾಳಾಗಿ ಕಾರಣೇನು? ಮೇ ಬಿ ಇಂಡಸ್ಟ್ರಿಯಲಿಸ್ಟ್ ಏನ್ ಮಾಡತ್ತಾರ, ದೇ ಆರ್ ಗಿವಿಂಗ್ ಆಲ್ ದ ಫಾರೆಸ್ಟ್ ಏರಿಯಾ ಫಾರ್ ಮೈನಿಂಗ್ ಆಕ್ಟಿವಿಟೀಸ್. ಅಲ್ಲಿ ಗಣಿಗಾರಿಕೆ ಮಾಡೋದ್ರಿಂದ ಅಲ್ಲಿ ಸುತ್ತಮುತ್ತಲ ಜನರ ಜೀವನ ಹಾಳಾಗ್ತದೆ. ಜನರ ಜೀವನ ಹಾಳಾಗ್ತಿರ್ಬೇಕಾದ್ರೆ ಸರ್ಕಾರ ಏನ್ ಮಾಡ್ತದೆ, ಸ್ಕೀಮ್ಸ್ ಮುಖಾಂತರ ಅವರಿಗೆ ರೊಕ್ಕ ಕೊಡ್ತೈತಿ, ಹೆಲ್ತ್ ಸ್ಕೀಮ್ ಕೊಡ್ತೈತಿ. ಬಟ್ ಅವರ ಪರಿಸರ ಯಾಕೆ ಉಳಿತಲ್ಲ? ಮೇ ಬಿ ಇನ್ ದ ನೇಮ್ ಆಫ್ ಡೆವಲಪ್ಮೆಂಟ್ ಯು ಆರ್ ಡಿಸ್ಟ್ರಾಯಿಂಗ್ ದ ನೇಚರ್ ಅಂತ ಹೇಳ್ತಾರೆ. ಸೊ ಇಟ್ ಮೇ ಬಿ ಮೈ ಇಂಡಿವಿಜುವಲ್ ಒಪಿನಿಯನ್. ಇದು ನನ್ನ ವೈಯಕ್ತಿಕ ವಿಚಾರಗಳಾಗಿರ್ಬೋದು. ನನ್ನ ಪ್ರಕಾರ ನೋಡ್ಕೊಡಿ, ಪ್ರೊಡಕ್ಷನ್ ಇಟ್ ಮೇ ಬಿ ಮೈ ಇಂಡಿವಿಜುವಲ್ ಒಪಿನಿಯನ್. ಅಂದ್ರೆ ಒಬ್ಬೊಬ್ಬರು, ಬಿಕಾಸ್ ವಿ ಹ್ಯಾವ್ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ದಟ್ ಇಸ್ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್. ಇದು ನನ್ನ ಒಪಿನಿಯನ್ ಇರ್ಬೋದು. ನನಗೇನ್ ಗೊತ್ತ್ರಿ, ಮೇ ಬಿ ಗವರ್ಮೆಂಟ್ ಹೆಂಗ್ ಮಾಡೋ ಗೊತ್ತ್ರಿ, ದಟ್ ಇಸ್ ಪ್ರೈಮರಿ ಸೆಕ್ಟರ್. ಆಬ್ವಿಯಸ್ಲಿ 100% ಏನ್ ಗೊತ್ತ್ರಿ, ವರ್ಕ್ ಹ್ಯೂಮನ್ಸ್ ಇರ್ತಾರೆ.
ಮೋಸ್ಟ್ ಆಫ್ ದ ಟೈಮ್. ಸೆಕೆಂಡರಿ ಸೆಕ್ಟರ್ ಏನ್ ಪ್ರೊಡಕ್ಷನ್ ಇದೆಯಲ್ಲ, ಪ್ರೊಡಕ್ಷನ್, ಓಕೆ, ಪ್ರೊಡಕ್ಷನ್, ಬಿಕಾಸ್ ಅತಿ ಹೆಚ್ಚು ಉದ್ಯೋಗನ ಸೃಷ್ಟಿ ಮಾಡೋದು ಯಾವ್ದು ಗೊತ್ತಿದೆ, ದಟ್ ಇಸ್ ಸೆಕೆಂಡರಿ ಸೆಕ್ಟರ್. ಅತಿ ಹೆಚ್ಚು ಉದ್ಯೋಗನ ಸೃಷ್ಟಿ ಮಾಡೋದು ಸೆಕೆಂಡರಿ ಸೆಕ್ಟರ್. ಅಲ್ಗೋ ಬೈ, ಅತಿ ಹೆಚ್ಚು ಉದ್ಯೋಗನ ಸೃಷ್ಟಿ ಮಾಡೋದು ದಟ್ ಇಸ್ ಪ್ರೈಮರಿ ಸೆಕ್ಟರ್. ನೋಡ್ಕೊಡಿ, 100% ಯು ಹ್ಯಾವ್ ಟು ಗೋ ಬೈ ಹ್ಯೂಮನ್ಸ್, ಮನುಷ್ಯರೇ ಇರಲಿ ಅಂತ ಹೇಳ್ಬೋದು. ಸೆಕೆಂಡರಿ ಸೆಕ್ಟರ್ ಪ್ರಾಬ್ಲಮ್ ಏನು ಗೊತ್ತಿದೆ, ದಟ್ ಇಸ್ ಸರ್ ಹೈಯೆಸ್ಟ್ ಎಂಪ್ಲಾಯ್ಮೆಂಟ್ ಕೊಡೋದು ಇದೇ ಸೆಕ್ಟರ್ ಮತ್ತು ಹೈಯೆಸ್ಟ್ ಆದಾಯವನ್ನು ತಂದು ಕೊಡೋದು ಇದೇ ಸೆಕ್ಟರ್. ಹಾಗಾಗಿ ಸರ್ಕಾರ, ಇಟ್ ಮೇ ಬಿ ಮೈ ಒಪಿನಿಯನ್, ಯಾರು ಗೊತ್ತು, ನಾಳೆ ಈ ಒಪಿನಿಯನ್ ಯಾರೋ ಇನ್ನೊಬ್ರು ಗ್ರೇಟ್ ವ್ಯಕ್ತಿಗಳು ಪ್ರಪೋಸಲ್ ಮಾಡ್ಬೋದು. ಅದ್ ನನಗನ್ಸಿದ್ ಹೇಳ್ತೀನಿ ಸರ್, ಭಾರತ ಈ ಸೆಕ್ಟರ್ ಅಲ್ಲಿ ಅಂದ್ರೆ ಉತ್ಪಾದನೆ ಘಟಕದಲ್ಲಿ ಎಲ್ಲೆಲ್ಲಿ ಪಾಸಿಬಲ್ ಇದೆಲ್ಲ ಅಲ್ಲಿ ಅಟ್ ಲೀಸ್ಟ್ ನೋಡಿ, ಜಸ್ಟ್ ಫಾರ್ ಎವರೇಜ್ ಹೇಳ್ತೇನೆ, 70 to 80% ವರ್ಕ್ ಫೋರ್ಸ್ ನ ಹ್ಯೂಮನ್ಸ್ ನ ಇಡ್ರಿ, ಮನುಷ್ಯರನ್ನ ಇಡ್ರಿ. ಬೇಕಾದ್ರೆ ನೀವು 20 to 30% ಬೇಕಾರ AI ಮಷಿನ್ಸ್ ಇಂದ ಮಾಡ್ಕೊಂಡ್ರೆ ಇಲ್ಲಿ ಸ್ವಲ್ಪ ಆದ್ರೂ ಉಳ್ದಂಗ ಆಗತ್ರಿ. ಅದೇ ಇಫ್ ಯು ಗೋ ಫಾರ್ ಸರ್ವಿಸ್, ಥರ್ಡ್ ಬೇಕಾದ್ರೆ ನೋಡ್ರಿ ಸರ್ವಿಸ್ ಸೆಕ್ಟರ್, ಅದೇ ಸೇವಾ ವಲಯ. ಸೇವಾ ವಲಯದ ಏನೈತೆ ಪ್ರಾಬ್ಲಮ್, ಇಲ್ಲಿ ಆದಾಯ ಜಾಸ್ತಿ ಇದೆ, ಬಟ್ ಎಂಪ್ಲಾಯ್ಮೆಂಟ್ ಕಡಿಮೆ ಇದೆಯಲ್ಲ, ಎಂಪ್ಲಾಯ್ಮೆಂಟ್ ಕಡಿಮೆ ಇಲ್ಲ. ಈ ಕ್ಷೇತ್ರ ಬೇಕಾದ್ರೆ ನೀವು ಬೇಕಾದ್ರೆ 50-50 ಅವರಪ್ಪ, ಈ ಕ್ಷೇತ್ರ ಬೇಕಾದ್ರೆ 50-50 ಅವಲಿ. ಆದರೆ ಭಾರತ ಸರ್ಕಾರ ಮುಂದೊಂದಿನ ಯಾರಿಗೂ ಗೊತ್ತು, ಇದು ಯಾರಾದ್ರೂ ಸಜೆಸ್ಟ್ ಮಾಡ್ಬೋದು ಸರ್ಕಾರಕ್ಕೆ, ಅಟ್ ಲೀಸ್ಟ್ ದ್ವಿತೀಯ ವಲಯದಲ್ಲಿ ಅತಿ ಹೆಚ್ಚು ಎಂಪ್ಲಾಯ್ಮೆಂಟ್ ಉದ್ಯೋಗಗಳಿರೋದ್ರಿಂದ ಆ ಕ್ಷೇತ್ರದಲ್ಲಿ ಸ್ವಲ್ಪ ಈ ತರ ರೆಸ್ಟ್ರಿಕ್ಷನ್ ತರಬೇಕನ್ನೋದು ಇಟ್ ಮೇ ಬಿ ಮೈ ಇಂಡಿವಿಜುವಲ್ ಒಪಿನಿಯನ್, ಇದು ನನ್ನ ವೈಯಕ್ತಿಕ ಒಪಿನಿಯನ್ ಇರ್ಬೋದು. ಸೊ ಹೀಗಾಗಿ ಇದಕ್ಕೆ ನೋಡ್ಕೊಡಿ, ಇತ್ತೀಚೆಗೆ RBI ಕಮಿಟಿ ಏನ್ ಗೊತ್ತ್ರಿ, ಒಟ್ಟು 26 ಕ್ಷೇತ್ರಗಳಲ್ಲಿ AI ನ ನೀವು ಇನ್ಕ್ಲೂಡ್ ಮಾಡ್ರಿ ಅಂತ ಹೇಳಿದೆ. ಒಟ್ಟು 26 ಕ್ಷೇತ್ರದಲ್ಲಿ ಭಾರತ ಸರ್ಕಾರ ಅಂದ್ರೆ RBI ಇನ್ಕ್ಲೂಡ್ ಮಾಡ್ರಿ ಅಂತ ಹೇಳಿದೆ ರೀ, 26 ಕ್ಷೇತ್ರಗಳಲ್ಲಿ. ಪ್ಲೀಸ್ ರಿಮೆಂಬರ್ ಸುಮ್, ಯಾಕಂದ್ರೆ RBI ನೋಡ್ರಿ, ಭಾರತದಲ್ಲಿ RBI ಏನೇನ್ ಮಾಡ್ತದ್ರಿ ಸರ್, ದಟ್ ಈಸ್ ಭಾರತದಲ್ಲಿ RBI ಅಂತಂದ್ರೆ ಆಬ್ವಿಯಸ್ಲಿ ಇಟ್ಸ್ ಅ ಸೆಂಟ್ರಲ್ ಇನ್ಸ್ಟಿಟ್ಯೂಷನ್, ದಟ್ ಈಸ್ RBI ಸೆಂಟ್ರಲ್ ಇನ್ಸ್ಟಿಟ್ಯೂಷನ್, ದಟ್ ಈಸ್ ಮಾನಿಟರಿ ಪಾಲಿಸಿ ಅಂತ ಹೇಳ್ತಂದ್ರೆ ಮಾನಿಟರಿ ಯೋಜನೆಗಳು ಹೆಸರು ಹೇಳ್ತಾರೆ. ಮಾನಿಟರಿ ಮೀನ್ಸ್ ಟು ಅಸಿಸ್ಟ್ ದಿ ಮಾರ್ಕೆಟ್ ಕಂಡೀಷನ್ಸ್ ಇನ್ ಇಂಡಿಯಾ, ಟು ಅಸಿಸ್ಟ್ ದಿ ಮಾರ್ಕೆಟ್ ಕಂಡೀಷನ್ಸ್ ಇನ್ ಇಂಡಿಯಾ. ಸೊ ದ್ಯಾಟ್ಸ್ ನೋಡ್ಕೊಡ್ರಿ, ಇತ್ತೀಚೆಗೆ ನೋಡ್ಕೊಡ್ರಿ ಅವರು 26, ಬಿಕಾಸ್ ವಿ ನೋ ದಟ್ ನಮ್ಮಲ್ಲಿ ಮಾನಿಟರಿ ಪಾಲಿಸಿ ಕಮಿಟಿ ಅಂತಾನೆ ಇದೆ. ಅದರಲ್ಲಿ 6 ಜನ ಇರ್ತಾರೆ, 6 ಜನದಲ್ಲಿ RBI 3 ಜನ ಇರ್ತಾರೆ. RBI ವಿಲ್ ಬಿ ಹ್ಯಾವಿಂಗ್ 3 people ಪ್ಲಸ್ ಗವರ್ಮೆಂಟ್ ವಿಲ್ ಬಿ ಹ್ಯಾವಿಂಗ್ 3 people where they will discuss about that is inflation and all, ಅಂದ್ರೆ ಒಂದು ರೇಂಜ್ ಅಲ್ಲಿ ಸೆಟ್ ಮಾಡಿರ್ತಾರೆ. ಸೊ ಹೀಗಾಗಿ ಇತ್ತೀಚೆಗೆ RBI ಯಾವ್ಯಾವ ಅಂದ್ರೆ ಒಟ್ಟು ಎಷ್ಟು ಕ್ಷೇತ್ರದಲ್ಲಿ ನೀವು AI ಅನ್ನು ಇನ್ಕ್ಲೂಡ್ ಮಾಡಬಹುದು ಅಂತ ಹೇಳಿದೆ, ದಟ್ ಇಸ್ 26. ಸೊ ಪ್ಲೀಸ್ ರಿಮೆಂಬರ್, ಸೊ ಮೇ ಬಿ ನಾ ಪ್ರೀವಿಯಸ್ಲಿ ಡಿಸ್ಕಷನ್ ಮಾಡಿದ ನಂದು ಸಜೆಷನ್, ಇಟ್ ಕ್ಯಾನ್ ಬಿ ವರ್ತ್ ಆರ್ ಇಟ್ ಕೆನಾಟ್ ಬಿ ವರ್ತ್, ಬಟ್ ಐ ಡೋಂಟ್ ನೋ, ನನಗೆ ಏನ್ ಅನ್ಸಿತ್ತು ನಾ ಹೇಳಿದೇನ್ರಿ, ಯಾರು ಗೊತ್ತು, ಫ್ಯೂಚರ್ಲಿ ಇದು ಇಂಪ್ಲಿಮೆಂಟ್ ಆಗಬಹುದು. ಯಾಕಂದ್ರೆ ಎಲ್ಲಾ ಕಡೆ ಮಷಿನ್ ಅಂತ ಹೋದ್ರ ಗವರ್ಮೆಂಟ್ ಏನ್ ಮಾಡ್ತೈತ್ರಿ, ಗವರ್ಮೆಂಟ್ ಈಸಿಲಿ ದುಡ್ಡು ಕೊಡ್ತಾ ಇದೆ, ಬಟ್ ದ ವರ್ಕ್ ಹ್ಯಾಸ್ ಟು ಬಿ ಗಿವನ್ ರೈಟ್. ಸರ್ ನಾ ಕೆಲಸ ಮಾಡಿ ₹1 ಗಳಿಸಿದೆ ಅಂತ ಕೊಡ್ರಿ, ಐ ವಿಲ್ ಬಿ ಸ್ಪೆಂಡ್ ದಟ್ ₹1 in a healthy way without having any employment. If I getting some money ಅಂದಾಗ definitely I will start losing my health also, because I'm going to spend unnecessarily money. ಅಂದ್ರೆ ಕೆಲಸ ಮಾಡಿ ಏನೇ ಗಳಿಸಿದ್ರು ಕೂಡ ಅದು ಆರೋಗ್ಯಕರವಾಗಿರುತ್ತೆ. ಕೆಲಸ ಮಾಡಿ ನನಗೆ ದಿನನಿತ್ಯ ಹಣ ಕೊಡ್ತಾ ಇದ್ರೆ ಸರ್ಕಾರ ಮೇ ಬಿ ಐ ಆಮ್ ಗೋಯಿಂಗ್ ಟು ಅನ್ಹೆಲ್ತಿ, ಯಾಕಂದ್ರೆ ನನಗೆ ಫ್ರೀ ಕೊಡ್ಬೇಕಂತ ಇನ್ನೊಂದ್ ಕಡೆ ಎಲ್ಲೋ ಪರಿಸರದ ಮೇಲೆ ತೊಂದರೆ ಮಾಡಿರ್ಬೋದಲ್ಲ. ಸಿ, ಗವರ್ಮೆಂಟ್ ಆಲ್ವೇಸ್ ಥಿಂಕ್ ಅಬೌಟ್ ದ ರೆವೆನ್ಯೂ ಜನರೇಷನ್, ಓಕೆ, ಯಾಕಂದ್ರೆ ಸರ್ಕಾರ ನಡೆಸಬೇಕಂದ್ರೆ ಆಬ್ವಿಯಸ್ಲಿ ತೆರಿಗೆ ಬೇಕ್ರಿ. ಬಟ್ ಆಸ್ ಅ ಯಂಗ್ಸ್ಟರ್ಸ್ ಈ ತರ ವಿಚಾರಗಳನ್ನ ನಾವು ಪ್ರಸ್ತಾವನೆ ಇಟ್ಟಾಗ ಯಾರು ಗೊತ್ತು, ನಾಳೆ ನೀವು ಆನ್ಸರ್ ರೈಟಿಂಗ್ ಬರೆದಾಗ ಇದೇ ಆನ್ಸರ್ ಒಳ್ಳೆ ಅಧಿಕಾರಿಕ ಸಿಕ್ಕ ನೋಡ್ಕೊ, ಕರೆಕ್ಷನ್ ಮಾಡಿ ಒಳ್ಳೆ ಅಧಿಕಾರಿ ನೋಡಿದಾಗ ದಟ್ ಆಫೀಸರ್ ಕ್ಯಾನ್ ರಿಕಮೆಂಡ್ ಫಾರ್ ದ ಗವರ್ಮೆಂಟ್, ರೈಟ್? ಅದಕ್ಕೆ ಹಂತವಾಗಿ ನಮ್ಮ ಆಲೋಚನೆಗಳು ಇಂಪ್ರೂವ್ ಹಾಕೊಂತ ಹೋಗ್ತಾವ್ರಿ. ಐ ಹೋಪ್ ಅರ್ಥ ಇದೆ ಅನ್ಕೋತೇನೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್, ವೇರ್ ವಾಸ್ ದ ವಾಟರ್ ವೇಸ್ ಆಫ್ ವಂಡರ್, ವೆರಿ ಇಂಪಾರ್ಟೆಂಟ್, ವಾಟರ್ ವೇಸ್ ಆಫ್ ವಂಡರ್ ಕ್ರೂಸ್ ಟೂರಿಸಂ ಕಾನ್ಫರೆನ್ಸ್ ಆರ್ಗನೈಸ್ಡ್ ಆನ್ August 18th ಅನ್ನತಾರೆ. ಸೊ ಪ್ಲೀಸ್ ರಿಮೆಂಬರ್, ಒಂದ್ ತಿಳ್ಕೊಡ್ರಿ, ಇಲ್ಲಿ ಕೆಲವೊಂದಿಷ್ಟು ಟಾಪಿಕ್ ಅರ್ಥ ಆಗ್ಬೇಕ್ರಿ. ಇಲ್ಲಿ ನೋಡ್ರಿ, ಕ್ರೂಜ್ ಶಿಪ್ಸ್ ಅಂತ ಬರ್ತದೆ, ಅಂದ್ರೆ ಇಲ್ಲಿ ನೋಡ್ಕೊರಿ, ಪ್ರವಾಸೋದ್ಯಮಕ್ಕೆ ಬಳಸಲಾಗುವ ಹಡಗುಗಳನ್ನ ನಾವೇನಂತೀವಿ, ಕ್ರೂಸ್ ಶಿಪ್ಸ್ ಅಂತ ಹೇಳ್ತಾರೆ. ಇಲ್ಲಿ ನೋಡ್ರಿ, ಅಂದ್ರೆ ದ ಶಿಪ್ಸ್ ವಿಚ್ ಕ್ಯಾನ್ ಬಿ ಯೂಸ್ ಫಾರ್, ದಟ್ ಇಸ್ ಪ್ರವಾಸೋದ್ಯಮ ರೀ, ದಟ್ ಇಸ್ ಟೂರಿಸಂ. ಅವಕ್ಕೆ ಅಂತ ನಾವು ಕ್ರೂಸ್ ಶಿಪ್ ಅಂತ ಹೇಳ್ತೀವಿ. ಬೆಸ್ಟ್ ಎಕ್ಸಾಂಪಲ್, ಪ್ರಪಂಚದ ಅತಿ ದೊಡ್ಡ ಕ್ರೂಸ್ ಶಿಪ್ ಯಾವ್ದು ಗೊತ್ತ್ರಿ? ಪ್ರಪಂಚದ ಅತಿ ದೊಡ್ಡ ಕ್ರೂಸ್ ಶಿಪ್ ಯಾವ್ದು? ದಟ್ ಇಸ್ ಅದರ ಫಸ್ಟ್ ಟ್ರಯಲ್ ಒಳಗೆ ಮುಳುಗ್ತದ. USA ಅಂಡ್ ಯುರೋಪ್ ತನ್ನ ನೋಡ್ರಿ, ಪ್ರಪಂಚದ ಅತಿ ದೊಡ್ಡ ಪ್ರವಾಸಿಗರ ಹಡಗು ಏನ್ ಗೊತ್ತ್ರಿ? ದಟ್ ಇಸ್ ಟೈಟಾನಿಕ್. ಅಂದ್ರೆ ಇದು ಈಕೆ ಯುರೋಪ್ ನಿಂದ ಅಮೆರಿಕದವರೆಗೆ ಬರುತ್ತೆ, ತನ್ನ ಮೊದಲ ಟೂರಿಸಂ ಅಲ್ಲಿ ಮುಳುಗಿ ಹೋತಂತ ಹೇಳ್ತಾರೆ. ಆದ್ರೆ ನೋಡ್ಕೊಡ್ರಿ, ಸರ್ಕಾರಗಳು ರೆವೆನ್ಯೂ ಜನರೇಟ್ ಮಾಡ್ಬೇಕಂದ್ರ ಒಂದಲ್ಲ ಒಂದ್ ರೀತಿ ಅಲ್ಟರ್ನೇಟಿವ್ ಹೋಗ್ಬೇಕಲ್ಲ. ಇಲ್ಲಿ ನೋಡ್ರಿ, ಭಾರತ ಅಂದ್ರ 80% ಭಾರತದ ಆಸ್ತಿ
4% ಭಾರತೀಯರ ಕಡೆಯಿಂದಾಗ ಇವ್ರು ಹೆಂಗಾರು ಮಾಡಿಟ್ಟು ಏನಾರು ಮಾಡಿ ಸೇವೆಯನ್ನು ಕೊಟ್ಟು ಅಂದ್ರೆ ಸುಸ್ಥಿರ ಅಭಿವೃದ್ಧಿಯಾದ ಸೇವೆಗಳು ಕೊಟ್ಟು ಇದರಿಂದ ಹಣವನ್ನು ತಗೊಂಡು ನಾವು ಟ್ಯಾಕ್ಸ್ ಮುಖಾಂತರ ತೆರಿಗೆ ಮುಖಾಂತರ ಹಣ ತಗೊಂಡು ಉಳಿದವರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಲ್ಲ. ಸೊ ಹೀಗಾಗಿ ನೋಡ್ಕೊಡಿ ಸರ್, ಅತಿ ಹೆಚ್ಚು ಜನ ನೋಡ್ರಿ ಅತಿ ಆಳವಾದ ಪ್ರದೇಶ ಅಥವಾ ಅತಿ ಎತ್ತರದ ಪ್ರದೇಶದಲ್ಲಿ ಪ್ರವಾಸದ ಮಾಡಕ್ ಇಷ್ಟಪಡ್ತಾರೆ. ಯಾಕಂದ್ರ ವೇರ್ ಎವರ್ ದೇರ್ ಇಸ್ ಅ ರಿಸ್ಕ್ obviously there will be more money ಅಂದ್ರೆ ನೋಡ್ರಿ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಕೊಡಿ. ಇಫ್ ಐ ಟೇಕ್ ದಿಸ್ ಆಸ್ ಅರ್ತ್, ದಿಸ್ ಆಸ್ ಅರ್ತ್, ಇಫ್ ದಿಸ್ ಆಸ್ ಅರ್ತ್ ನೋಡ್ರಿ, ಭೂಮಿಯಿಂದ ಮೇಲೆ ಹೋಗ್ಬೇಕಂದ್ರೆ ರಿಸ್ಕ್ ಇದೆ, ಭೂಮಿಯಿಂದ ಆಳವಾಗಿ ಹೋಗ್ಬೇಕಂದ್ರೆ ರಿಸ್ಕ್ ಇದೆ. ಬಟ್ ಪೀಪಲ್ ಹೂ ವಾಂಟ್ ಹೂ ಆರ್ ಹ್ಯಾವಿಂಗ್ ಎಕ್ಸ್ಟ್ರಾ ಮನಿ ಅವ್ರು ಏನಂತಾರ, ನಮ್ಗೆ ರಿಸ್ಕ್ ಐತೆ ರಿಸ್ಕ್ ಅಂತ ಹೇಳಿದ್ರೆ ಏನ್ ಹೇಳ್ತಾರ, ನಮಗೆ ಇಲ್ಲಿ ಪ್ರವಾಸೋದ್ಯಮ ಮಾಡಿಸ್ರಿ, ಪ್ರವಾಸೋದ್ಯಮ ಏನ್ ಹೇಳ್ತಾರ, ನಾವು ನಿಮಗೆ ಜಾಸ್ತಿ ರೆವೆನ್ಯೂ ಕೊಡ್ತೀವಿ. ಪೀಪಲ್ ವಿಲ್ ಸೇ ದಟ್ okay, just government has to send me to the space tourism, I will give more money. ಇಲ್ಲಿ ಏನ್ ಹೇಳ್ತಾರ ಅವರು, ನನಗೆ ಇಲ್ಲಿ ಕಳ್ಸ್ಕೊಂಡು ನಾವೇನ್ ಕೊಡ್ತೀವಿ, ವಿಲ್ ಗಿವ್ ಮೋರ್ ಮನಿ, ರೆವೆನ್ಯೂ ಜಾಸ್ತಿ ಕೊಡ್ತಾರೆ. ಅದಕ್ಕೆಲ್ರಿ ಭಾರತ ಸರ್ಕಾರ ಇಷ್ಟ್ಯಾಕ ಅಂದ್ರೆ ಫೋಕಸ್ ಮಾಡ್ತಾರೆ, ದಟ್ ಇಸ್ ಗಗನಯಾನ್ 1 ಮಿಷನ್ ಯಾಕೆ ಎಷ್ಟು ಫೋಕಸ್ ಮಾಡುತ್ತೆ. ಬೆಸ್ಟ್ ಎಕ್ಸಾಂಪಲ್ ಈ ಕಡೆ ನೋಡ್ರಿ, ಸಮುದ್ರಯಾನ್, ಆಳವಾಗಿ ನೋಡ್ರಿ ಸಮುದ್ರಯಾನ್, ಇದು ನೋಡ್ರಿ ಸಮುದ್ರಯಾನ್ ಒಂದು PSI 545 ಕೇಳಿದ. ಇಟ್ಸ್ ನಾಟ್ ಅಬೌಟ್ ಟೂರಿಸಂ, ಇಟ್ಸ್ ಅಬೌಟ್ ದಟ್ ಇಸ್ ಮಿನರಲ್ ರಿಸರ್ಚ್. ಅಂದ್ರೆ ಇಲ್ಲಿ ಹೋಗ್ತಾರೆ ನಾವು ಸಮುದ್ರ ಅನ್ನೋದು ಪ್ರವಾಸೋದ್ಯಮ ಕಲ್ಲ, ದಟ್ ಇಸ್ PMN, ದಟ್ ಇಸ್ ಪಾಲಿಮೆಟಾಲಿಕ್ ಮ್ಯಾಂಗನೀಸ್ ನೂಡಲ್ಸ್ ಹುಡ್ಕಾಕ್ ಹೋಗ್ತಾ ಇದ್ರಿ. ಸೊ ಹೀಗಾಗಿ ಭಾರತದಲ್ಲಿ ಈ ತರ ರಿಸ್ಕ್ ತೊಗೊಳಕ್ ಸ್ಟಾರ್ಟ್ ಆಯ್ತು. ಸೊ ಹೀಗಾಗಿ ಸರ್ ಪ್ರಪಂಚದ ಜನರು ಸರ್ ಸಮುದ್ರದಲ್ಲಿ ಕೂಡ ಇಂಟ್ರೆಸ್ಟ್ ಇದೆ ಅಂದಾಗ ಅವು ಕ್ರೂಸ್ ಶಿಪ್ ರೆಡಿ ಮಾಡಿ ಏನ್ ಮಾಡ್ತಾರೆ, ಇದು ಪ್ರವಾಸ. ಬೆಸ್ಟ್ ಎಕ್ಸಾಂಪಲ್, ಪ್ರಪಂಚದ ಪ್ರಸ್ತುತ ಅತಿ ದೊಡ್ಡ ಪ್ರವಾಸೋದ್ಯಮಕ್ಕೆ ಬಳಸುವ ಹಡಗು ಹೆಸರೇನು ಇಟ್ಟಾರಿ, ದಟ್ ಇಸ್ ಗಂಗವಿಲಾಸ. ನೆನಪಿಟ್ಟುಕೊಂಡಿದ್ದೇನೆ ಅಂದ್ರೆ ಪ್ರಪಂಚದ ಅತಿ ದೊಡ್ಡ ಪ್ರವಾಸಿಗರನ್ನು ಹಡಗಿನ ಮುಖಾಂತರ ನೀರಿನಲ್ಲಿ ಕೊಂಡೊಯ್ಯುವುದ ಅತಿ ದೊಡ್ಡ ಹಡಗು ಯಾವ್ದಂದ್ರೆ ಗಂಗವಿಲಾಸ್ರಿ. ಇದೇ ನೋಡಿದ್ರಿ, ದಟ್ ಇಸ್ ಇಲ್ಲಿದೆಯಲ್ಲ ನಮ್ಮಲ್ಲಿ. here we have ವರ್ಷ ಪೂರ್ತಿ ಹರಿಯುವ ನದಿ ಇದೆ, ಗಂಗಾ ನದಿ ಇದೆ. ನೆಕ್ಸ್ಟ್ ಏನ್ ಇಲ್ಲಿ ಏನಿದೆ ನಮಗೆ, ಬೇ ಆಫ್ ಬೆಂಗಾಲ್ ಇದೆ. ಆಬ್ವಿಯಸ್ಲಿ ಭಾರತಕ್ಕೆ ಏನಿದೆ ಅಪ್ ಟು 200 ನಾಟಿಕಲ್ ಮೈಲ್ ತನ್ನ ನಮಗೆ ಎಕ್ಸಸ್ ಇದೆ, ದಟ್ ಇಸ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್. ಸೊ ಹೀಗಾಗಿ ಈ ಹಡಗು ಇಲ್ಲಿಂದ ಸ್ಟಾರ್ಟ್ ಆಗಿ ಬೇ ಆಫ್ ಬೆಂಗಾಲ್ ಅಲ್ಲಿ ಈ ತರ ಪ್ರವಾಸ ಮಾಡಿ ಒಟ್ಟು 58 ದಿನ ಟ್ರಾವೆಲ್ ಮಾಡ್ತೈತೆ ಅಂದ್ರೆ ಯು ಕ್ಯಾನ್ ಇಮ್ಯಾಜಿನ್ ಎಷ್ಟು ಅಂದ್ರೆ ಒಬ್ಬ ಪ್ಯಾಸೆಂಜರ್ ಎಷ್ಟು ರೊಕ್ಕ ತಗೊಂತಿರ್ಬೋದು. ನಥಿಂಗ್ ಬಟ್ ಏನ್ ಗೊತ್ತ್ರಿ, ನಾವು ಒಂದು ಸಸ್ಟೈನಬಲ್, ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ ನೀವು ಲಿಂಕ್ ಮಾಡ್ಕೋಬಹುದು, ಯಾವುದು SDG ಗೋಲ್, ದಟ್ ಇಸ್ 8ನೇ ಗುರಿ ಏನ್ ಹೇಳ್ತಾರೆ, ಡಿಸೆಂಟ್ ವರ್ಕ್ ಅಂಡ್ ಎಕನಾಮಿಕ್ ಗ್ರೋತ್. ಅಂದ್ರೆ ಪ್ರತಿಯೊಂದು ದೇಶಗಳು ಸೂಕ್ಷ್ಮ ಕೆಲಸ ಮತ್ತು ಆರ್ಥಿಕ ಬೆಳವಣಿಗೆ ಕಡೆ ಫೋಕಸ್ ಮಾಡಿ. ಯಾಕಂದ್ರೆ ಸರ್ ಟೂರಿಸಂ ಇಸ್ ಆಲ್ಸೋ ಸೂಕ್ಷ್ಮ ವರ್ಕ್, ರೈಟ್ ಸರ್. ಟೂರಿಸಂ ಅನ್ನೋದು ಒಂದು ಸೂಕ್ಷ್ಮ ಕೆಲಸ. ಯಾಕಂದ್ರೆ ಪ್ರವಾಸೋದ್ಯಮ ಹೆಚ್ಚಿಗೆ ಆದ್ರೆ ಸ್ಥಳೀಯ ಉದ್ಯೋಗಗಳು ಹೆಚ್ಚಾಗುತ್ತೆ. ಅಂದ್ರೆ ವೇರ್ ಎವರ್ ದೇರ್ ಇಸ್ ಅ ಇನ್ಕ್ರೀಸ್ ಆಫ್ ಟೂರಿಸಂ, ದೇರ್ ವಿಲ್ ಬಿ ಮೋರ್ ಜನರೇಷನ್ ಆಫ್ ದಟ್ ಇಸ್ ಲೋಕಲ್ ಎಂಪ್ಲಾಯ್ಮೆಂಟ್. ಅಂದ್ರೆ ಪರಿಸರವನ್ನೇ ಬಳಸ್ಕೊಂಡು ನಾವು ಪರಿಸರಕ್ಕೆ ಧಕ್ಕೆ ಆಗ್ಲಾರ್ದೆ ಆದಾಯವನ್ನು ಗಳಿಸಬಹುದು ಅಂತ. ಸೊ ಹೀಗಾಗಿ ಏನ್ ಮಾಡ್ತಾರೆ, ಇಲ್ಲಿ ನೋಡ್ರಿ, ವಾಟರ್ ವೇಸ್ ಟು ವಂಡರ್ ಅಂದ್ರೆ ಕ್ರೂಸ್ ಟೂರಿಸಂ ಕಾನ್ಫರೆನ್ಸ್ ಆರ್ಗನೈಸ್ ಎಲ್ಲಿ ಆಗಿತ್ತು ಅಂತ ಕೇಳ್ತಾನೆ. ಇದಕ್ಕೆ ಸರಿಯಾದ ಆನ್ಸರ್ ಮುಂಬೈ. ಇದಕ್ಕೆ ಸ್ವಲ್ಪ ಎಡಿಷನಲ್ ಫಾರ್ ದಿಸ್ ಕರೆಂಟ್ ಅಫೇರ್ಸ್ ಸಮ್ ಎಡಿಷನಲ್ ಪಾಯಿಂಟ್ ನ ತಗೊಳ್ರಿ. ಹಾಗಾದ್ರೆ ಇದು ಯಾರು ನಡೆಸಿದ್ರು, ಹೂ ಹ್ಯಾವ್ ಡನ್, ದಟ್ ಇಸ್ ನೋಡ್ರಿ ಮುಂಬೈ ಏರ್ಪೋರ್ಟ್ ಅಥಾರಿಟಿ. ಮುಂಬೈ ಏರ್ಪೋರ್ಟ್ ಅಥಾರಿಟಿ ಇದು ಯಾರ್ಯಾರು ಮಾಡಿದ್ರು ಅಂತಂದ್ರೆ ಯಾರ್ಯಾರು ಜಂಟಿಯಾಗಿ ಮಾಡಿದ್ರು ಅಂತ ಕೇಳ್ಬೋದು ನಿಮ್ಗೆ ಎಕ್ಸಾಮ್ಗೆ. ದಟ್ ಇಸ್ ಮುಂಬೈ, ನಾಟ್ ಏರ್ಪೋರ್ಟ್, ಮುಂಬೈ ಪೋರ್ಟ್ ಅಥಾರಿಟಿ ಪ್ಲಸ್ ಇನ್ಲ್ಯಾಂಡ್ ವಾಟರ್ವೇ ಅಥಾರಿಟಿ ಆಫ್ ಇಂಡಿಯಾ ಪ್ಲಸ್ ಇಂಡಿಯನ್ ಪೋರ್ಟ್ ಅಸೋಸಿಯೇಷನ್ ಅಂತೇಳಿ. ಅಂದ್ರೆ ಒಟ್ಟು 3 ಸಂಸ್ಥೆಗಳು ಸೇರ್ಕೊಂಡು ಮಾಡಿದ್ವಿ. ಅಂದ್ರೆ ಮುಂಬೈ ಪೋರ್ಟ್ ಅಥಾರಿಟಿ ಅಂದ್ರೆ ಮುಂಬೈ ಬಂದರು ಪ್ರಾಧಿಕಾರ, ನೆಕ್ಸ್ಟ್ ಇನ್ಲ್ಯಾಂಡ್ ವಾಟರ್ವೇ ಅಥಾರಿಟಿ ಆಫ್ ಇಂಡಿಯಾ ಪ್ಲಸ್ ಇಂಡಿಯನ್ ಪೋರ್ಟ್ ಅಸೋಸಿಯೇಷನ್ ಅಂತ ಈ 3 ಸಂಸ್ಥೆಗಳು ಸೇರ್ಕೊಂಡು ಮಾಡಿದ್ವು. ಎಲ್ಲಿ, ಮುಂಬೈದಲ್ಲಿ ಮಾಡಿದ್ವಿ. ಸೊ ಪ್ಲೀಸ್ ರಿಮೆಂಬರ್. ಹಾಗೆ ಭಾರತದ ಮೊಟ್ಟ ಮೊದಲ ಸಮುದ್ರ ಆಳದ ಪ್ರವಾಸೋದ್ಯಮ ನೆನ್ಪಿಟ್ಕೊಂಡು ಕೇಳ್ಬೋದ್ರಿ. ಭಾರತದ ಮೊಟ್ಟ ಮೊದಲ ಸಮುದ್ರದ ಆಳ ಪ್ರವಾಸೋದ್ಯಮ ಎಲ್ಲಿ ಮಾಡಿದ್ರಿ, ಇಲ್ಲಿ ರೀ, ದಟ್ ಇಸ್ ದ್ವಾರಕಾ. ಅಂದ್ರೆ ಒಂದಲ್ಲ ಒಂದ್ ರೀತಿ ನೀವು ಲಿಂಕ್ ಮಾಡ್ಬೇಕಂದ್ರೆ ಗವರ್ಮೆಂಟ್ ಮೇನ್ಲಿ ಫೋಕಸ್ ಮಾಡ್ತಾರೆ SDG 8 ಮೇಲೆ ರೀ, ದಟ್ ಇಸ್ ಅ ಡೀಸೆಂಟ್ ವರ್ಕ್ ಅಂಡ್ ಎಕನಾಮಿಕ್ ಗ್ರೋತ್. ಅಂದ್ರೆ ಎಷ್ಟಾಗತ್ತಷ್ಟು ಪ್ರವಾಸೋದ್ಯಮ ಕಡೆ ಫೋಕಸ್ ಮಾಡ್ಕೊಂಡು ಹೇಗಾದ್ರೂ ಮಾಡಿ ಆದಾಯವನ್ನು ತಂದಾಗ ಉಳಿದ ಕ್ಷೇತ್ರದಲ್ಲಿ ನಾವು ಅಪಾಯವನ್ನು ತಗ್ಗಿಸಬಹುದು ಅಂತ ಹೇಳ್ತಾರೆ. ಸೊ ಹೀಗಾಗಿ ನಿಮಗೆ ದಟ್ ಇಸ್ ದ್ವಾರಕ ಮೇಲಾರ ಕೇಳ್ಬೋದು, ಇಲ್ಲಪ್ಪ ಅಂತಂದ್ರೆ SDG 8 ಅಂತ ಕೇಳ್ಬೋದು, ಇಲ್ಲಂತಂದ್ರೆ ಎಷ್ಟು ನಾಟಿಕಲ್ ಮೈಲ್ಸ್ ಅಂದ್ರೆ ಸಮ್ ಜಾಗ್ರಫಿನ ಆಡ್ ಮಾಡ್ಬೋದು. ಸೊ ಪ್ಲೀಸ್ ರಿಮೆಂಬರ್. ಸೊ ಹೀಗಾಗಿ ಟೂರಿಸಂ ಕಂಫರೆನ್ಸ್ ಅಲ್ಲಿ ಮಾಡಿದ್ರು, ಮುಂಬೈದಲ್ಲಿ ಮಾಡಿದ್ರು. ಸೊ ಪ್ಲೀಸ್ ರಿಮೆಂಬರ್. ಅಂದ್ರೆ ಪ್ರವಾಸೋದ್ಯಮಕ್ಕೆ ಬಳಸುವ ಹಡಗುಗಳನ್ನ ನಾವು ಕ್ರೂಸ್ ಶಿಪ್ಸ್ ಅನ್ನು ಕರೀತೀವಿ. ಸೊ ಪ್ಲೀಸ್ ರಿಮೆಂಬರ್. ಸಮ್ ಐ ಹೋಪ್ ಅರ್ಥ ಆಗಿದೆ ಅನ್ಕೊಂತೇನೆ. ನೆಕ್ಸ್ಟ್ ಕ್ವಶನ್. ಓಕೆ, within 4 days of its launch by NHAI, National Highway Authority of India, more than how many lakhs FASTag annual pass
were launched. Because ನೋಡ್ಕೊಡಿ obvious ನೋಡ್ಕೊಡಿ, ಈಗ ನಾ ಕಂಟಿನ್ಯೂಸ್ ಟ್ರಾವೆಲ್ ಕೆ ಇಲ್ಲಿ ನೋಡ್ರಿ ನಂದು ಇದಿದೆ ರೀ, ನಂದೇನೋ ಒಂದು ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ ಇದೆ. ಐ ಹ್ಯಾವ್ ಅ ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ ಅಂದ್ರೆ ನನ್ನಲ್ಲಿ ಏನೋ ಒಂದು ಸಾರಿಗೆದ ಒಂದು ಬಿಸ್ನೆಸ್ ಇದೆ ಅಂತ ತಿಳ್ಕೊ, ಸಾರಿಗೆ ಬಿಸ್ನೆಸ್ ಇದೆ. ಮೀನ್ಸ್ ಥ್ರೂಔಟ್ ದ ಇಯರ್, ವರ್ಷ ಪೂರ್ತಿ ನಾನು ಪ್ರಾಡಕ್ಟ್ ನ ಎಕ್ಸ್ಚೇಂಜ್ ಮಾಡ್ತೇನೆ, ಅಂದ್ರೆ ಸಾಗಾಣಿಕೆಯಲ್ಲಿ ಇರ್ತಾನೆ. ಬಟ್ ಎವ್ರಿ ಟೈಮ್ ವೆನ್ ಎವರ್ ಐ ಆಮ್ ಗೋಯಿಂಗ್ ಟು ಹ್ಯಾವ್ ಎಕ್ಸ್ಚೇಂಜ್, ಎವ್ರಿ ಟೈಮ್ ಹೋಗ್ತಿರ್ಬೇಕಾದ್ರೆ ಎವ್ರಿ ಟೈಮ್ ಐ ಹ್ಯಾವ್ ಟು ಗೋ ಬೈ ಟೋಲ್ ಟ್ಯಾಕ್ಸ್. ಟೋಲ್ ಟ್ಯಾಕ್ಸ್ ನತಿ ಮಟ್ಟಿಗೆ ಗೊತ್ತ್ರಿ, ಈಗ ಫಾಸ್ಟ್ಯಾಗ್ ಬಂದಿದೆ. ಫಾಸ್ಟ್ಯಾಗ್ ಸೈನ್ಸ್ ಅಂಡ್ ಟೆಕ್ ಅಲ್ಲಿ ಹೇಳ್ತಾನೆ ಫಾಸ್ಟ್ಯಾಗ್ ಅಂದ್ರೆ, ಬಿಕಾಸ್ ನಾವು ಇವನ್ ಗವರ್ಮೆಂಟ್ ಆಫ್ ಇಂಡಿಯಾ ಥಿಂಕಿಂಗ್ ಟು ರಿಮೂವ್ ಫಾಸ್ಟ್ಯಾಗ್ ಆಲ್ಸೋ. ಫಾಸ್ಟ್ಯಾಗ್ ತೆಗೆದು ಸೆಟಲೈಟ್ ಬೇಸ್ಡ್ ಅನ್ನತ್ತಾರೆ. ಸೊ ಹೀಗಾಗಿ ನೋಡ್ರಿ, ನನಗೆ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಿರ್ಬೇಕಾದ್ರೆ ಸರ್ಕಾರಕ್ಕೆ ಏನಾದ್ರೂ ಎಮರ್ಜೆನ್ಸಿ ಫಂಡ್ ಬೇಕಾದ್ರೆ, ಪ್ಲೀಸ್ ಲಿಸನ್, ಸರ್ಕಾರಕ್ಕೆ ಯಾವಾಗಾದ್ರೂ ಎಮರ್ಜೆನ್ಸಿ ಫಂಡ್ ಬೇಕಾದ್ರೆ, ವೆನ್ ಎವರ್ ಗವರ್ಮೆಂಟ್ ಇಸ್ ಹ್ಯಾವಿಂಗ್ ಎಮರ್ಜೆನ್ಸಿ ರಿಗಾರ್ಡಿಂಗ್ ದ ಫಂಡ್ ರಿಕ್ವೈರ್ಮೆಂಟ್, ಸರ್ಕಾರಕ್ಕೆ ಯಾವಾಗಾದ್ರೂ ಒಂದು ಅರ್ಜೆಂಟ್ ಫಂಡ್ ಬೇಕಾದ್ರೆ ಏನ್ ಮಾಡ್ತಾ ಗೊತ್ತ್ರಿ, ಆಫರ್ಸ್ ಅಂದ್ರೆ ದೇ ವಿಲ್ ಗಿವ್ ಆಫರ್ಸ್ ಕೊಡ್ತಾರೆ. ಆಫೀಸ್ ನೋಡ್ರಿ, ಯಾವುದೇ ಒಂದು ಕಂಪನಿ ಆಗಿರ್ಬೋದು ಏನಿರಲಿ, ನನಗೆ ಏನಾದ್ರೂ ಅರ್ಜೆಂಟ್ ಮನಿ ಬಂದಾಗ ಐ ವಿಲ್ ಗಿವ್ ಮೋರ್ ಆಫರ್ಸ್. ಬೆಸ್ಟ್ ಎಕ್ಸಾಂಪಲ್ ಬ್ಯಾಂಕ್ ಏನ್ ಹೇಳ್ತಾರೆ, ಈ ಸಮಯದಲ್ಲಿ ನಮ್ಮ ಬ್ಯಾಂಕ್ ಅಲ್ಲಿ ಯಾರಾದ್ರೂ FD ಸೇವಿಂಗ್ಸ್ ಅಕೌಂಟ್ RD ಅಕೌಂಟ್ ಇಟ್ಟರೆ ನಿಮಗೆ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತೀನಿ ಅಂದಾಗ, if someone is calling you with a high interest or high return, definitely they are having some emergency of the fund, right? ಒಬ್ಬ ವ್ಯಕ್ತಿ ನಿನಗೆ 10 ರೂಪಾಯಿ ಅಥವಾ 15 ರೂಪಾಯಿ ಬಡ್ಡಿ ಕೊಡ್ತೀನಿ, ನನ್ಗೆ ಸ್ವಲ್ಪ ರೊಕ್ಕ ಕೊಡಂದಾಗ ಮೇ ಬಿ ದಟ್ ಪರ್ಟಿಕ್ಯುಲರ್ ಪರ್ಸನ್ ಇಸ್ ಹ್ಯಾವಿಂಗ್ ಸಮ್ ಎಮರ್ಜೆನ್ಸಿ ನೀಡ್ಸ್, ರೈಟ್? ಸೊ ಹೀಗಾಗಿ ಇಲ್ಲಿ ಭಾರತದಲ್ಲಿ ನೋಡ್ಕೊಂಡ್ರೆ ಟೋಲ್ ಟ್ರಾನ್ಸಾಕ್ಷನ್ಗೆ, ಬಿಕಾಸ್ ವಿ ಹ್ಯಾವ್ ದಟ್ ಇಸ್ NHI. ಇಲ್ಲಿ ನೋಡ್ರಿ, ಯಾವುದೇ ಒಂದು ಸಂಸ್ಥೆ ಮುಂದೆ ಪ್ರಾಧಿಕಾರ ಇದ್ರೆ ಅದು ಕಾಯ್ದೆ ಮುಖಾಂತರ ರಚಿಸಲಾಗಿತ್ತು ಅಂದ್ರೆ ದೇ ಆರ್ ದ ಇಂಡಿಪೆಂಡೆಂಟ್ ಬಾಡಿ. ಪ್ಲೀಸ್ ಲಿಸನ್, if any institution have an authority of India as a suffix, they are the independent body. ಅಂದ್ರೆ ಯಾವುದೇ ಒಂದು ಸಂಸ್ಥೆ ಮುಂದೆ ಪ್ರಾಧಿಕಾರ ಅಂತ ಶಬ್ದ ಇದ್ರೆ ಅವರು ಸ್ವತಂತ್ರ ಸಂಸ್ಥೆಗಳು, ದೇ ಕ್ಯಾನ್ ಟೇಕ್ ಓನ್ ಡಿಸಿಷನ್ಸ್ ಅಂತ ಅರ್ಥ. ಯಾಕಂದ್ರೆ ಅವ್ರಿಗೆ ಕಾಯ್ದೆ ಮೂಲಕ ಹಾಕಿರ್ತಾರೆ. ಬೆಸ್ಟ್ ಎಕ್ಸಾಂಪಲ್ ಮೇ ಬಿ ಮೈಟ್ ಹ್ಯಾವ್ ಸೀನ್, ದೇರ್ ಇಸ್ ಸ್ಕ್ಯಾಮ್ 1992. ಬಿಕಾಸ್ ಸ್ಕ್ಯಾಮ್ 1992 ರೀ, ಸೆಬಿ ಇಂಡಿಯಾದಾಗ ಶೇರ್ ಮಾರ್ಕೆಟ್ ಮತ್ತು ಇನ್ವೆಸ್ಟ್ಮೆಂಟ್ ಗೆ ಯಾರು ಸೆಬಿ ಇದಾರೆ. ಬಟ್ ಸೆಬಿ ವಾಸ್ ಎಸ್ಟಾಬ್ಲಿಷ್ ಇನ್ 1988. ಬಟ್ ಇವ್ರಿಗೆ ಪವರ್ ಇರಂಗಿಲ್ಲ. ಅದಕ್ಕೆ ಯಾವಾಗ ನೋಡ್ಕೊರಿ, ಇವ್ರಿಗೆ ಏನ್ ಮಾಡ್ತಾರೆ, ಒಂದು ಕಾಯ್ದೆ ಮೂಲಕ 1992 ಸೆಬಿ ಆಕ್ಟ್ ತಗೊಂಡ್ಬಂದ್ಬಿಡ್ತಾರೆ. ಕಾಯ್ದೆ ಮೂಲಕ ಇವ್ರಿಗೆ ಏನ್ ಮಾಡ್ತಾರೆ, ಯು ಆರ್ ನೌ ಅಥಾರಿಟಿ ಆಫ್ ಇಂಡಿಯಾ, ಯು ಕ್ಯಾನ್ ಟೇಕ್ ಓನ್ ಡಿಸಿಷನ್. ಅದಕ್ಕೆ ಇಮಿಡಿಯೇಟ್ಲಿ ಅವ್ರು ಹೋಗಿ ಹರ್ಷದ್ ಮೆಹ್ತಾನ ಅರೆಸ್ಟ್ ಮಾಡ್ತಾರೆ. ಅದಕ್ಕೆ ಸ್ಕ್ಯಾಮ್ 1992 ಅಂತ ಬರ್ತದೆ. The same question was asked in case 2020 prelims by saying that in which of the following years SEBI got a autonomous status ಅಂತ ಕೇಳಿದ್ರೆ, ಈ ಕೆಳಗಿನ ಯಾವ ವರ್ಷದ ಒಂದು ಸೆಬಿಯನ್ನು ಸ್ವತಂತ್ರ ಸಂಸ್ಥೆಯಾಗಿ ಮಾಡಿತು ಅಂತ ಕೇಳಿದಾರೆ. ಅದಕ್ಕೆ ಆಕ್ಟ್ ಅಂತಿದ್ರೆ, ಅಂದ್ರೆ ಯಾವುದೇ ಸಂಸ್ಥೆಗೆ ಪ್ರಾಧಿಕಾರ ಇದ್ರೆ ಅದಕ್ಕೆ ಆಕ್ಟ್ ಮುಖಾಂತರ ಪವರ್ ಕೊಟ್ಟಿರ್ತಾರೆ. ಆಕ್ಟ್ ಅಂದ್ರೆ ಪಾರ್ಲಿಮೆಂಟ್ ಪವರ್ ಕೊಟ್ಟಿರ್ತದೆ. ಸೊ ಪ್ಲೀಸ್ ರಿಮೆಂಬರ್. ಹಾಗಾದ್ರೆ ಈಗ ಆಫರ್ ಕೊಡ್ತಾ ಇದ್ರೆ ಮೇ ಬಿ ಏನೋ ಎಮರ್ಜೆನ್ಸಿ ಇರಬೇಕು. ಈಗ ನೀವೇ ವಿಚಾರ ಮಾಡ್ರಿ, ನಂದೊಂದು ಸಾರಿಗೆ ವ್ಯವಸ್ಥೆ ಇದೆ. ಈಗ ಫಾಸ್ಟ್ಯಾಗ್ ಆನ್ಯುವಲ್ ಪಾಸ್ ಅಲ್ಲಿ ಏನ್ ಹೇಳ್ತಾರೆ ಗೊತ್ತ್ರಿ, ಯಾರಾದ್ರೂ ಈ ಆನ್ಯುವಲ್ ಪಾಸ್ ಅಲ್ಲಿ 3,000 ರೂಪಾಯಿ ಪೇ ಮಾಡಿದ್ರೆ, ಪೇ ಮಾಡಿದ್ರೆ ನಿಮಗೆ 1 ಇಯರ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೆ ನೀವು ಟ್ರಾನ್ಸ್ಪೋರ್ಟೇಷನ್ ಮಾಡಬಹುದು. ಇಲ್ಲಿ ನೋಡ್ಕೊಡಿ, ಇಟ್ಸ್ ಅ ಹ್ಯೂಜ್ ಆಪರ್ಚುನಿಟಿ ಫಾರ್ ದ ಪೀಪಲ್ ಹೂ ಆರ್ ಡೂಯಿಂಗ್ ದ ಟ್ರಾನ್ಸ್ಪೋರ್ಟೇಷನ್, ರೈಟ್? ಈಗ ನಂದು ಏನೋ ಒಂದು ಕಾರ್ ಇರ್ತದೆ, ನಾನು ನಿರಂತರವಾಗಿ ಟ್ರಿಪ್ ಅಡ್ಡಾಡ್ತೀನಿ. ಅಂದ್ರೆ ನಾನು ಕಸ್ಟಮರ್ ತಗೊಂಡು ನಿರಂತರವಾಗಿ ಅಲ್ಲೆಲ್ಲ ಪ್ರವಾಸದಕ್ಕೆ ಹೋಗುತ್ತೆ. ಎವ್ರಿ ಟೈಮ್ ಟೋಲ್ ಇಸ್ ದ ಬರ್ಡನ್, ರೈಟ್? ಸೊ ಹೀಗೆ ನೋಡ್ರಿ, ಬೆಸ್ಟ್ ಎಕ್ಸಾಂಪಲ್ ನಾನು ಮಾಡ್ತೀನಿ. ನಾನು ಕರ್ನಾಟಕದ ಇದ್ಕೊಂಡು ನನಗೆ ನನ್ನ ಟ್ರಾನ್ಸ್ಪೋರ್ಟ್ ವೇರಿಯಸ್ ಲೊಕೇಶನ್ ಹೋಗ್ತಿರ್ತೀನಿ. ಅಂದ್ರೆ ವಾರದ ಅಂದ್ರೆ ಒನ್ ವೀಕಲ್ ನಾನು ಮೇ ಬಿ ಒಂದು 5 ಪ್ಲೇಸ್ಗೆ ಹೋಗ್ತೇನೆ ಅಂತ ತಿಳ್ಕೊಡಿ. ಎಷ್ಟರ ಅಮೌಂಟ್ 5 ಪ್ಲೇಸ್ ಹೋಗ್ತಿರ್ಬೇಕಾದ್ರೆ ಈ 5 ಲೊಕೇಶನ್ ಎವ್ರಿ ಟೈಮ್ ಈ 5 ಲೊಕೇಶನ್ ಹೋಗ್ಬೇಕಾದ್ರೆ ಅಟ್ ಲೀಸ್ಟ್ ನಾನು ಒಂದು 10 ಟೋಲ್ ಆದ್ರೂ ಕ್ರಾಸ್ ಮಾಡ್ತೀನಿ. 10 ಟೋಲ್ಗೆ ಬರೀ ನೋಡ್ರಿ 100 ರೂಪಾಯಿ ಪರ್ ಟೋಲ್ ಚಾರ್ಜ್ ಇದ್ರೆ ಏನಾಗ್ತದೆ, ಇಲ್ಲಿ 1,000 ರೂಪಾಯಿ ಹೋಗ್ತು. ಈ 1,000 ರೂಪಾಯಿ ಯಾರ ಮೇಲೆ ಬರ್ಡನ್ ಬರ್ತೈತ್ರಿ? ಆಬ್ವಿಯಸ್ಲಿ ಅನ್ರಿ ಆ ಗಾಡಿ ಓನರ್ ಏನ್ ಮಾಡ್ತಾನೆ, ಆಬ್ವಿಯಸ್ಲಿ ಕಸ್ಟಮರ್ಸ್ ಮೇಲೆ ಹಾಕ್ತಾನೆ. ಅದೇ ಬೇಕಾದ್ರೆ ನೋಡ್ಕೊಡೋದೇ ನೀವು ಬರೀ ಇದು 1 ತಿಂಗಳ ಅಂತ ಜಸ್ಟ್ ಇಮ್ಯಾಜಿನ್. 1 ತಿಂಗಳಿಗೆ ನೀನು ಒಂದು ವಾರದಲ್ಲಿ 5 ಟ್ರಿಪ್ ಮಾಡ್ತೀನಿ. ಅದೇ 1 ತಿಂಗಳ ಅಂದ್ರೆ ಇಂಟು 2 ದಟ್ ಇಸ್ 20 ಟ್ರಿಪ್ ಮಾಡ್ತೀನಿ. ನೆಕ್ಸ್ಟ್ ಮಾಡ್ತೀವಿ ಇಯರ್ಲಿ ತಗೋನಿ. ಸೊ ಇಂಟು 12 ಮಾಡ್ರಿ 120 ದಟ್ ಇಸ್ ಓಕೆ, ದಟ್ ಇಸ್ 240 ಮಾಡ್ತೀನಿ ಅಂದಾಗ ಆಬ್ವಿಯಸ್ಲಿ ನೋಡ್ಕೊಡ್ರಿ, ಒಂದು ಟ್ರಿಪ್ಗೆ 1,000 ರೂಪೀಸ್ ಟೋಲ್ ಆಗ್ತಾ ಇದೆಪ್ಪ ನಿನಗೆ ಅಂದರೆ ಹಾಗಾದ್ರೆ ನೀವು 240 ಟ್ರಿಪ್ಗೆ ಅಂದ್ರೆ ಆಬ್ವಿಯಸ್ಲಿ ಇಟ್ಸ್ ಹ್ಯೂಜ್ ಮನಿ, ರೈಟ್? ಆಬ್ವಿಯಸ್ಲಿ ಕಸ್ಟಮರ್ಸ್ ಮೇಲೆ ಬರ್ತದೆ ಬರ್ಡನ್. ಸೊ ಹೀಗಾಗಿ NHI ಒಂದು ಆಫರ್ ಕೊಟ್ಟಿದ್ದು ಏನಪ್ಪಾ ಅಂದ್ರೆ, ನೋಡಪ್ಪ ನಾವು ಒಂದು ನಿಮಗೆ ಫಾಸ್ಟ್ಯಾಗ್ ಆನ್ಯುವಲ್ ಪಾಸ್ ಅಂತ ಒಂದು ಆಫರ್ ಕೊಡ್ತೀವಿ. ಯಾರಾದ್ರೂ 3,000 ರೂಪಾಯಿ ಏನಾದ್ರೂ ನೀವು ಪೇ ಮಾಡಿದ್ರೆ ನಿಮ್ಗೊಂದು ನಾವೇನ್ ಕೋಡ್ ಕೊಡ್ತೀವಿ. ಆ ಕೋಡ್ ಮುಖಾಂತರ ನಿಮ್ಗೆ ವ್ಯಾಲಿಡಿಟಿ ಏನು 1 ವರ್ಷ ಇದೆ. ಇವರು ಗೋಯಿಂಗ್ ಟು ಹ್ಯಾವ್ ಅ ವ್ಯಾಲಿಡಿಟಿ 1 ಇಯರ್. ಅಂದ್ರೆ 1 ವರ್ಷದಲ್ಲಿ ನೀವು ಎಲ್ಲಾದ್ರೂ ಅಡ್ಡಾಡಿ ಇಂಡಿಯಾದಲ್ಲಿ ಯು ವಿಲ್ ನಾಟ್ ಬಿ ಹ್ಯಾವಿಂಗ್ ಎಕ್ಸ್ಟ್ರಾ ಚಾರ್ಜ್. ಅಂದ್ರೆ 3,000 ರೂಪಾಯಿದಲ್ಲಿ ಬರ್ತೈತಿ ಅಂತ ಹೇಳ್ತಾರೆ. ಹಾಗಾದ್ರೆ 3,000ದಲ್ಲಿ ಬರ್ತೈತಿ ಅಂದಾಗ ಆಬ್ವಿಯಸ್ಲಿ ಏನ್ ಹೇಳ್ತಾನ ನೋಡ್ರಿ, 1 ವರ್ಷ ಆರ್
ಮ್ಯಾಕ್ಸಿಮಮ್ ಹಂಗ ಸಿಕ್ಕೈತೆ ಅಂತೇಳಿ ಮತ್ತೆ ಯೂಸ್ ಮಾಡಬಲ್ಲ. ಮ್ಯಾಕ್ಸಿಮಮ್ ನೋಡ್ರಿ, ಮ್ಯಾಕ್ಸಿಮಮ್ 200 ಟೋಲ್ಸ್ ಅಂದ್ರೆ ಏನ್ ಹೇಳ್ತಾನ, ವಿಚ್ ಎವರ್ ಅರ್ಲಿ ಅಂತ ಹೇಳ್ಬಿಡ್ತಾನ. ಅಂದ್ರೆ ನೋಡಪ್ಪ, ನೀ ಏನಾದ್ರೂ 3,000 ರೂಪಾಯಿ ಕೊಟ್ಟು ಫಾಸ್ಟ್ಯಾಗ್ ಎನ್ಯುವಲ್ ಪಾಸ್ ಅನ್ನು ತೆಗೆದುಕೊಂಡರೆ ನಿನಗೆ 1 ವರ್ಷದ ವ್ಯಾಲಿಡಿಟಿ ಇರ್ತೈತೆ. ಅಂದ್ರೆ ಇಂಡಿಯಾದಲ್ಲಿ ನೀ ಎಲ್ಲೇ ಹೋಗು ಯಾವ ಟೋಲ್ ಅಲ್ಲಿ ನಿನಗೆ ಸ್ಟಾಪ್ ಮಾಡಲ್ಲ, ಅಂದ್ರೆ ಎಕ್ಸ್ಟ್ರಾ ಪೇ ಮಾಡೋ ಅವಶ್ಯಕತೆ. ಆರ್ ನೀವು ವರ್ಷದಲ್ಲಿ ವರ್ಷದಲ್ಲಿ ಮ್ಯಾಕ್ಸಿಮಮ್ 200 ಟೋಲ್ ಕ್ರಾಸ್ ಮಾಡ್ಬಂದಿ ಅಂದ್ರೆ ಕೊಟ್ಟಾರ್ತಾರೆ ಅಂತ 1,000 ಟ್ರಾವೆಲ್ ಟೋಲ್ ಕ್ರಾಸ್ ಮಾಡಿದ್ರೆ ಏನ್ ಬಂತು, ಮತ್ತೆ ಗವರ್ಮೆಂಟ್ ಲಾಸ್ ಅಲ್ಲ. ಸೊ ಹೀಗಾಗಿ ಅಂದ್ರೆ ವಿಚ್ ಎವರ್ ಅರ್ಲಿ ಅಂದ್ರೆ 1 ವರ್ಷ ಮುಗಿದ್ರೆ ಎಕ್ಸ್ಪೈರ್ ಆಕತಿ, ಇಲ್ಲ ತನ್ನ 200 ಟೋಲ್ ದಾಟಿದೆ ಅಂದ್ರೂ ಕೂಡ ಮತ್ತೆ ಎಕ್ಸ್ಪೈರ್ ಆಗತ್ತೆ ಅಂತಾಗ ಯು ಕ್ಯಾನ್ ಇಮ್ಯಾಜಿನ್ 3,000 ಇಂಟು ಇದಕ್ಕೆ ಸರಿಯಾದ ಉತ್ತರ 5 ಲ್ಯಾಕ್. ಜಸ್ಟ್ ಫಾರ್ ಆನ್ಸರ್ ಹೇಳ್ತಾನೆ, ಇದಕ್ಕೆ ಸರಿಯಾದ ಉತ್ತರ 5 ಲ್ಯಾಕ್. ಇದಕ್ಕೆ ಸರಿಯಾದ ಉತ್ತರ 5 ಲ್ಯಾಕ್ ಅಂದ್ರೆ 5 ಲ್ಯಾಕ್ ರಿಜಿಸ್ಟ್ರೇಷನ್ ಆಗಿ ಈ ಫಾಸ್ಟ್ ಅಂದಾಗ ಯು ಕ್ಯಾನ್ ಇಮ್ಯಾಜಿನ್ 5 ಲಕ್ಷ ಇಂಟು 3,000 ಅಂತ ತಿಳ್ಕೊಡ್ರಿ. ಜಸ್ಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡ್ ಅಂದ್ರೆ 15 ಎಷ್ಟಾಯ್ತು, 15,000 ಆಯ್ತು. 15,000 ಅಂದ್ರೆ ಇಂಟು ಲಕ್ಷ ಲ್ಯಾಕ್ ಅಂದ್ರೆ ಬೇಕಾ ನೋಡ್ರಿ. ಅಂದ್ರೆ ಇಲ್ಲಿ ಒಟ್ಟು 3,000 ರೂಪಾಯಿ ಅಂತ ಬಂದಾಗ ಇಂಟು 5 ಲ್ಯಾಕ್ ಅಂತ ಹೇಳ್ತೀರಿ. 5 ಲ್ಯಾಕ್ ಅಂತೀರಿ ಅಂದ್ರೆ 15,000 ಲಕ್ಷ. 15,000 ಲಕ್ಷ ಜಸ್ಟ್ ಇದೊಂದು ಸ್ಕೀಮ್ ಅಲ್ಲಿ ಬಂದೈತೆ ಅಂದ್ರೆ ಯು ಕ್ಯಾನ್ ಇಮ್ಯಾಜಿನ್ ಗವರ್ಮೆಂಟ್ಗೆ ಎಮರ್ಜೆನ್ಸಿ ಬೇಕಾಗಿತ್ತು ಈ ಹಣ ಅಂತ ಹೇಳ್ತಾರೆ. ಗವರ್ಮೆಂಟ್ಗೆ ಎಮರ್ಜೆನ್ಸಿ ಬೇಕಾಗಿತ್ತು ಈ ಹಣ ಅಂತ ಹೇಳ್ತಾರೆ. ಅಂದ್ರೆ ನಥಿಂಗ್ ಬಟ್ ಏನಂತ ಗೊತ್ತಿ, ನಥಿಂಗ್ ಬಟ್ ಏನ್ ಗೊತ್ತಿ, ಗವರ್ಮೆಂಟ್ ಯಾವಾಗಾರ ಎಮರ್ಜೆನ್ಸಿದಾಗ ಈ ತರ ಆಫರ್ ಕೊಡ್ತೇವೆ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ದಟ್ ಇಸ್ 5 ಲ್ಯಾಕ್ ರಿಜಿಸ್ಟ್ರೇಷನ್ ಆಗಿದೆ ಅಂತ ಹೇಳ್ತಾರೆ. 5 ಲ್ಯಾಕ್. ಬೇರೆ ನೀವು ಫಾಸ್ಟ್ ಟ್ಯಾಗ್ ಅಂದ್ರೆ ಏನು, ನಾವಿಕ್ ಟೋಲ್ ಕಲೆಕ್ಷನ್ ಯೂಸಿಂಗ್ ಸ್ಯಾಟಲೈಟ್ ಅಂದ್ರೆ ಏನು, ಬೇಕಾದ್ರೆ ಅದನ್ನ ಸೈನ್ಸ್ ಅಂಡ್ ಟೆಕ್ ಕ್ಲಾಸ್ ಅಲ್ಲಿ ಹೇಳಿಕೊಡ್ತೇವೆ. ಸೊ ಇದಕ್ಕೆ ಸರಿಯಾದ ಉತ್ತರ ದಟ್ ಇಸ್ 5 ಲ್ಯಾಕ್. ಇದಕ್ಕೆ ಸರಿಯಾದ ಉತ್ತರ 5 ಲ್ಯಾಕ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ in India has the most sandalwood tree? Obviously ಇದು ಸ್ಟಾಟಿಕ್ ಕ್ವಶನ್. ಅಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ಶ್ರೀಗಂಧ ಮರ ಇರುವ ರಾಜ್ಯ ಯಾವ್ದು ಅಂತ ಹೇಳಿದ್ರೆ ಪ್ಲೀಸ್ ರಿಮೆಂಬರ್. ಸೊ ಇಲ್ಲಿ ನೋಡ್ರಿ, ಭಾರತದಲ್ಲಿರುವ 90% ಸ್ಯಾಂಡಲ್ವುಡ್ ಟ್ರೀ ಅಂದ್ರೆ ಭಾರತದಲ್ಲಿರುವ 90% ಶ್ರೀಗಂಧ ಮರ ಕೇವಲ ಕರ್ನಾಟಕ ಪ್ಲಸ್ ತಮಿಳುನಾಡಲ್ಲೇ ಸಿಗ್ತವ್ರಿ. ತಮಿಳುನಾಡು ಅದರಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಶ್ರೀಗಂಧ ಮರ ಎಲ್ಲಿ ಕಂಡು ಬರ್ತದೆ, ಕರ್ನಾಟಕದಲ್ಲಿ ಕಂಡು ಬರ್ತದೆ. ಯಾಕಂದ್ರೆ ನೋಡಿ, ಸಿ ಆಬ್ವಿಯಸ್ಲಿ ಒಂದು ವೆರೈಟಿ ಪ್ಲಾಂಟ್ ಇದೆ ಅಂದಾಗ ಆಬ್ವಿಯಸ್ಲಿ ಇಟ್ ವಿಲ್ ಬಿ ಹ್ಯಾವಿಂಗ್ ಲಾಟ್ಸ್ ಆಫ್ ದ ಯೂಸರ್ಸ್ ರೈಟ್. ಇಲ್ಲಿ ಕೂಡ ಅದಕ್ಕೆ ನಮ್ಗೆ ಏನಂತೀವಿ, ದಟ್ ಇಸ್ ವಿ ಹ್ಯಾವ್ ಅ ಮೈಸೂರು ಸ್ಯಾಂಡಲ್ ಅಂತ ಒಂದು ಸಪರೇಟ್ ಕಂಪ್ನಿನೇ ಇದೆ. ನೀವು ಅಂದ್ರೆ ಗವರ್ಮೆಂಟ್ ಇನ್ವೆಸ್ಟೆಡ್ ಒಂದು ಕಂಪ್ನಿ ಮೈಸೂರು ಸ್ಯಾಂಡಲ್ಸ್ ಅಂತ ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಕಂಪ್ನಿ ಇದೆ ಮೈಸೂರು ಸ್ಯಾಂಡಲ್ಸ್ ಅಂತ ಅಂದ್ರೆ. ಇಲ್ಲಿ ನೋಡ್ಕೊಡಿ ಏನಂತ, ಈಗ ಶ್ರೀಗಂಧ ಇಷ್ಟು ವೆರೈಟಿ ಇದೆ ಅಂತಂದಾಗ ಆಬ್ವಿಯಸ್ಲಿ ನೋಡ್ಕೊಡಿ ಇದನ್ನ ಕಾಸ್ಮೆಟಿಕಲ್ ಯೂಸ್ ಮಾಡ್ತೀವಿ. ಅಂದ್ರೆ ನಾವು ಕ್ರೀಮ್ ಗರ ಯೂಸ್ ಮಾಡ್ತೀವಿ, ಸೋಪ್ ಗರ ಯೂಸ್ ಮಾಡ್ತೀವಿ, ಅಥವಾ ಸಮ್ ಮೆಡಿಕಲ್ ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ. ಹಾಗಾದ್ರೆ ಪಬ್ಲಿಕ್ ಗ್ರೋ ಮಾಡ್ಬೋದಾ? ಇಸ್ ಇಟ್ ಐ ಕ್ಯಾನ್ ಗ್ರೋ ಸ್ಯಾಂಡಲ್ವುಡ್ ಟ್ರೀ? ಹಾಗಾದ್ರೆ ಸಾಮಾನ್ಯ ಜನರು ಸ್ಯಾಂಡಲ್ವುಡ್ ಟ್ರೀ ಗ್ರೋ ಮಾಡೋದು ಆಗಲ್ಲ ರೀ. ಯಾಕಂದ್ರೆ ನಮ್ಮಲ್ಲಿ ಬಲಿಷ್ಠ ಕಾಯ್ದೆ ಅಂದ್ರೆ ಸರ್, ನಮ್ಮಲ್ಲಿ ನೋಡ್ಕೊಡಿ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ 1972 ಅಡಿಯಲ್ಲಿ ನಾವು ಯಾವ ಜೀವನ ಬಳಸಬೇಕು, ಯಾವ ಜೀವನ ಬಳಸಬಾರ್ದು, ಬಳಸಿದ್ರೆ ಯಾವ ತರ ಪನಿಷ್ಮೆಂಟ್ ಇದೆಲ್ಲ ಮೆನ್ಷನ್ ಮಾಡಿದ್ರೆ. ಸೊ ಹೀಗಾಗಿ ನೋಡ್ಕೊಡಿ, ನಮ್ಮಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಮೊದಲಿಗೆ 6 ಶೆಡ್ಯೂಲ್ಸ್ ಇದು, ಅದೇ 6 ಲಿಸ್ಟ್ ಮಾಡಿದ್ರಿ ಇದರಲ್ಲಿ ಬಳಸಬಾರ್ದು ಅಂತ ಹೇಳಿ. ಬಟ್ 2023 ಅಮೆಂಡ್ ಮಾಡಿ ಏನ್ ಮಾಡಿದ್ರಿ, 3 ಅನುಸೂಚಿ ಮಾಡಿ. ಸೊ ಹೀಗಾಗಿ ಪ್ರಸ್ತುತವಾಗಿ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ 1972 ಅಡಿಯಲ್ಲಿ ಸರ್ 3ನೇ ಅನುಸೂಚಿ ಅಂದ್ರೆ ರೋಮನ್ ಅಂಕಿನ ಬರ್ತೀವಿ. 3ನೇ ಅನುಸೂಚಿಯಲ್ಲಿ ಸರ್ ಕೆಲವೊಂದಿಷ್ಟು ಮರಗಳನ್ನ ಇಟ್ಟಿದ್ದಾರೆ. ಅಂದ್ರೆ ಲೈಕ್ ಹರ್ಬಲ್ಸ್ ಇರ್ಬೋದು ಅಥವಾ ಸಮ್ ವಿಶೇಷ ಲೈಕ್ ನೋಡಿ ಸ್ಯಾಂಡಲ್ವುಡ್ ಅಂತೀರಿ, ರೆಡ್ ಸ್ಯಾಂಡಲ್ವುಡ್ ಅಂದ್ರೆ ಸರ್ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ 1972 3ನೇ ಅನುಸೂಚಿಯಲ್ಲಿ ಹೇಳಲಾದ ಸಸ್ಯಗಳನ್ನು ಸಾಮಾನ್ಯರು ಬೆಳೆಸುವಂತಿಲ್ಲ ಮತ್ತು ಬಳಸುವಂತಿಲ್ಲ. ಆದ್ರೆ ಸರ್ಕಾರದ ಅನುಮತಿ ತಗೊಂಡು ಯು ಕ್ಯಾನ್ ಯುಟಿಲೈಸ್. ಬಟ್ ಸರ್ಕಾರ ಎಷ್ಟು ನಿಗದಿಪಡಿಸುತ್ತೆ, ಸರ್ಕಾರ ಎಷ್ಟು ಹೇಳ್ತದೆ ಅಷ್ಟೇ ಮಾತ್ರ ಯು ಹ್ಯಾವ್ ಟು ಕಲ್ಟಿವೇಟ್. ಹರ್ಬಲ್ಸ್ ಅಂದ್ರೆ ದೋಸ್ ಆರ್ ಯೂಸ್ಡ್ ಫಾರ್ ಮೆಡಿಸಿನ್ ಪ್ರಿಪರೇಷನ್. ಸೊ ಹೀಗಾಗಿ ನಮ್ಮಲ್ಲಿ ಎಕ್ಸಾಮ್ ಅಲ್ಲಿ ಒಂದ್ರಿ ವನ್ಯಜೀವಿ ಕಾಯ್ದೆ ಕೇಳಬಹುದು, ಇಲ್ಲಂದ್ರ ಕರ್ನಾಟಕ ಕೇಳಬಹುದು. ಸೊ ಪ್ಲೀಸ್ ರಿಮೆಂಬರ್ಸ್, ಇದಕ್ಕೆ ಸರಿಯಾದ ಉತ್ತರ ದಟ್ ಇಸ್ ಕರ್ನಾಟಕ ರೀ, ಕರ್ನಾಟಕ. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಲಾರ್ಜೆಸ್ಟ್ ಐಲ್ಯಾಂಡ್ ಇನ್ ದಿ ಇಂಡಿಯನ್ ಓಷನ್? ಆಬ್ವಿಯಸ್ಲಿ ನೋಡ್ರಿ, ಅಗೇನ್ ಸ್ಟಾಟಿಕ್ ಕ್ವಶನ್ ಅಂದ್ರೆ ಈ ಕೆಳಗಿನ ಯಾವುದು ಹಿಂದೂ ಮಹಾಸಾಗರದಲ್ಲಿ ಕಂಡುಬರುವ ಅತಿ ದೊಡ್ಡ ದ್ವೀಪ ಅಂತ ಕೇಳ್ತಾನೆ. ಇದಕ್ಕೆ ಸರಿಯಾದ ಉತ್ತರ ದಟ್ ಇಸ್ ಮಡಗಾಸ್ಕರ್. ಸರ್ ಮತ್ತೇನ್ ಕೇಳ್ಬೋದು? ಹಾಗಾದ್ರೆ ನಿಮ್ಗೆ ನೋಡ್ಕೊಂಡು ಕೇಳ್ಬೋದು, ಇಂಡಿಯನ್ ಓಷನ್ ಅಂದ್ರೆ ಹಿಂದೂ ಮಹಾಸಾಗರದಲ್ಲಿ ಎಷ್ಟು ದೇಶಗಳು ಗಡಿಭಾಗ ಅಂತವ್ರಿ? ದಟ್ ಇಸ್ 38 ನೆನಪಿಟ್ಟು. ಸಮಟೈಮ್ಸ್ ದೇ ವಿಲ್ ಆಸ್ಕ್ ಅ ಕ್ವಶನ್ ಅಂದ್ರೆ ಸರ್ ಇಫ್ ದಿಸ್ ಇಸ್ ದ ಇಂಡಿಯಾ, here also we have water, here also we have water, right? ಅದಕ್ಕೆ ನೋಡ್ರಿ ಅರೇಬಿಯನ್ ಸೀ ಅಂತೀರಿ ನೀವು, ಇದು ಬೇ ಆಫ್ ಬೆಂಗಾಲ್, ಇದು ಹಿಂದೂ ಮಹಾಸಾಗರ ಅಂತ. ಅಂದ್ರೆ ಟೋಟಲ್ ಇದನ್ನೆಲ್ಲ ಏನ್ ಮಾಡ್ತೀವಿ ಗೊತ್ತಾ ನಾವು, ಹಿಂದೂ ಮಹಾಸಾಗರ ಅಂತ ಹೇಳ್ತೀವಿ. ಸೊ ಹೀಗಾಗಿ ಅಂದ್ರೆ
ಒಟ್ಟು ಎಷ್ಟು ಈ ದೇಶಗಳು ಇಂಡಿಯನ್ ಓಷನ್ ಕಂಡು ಬರ್ತವೆ? 38 ದೇಶಗಳು. ಅದಕ್ಕೆ ಅಂತೇಳಿ ಏನ್ ಮಾಡ್ತಾರೆ ಗೊತ್ತಾ, ಒಂದು ರಿಮ್ ಅಸೋಸಿಯೇಷನ್ ಅಂತ ಬರುತ್ತೆ. ಅಂದ್ರೆ ಸರ್ ಇಲ್ಲಿನೂ ಭೂಮಿ ಇರ್ತತಿ, ಇಲ್ಲಿನೂ ಒಂದು ಭೂಮಿ ಇರ್ತತಿ ಅಂತ ತಿಳ್ಕೊಡ್ರಿ. ಈ ಮಧ್ಯವರ್ಗದಲ್ಲಿ ಇದಕ್ಕೆ ಏನಂತ ನಾವು ರಿಮ್ ಅಂತ ಕರಿತೀವಿ. ಸೊ ಹೀಗಾಗಿ ನಮ್ಮಲ್ಲಿ ಇಂಡಿಯನ್ ಓಷನ್ ರಿಮ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತ ಎಕ್ಸಾಮ್ ಅಲ್ಲಿ ಕೇಳ್ಬೋದ್ರಿ. ಇಂಡಿಯನ್ ಓಷನ್ ರಿಮ್ ಅಂದ್ರೆ ಅದ್ರ ರೀಜನಲ್ ಭಾಗ ನೋಡಿ. ಇಂಡಿಯನ್ ಓಷನ್ ರಿಮ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂದ್ರೆ ಸರ್ ಎರಡು ದೊಡ್ಡ ಭೂಭಾಗದ ಮಧ್ಯೆ ಏನ್ ನೀರ್ ಕಂಡು ಬರ್ತದೆ ಅದಕ್ಕೆ ನಾವು ರಿಮ್ ಅಂತ ಕರಿತೀವಿ. ಸೊ ಹೀಗಾಗಿ ನೀವು ಎಕ್ಸಾಮ್ ಕೇಳ್ಬೋದು. ಸೊ ಹೀಗಾಗಿ ನೋಡ್ಕೊಡಿ, ಇದು ಯಾವಾಗ ಸ್ಟಾರ್ಟ್ ಆಗಿದೆ? 1997 ನಲ್ಲಿ ಈ ಗುಂಪು ಸ್ಟಾರ್ಟ್ ಮಾಡಿದ್ರು. ಹಾಗಾದ್ರೆ ಇದರಲ್ಲಿ ಒಟ್ಟು ಎಷ್ಟು ದೇಶಗಳು? 23 ಅಂತ ಹೇಳ್ತಾರೆ. ಸೊ ಪ್ಲೀಸ್ ರಿಮೆಂಬರ್. ಸೊ ಹೀಗಾಗಿ ನಿಮ್ಮ ಎಕ್ಸಾಮ್ ಸ್ಟ್ಯಾಟಿಕ್ ಕೇಳ್ಬೋದು. ನೆಕ್ಸ್ಟ್, ಭಾರತ ಹಿಂದೂ ಮಹಾಸಾಗರಲ್ಲಿ ಅತಿ ಬಲಿಷ್ಠ ದೇಶವೆಂದ್ರೆ ಭಾರತ. ಇಸ್ ಇಟ್ ಇಂಡಿಯಾ ಹ್ಯಾವ್ ಟೇಕನ್ ಎನಿ ಇನಿಷಿಯೇಟಿವ್? ಸೊ ಹೀಗಾಗಿ ನೋಡ್ರಿ 2015ರಲ್ಲಿ ಭಾರತ ಒಂದು ಸ್ಕೀಮ್ ಹಾಕಿದ್ದೀರಿ. ಇದು ಕೇಳಿದ ಎಕ್ಸಾಮ್ ಅಲ್ಲಿ ಸಾಗರ್ ಅಂತೇಳಿ. ಸಾಗರ್ ಅಂದ್ರೆ ಹಿಂದೂ ಮಹಾಸಾಗರಲ್ಲಿ ಎಷ್ಟು ದೇಶಗಳು ಬರ್ತಾವಲ್ಲ, ಹಿಂದೂ ಮಹಾಸಾಗರಲ್ಲಿ ಎಷ್ಟು ದೇಶಗಳು ಕರಾವಳಿ ಪ್ರದೇಶ ಅಂದ್ರೆ ಅವುಗಳ ಸಂರಕ್ಷಣೆ ಅಂತ ಹೇಳೋದಕ್ಕೆ ನೋಡ್ರಿ, ದಟ್ ಇಸ್ ಸೆಕ್ಯೂರಿಟಿ ಅಂಡ್ ಗ್ರೋತ್ ಫಾರ್ ಆಲ್ ಇನ್ ದಿ ರೀಸನ್ ಅಂತ ಹೇಳ್ತಾರೆ. ಎಕ್ಸಾಮ್ ಅಲ್ಲಿ ಕೇಳ್ಬೋದು, ಇನ್ನು ವಿಸ್ತಾರಪ ಕೇಳಬಹುದು. ಆಲ್ರೆಡಿ ಎಕ್ಸಾಮ್ ಅಲ್ಲಿ ವಿಸ್ತಾರಪ ಕೇಳಿದ್ರೆ ಅಂದ್ರೆ 2015ರಲ್ಲಿ ಭಾರತ ಸರ್ಕಾರವು ಸಾಗರ್ ಅಂತ ಯೋಜನೆ ಮಾಡ್ತಾರೆ. ಅಂದ್ರೆ ಹಿಂದೂ ಮಹಾಸಾಗರದಲ್ಲಿ ಕಂಡು ಬರುವ ಎಲ್ಲ ದೇಶಗಳಿಗೆ ಭಾರತ ಸಂರಕ್ಷಣೆ ಒದಗಿಸ್ತದೆ ಅಂದ್ರೆ ದಟ್ ಇಸ್ ಸಾಗರ್ ಅಂತ ಮಾಡಿದ್ರಿ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಮಡಗಾಸ್ಕರ್. ಹಾಗಾದ್ರೆ ಕ್ಯಾನ್ ಯು ರಿಪ್ಲೈ ಆರ್ ಕ್ಯಾನ್ ಯು ಕಮೆಂಟ್? ಹಾಗಾದ್ರೆ ಇದು ಅತಿ ದೊಡ್ಡ ದ್ವೀಪ ಅಂದ್ರೆ ಅತಿ ಚಿಕ್ಕ ದ್ವೀಪ ಯಾವ್ದು? ಯಾರು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡ್ತೀರಿ? ಐ ಹೋಪ್ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡ್ತೀರಿ ಅನ್ಕೊಂತೀವಿ. ನೋಡಿ, ಹಿಂದೂ ಮಹಾಸಾಗರದಲ್ಲಿ ಕಂಡು ಬರುವ ಅತಿ ದೊಡ್ಡ ದ್ವೀಪವೆಂದ್ರೆ ಮಡಗಾಸ್ಕರ್ ಅಂತಾರೆ. ಹಾಗಾದ್ರೆ ಅತಿ ಚಿಕ್ಕವಾದದ್ದು ಯಾವ್ದು ನೋಡ್ರಿ? ಸುಮತ್ರನ್ ಬರೋದು ಆಬ್ವಿಯಸ್ಲಿ ಇಂಡೋನೇಷ್ಯಾದಲ್ಲಿ ಬರ್ತದೆ. ಸುಮತ್ರನು ಯಾರಾದ್ರೂ ಕಮೆಂಟ್ ಮಾಡ್ತೀರಿ ಅನ್ಕೊಂತೀವಿ. ಸೊ ಚಿಕ್ಕದು ಯಾವ್ದು ನೋಡ್ಕೊಡ್ರಿ. ಹಾಗೆ ಇದರ ಜೊತೆಗೆ ಏನು ಓದ್ಕೊಡ್ರಿ ನೀವು? ಇದರ ಜೊತೆಗೆ ಭಾರತದಲ್ಲಿರುವ ಬ್ಲೂ ಫ್ಲಾಗ್ಸ್ ಪ್ರವಾಸ. ಆಗ್ಲೇ ಹಿಂದೆ ಹೇಳ್ಬೇಕಾಯ್ತು, ನಾನು ಮರ್ತೆ, ಐ ಆಮ್ ಸಾರಿ, ಪ್ರೀವಿಯಸ್ಲಿ ಹೇಳ್ಬೇಕಾಯ್ತು. ಟೂರಿಸಂ ಅಂತ ಬಂದಾಗ ಐ ಹ್ಯಾವ್ ಫಾರ್ಗಟನ್. ಪ್ಲೀಸ್ ಫೋಕಸ್ ಆನ್ ಬ್ಲೂ ಫ್ಲಾಗ್ಸ್. ಬ್ಲೂ ಫ್ಲಾಗ್ಸ್ ನಿಮ್ಮ ಎಕ್ಸಾಮ್ಗೆ ಓದ್ಕೊಂಡವ್ರಿ. ಓಕೆ, ನೋಡೋಣ ಯಾರು ಕಮೆಂಟ್ ಮಾಡಿ, ಪ್ಲೀಸ್ ಕಮೆಂಟ್. ಹಾಗಾದ್ರೆ ಹಿಂದೂ ಮಹಾಸಾಗರದಲ್ಲಿ ಕಂಡುಬರುವ ಅತಿ ದೊಡ್ಡ ದ್ವೀಪ ಅಂದ್ರೆ ದಟ್ ಇಸ್ ಮಡಗಾಸ್ಕರ್. ಅಂದ್ರೆ ಚಿಕ್ಕ ದ್ವೀಪ ಯಾವುದು? ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಒನ್, which is the first state to start the process implementing the new education policy for the central government? Please remember, this is also very important. ನೋಡ್ರಿ, ಕೇಳಿ ನೋಡ್ರಿ ಸರ್, ಆಲ್ಮೋಸ್ಟ್ ಆಲ್ ದಕ್ಷಿಣ ಭಾರತದಲ್ಲಿ ಪ್ರಾದೇಶಿಕ ಭಾಷೆಗಳು ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ನಮ್ಮಲ್ಲಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಏನ್ ಹೇಳ್ತದ್ರಿ? ಪಾಲಿಸಿ ಆಲ್ರೆಡಿ ನಾ ಪ್ರೀವಿಯಸ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸರ್. ಆಲ್ರೆಡಿ ಪ್ರೀವಿಯಸ್ ಕರೆಂಟ್ ಅಫೇರ್ಸ್ ಅಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ ನೋಡ್ಕೊಡಿ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಲ್ಲಿ ಗೊತ್ತಿದೆ. ದಟ್ ಇಸ್ ಮೊದಲಿಗೆ ನಾವು 10+2+3 or 4 years ಇತ್ತು. ಈಗ ನೋಡ್ರಿ 3+3 ಸರಿ 5+3+3+4 ಅಂತಿದೆ ಹೊಸ ನೀವು ನ್ಯಾಷನಲ್ ಎಜುಕೇಶನ್ ಪಾಲಿಸಿ. ಇಲ್ಲಿ ಪ್ರಾಬ್ಲಮ್ ಏನು ಗೊತ್ತ್ರಿ? ಯಾವ್ಯಾವ ಹಂತಗಳು ಅಂತ ಬರ್ತದೆ? ಪ್ಲೀಸ್ ರಿಮೆಂಬರ್, ದಟ್ ಇಸ್ ಎಜುಕೇಶನ್ ಅನ್ನು ಕೊಡ್ರಿ. ದಟ್ ಇಸ್ ಸ್ಟೇಟ್ ಲಿಸ್ಟ್ ಅಲ್ಲಿ ಬರ್ತೈತಿ. ಅಂದ್ರೆ ಶಿಕ್ಷಣ ಎನ್ನುವುದು ಎಲ್ಲಿ ಬರ್ತೈತ್ರಿ? ದಟ್ ಇಸ್ ರಾಜ್ಯ ಪಟ್ಟಿಯಲ್ಲಿ ಬರುತ್ತೆ. ಅಂದ್ರೆ ದ ಸ್ಟೇಟ್ ಗವರ್ಮೆಂಟ್ ಹ್ಯಾವ್ ದ ಫುಲ್ ಫ್ಲೆಡ್ಜ್ ರೈಟ್ಸ್ ಟು ಡೂ ಎನಿಥಿಂಗ್ ವಿತ್ ರೆಸ್ಪೆಕ್ಟ್ ಟು ಎಜುಕೇಶನ್. ಬಟ್ ಶಿಕ್ಷಣ ಅಂತ ಬಂದಾಗ ಪ್ರತಿಯೊಂದು ರಾಜ್ಯದಲ್ಲಿರುವ ಮನುಷ್ಯರು ಮತ್ತು ವಿದ್ಯಾರ್ಥಿಗಳು ಇಂಪಾರ್ಟೆಂಟ್ ಅಲ್ಲ. ಸೊ ಹೀಗಾಗಿ ಈ ಎಜುಕೇಶನ್ ಏನ್ ಮಾಡ್ತಾ ಗೊತ್ತ್ರಿ? ದಟ್ ಇಸ್ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 1976 ಮುಖಾಂತರ ಈ ರಾಜ್ಯ ಪಟ್ಟಿಯಲ್ಲಿರುವ ಈ ಶಿಕ್ಷಣ ಎಂಬ ವಿಷಯವನ್ನು ಸಮವರ್ತಿ ಪಟ್ಟಿಗೆ ಸೇರಿಸಿಬಿಡ್ತಾರೆ. ಅಂದ್ರೆ ನಾವು ಆನ್ ದ ಎಜುಕೇಶನ್ ಬೋತ್ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್ ಕ್ಯಾನ್ ಮೇಕ್ ಅ ಪಾಲಿಸಿ. ಅಂದ್ರೆ ಶಿಕ್ಷಣ ಈಗ ಪ್ರಸ್ತುತವಾಗಿರುವುದು ನಮ್ಮ ಸಮವರ್ತಿ ಪಟ್ಟಿ ಅಂದ್ರೆ ಕನ್ಕರೆಂಟ್ ಲಿಸ್ಟ್ ಅಲ್ಲಿ. ರೈಟ್ ನಾವು ದ ಸೆಂಟ್ರಲ್ ಗವರ್ಮೆಂಟ್ ಆಸ್ ವೆಲ್ ದ ಸ್ಟೇಟ್ ಗವರ್ಮೆಂಟ್ ಕ್ಯಾನ್ ಡೂ ಎನಿ ಪಾಲಿಸಿ ರಿಗಾರ್ಡಿಂಗ್ ದಟ್ ಇಸ್ ಎಜುಕೇಶನ್. ಹೀಗಾಗಿ ಇಲ್ಲಿ ಏನ್ ಮಾಡತ್ತಾರೆ ಗೊತ್ತ್ರಿ? ಎಜುಕೇಶನ್ NEP ತಗೊಂಬಂದ್ರೆ ದಟ್ ಇಸ್ NEP ಮುಖ್ಯಸ್ಥರ ಅಂದ್ರೆ NEP ಕಮಿಟಿ ಅಧ್ಯಕ್ಷರ ದಟ್ ಇಸ್ ಕೆ ಕಸ್ತೂರಂಗನ್. ಬಿಕಾಸ್ PSI 541 ಕೆ ಇದ್ದಾರೆ ಇದನ್ನ. ಅದೇ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಸಮಿತಿ ಅಧ್ಯಕ್ಷ ದಟ್ ಇಸ್ ಕೆ ಕಸ್ತೂರಂಗನ್. ಸೊ ಹೀಗಾಗಿ ನೋಡಿ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ 3 ಲ್ಯಾಂಗ್ವೇಜ್ ಫಾರ್ಮುಲಾ ಅಡಾಪ್ಟ್ ಮಾಡ್ಕೊಂಡು ಅಂತ ಹೇಳ್ತಾರೆ. ಅದೇ ತರ ನೋಡ್ಕೊಂಡು ಇಲ್ಲಿ ನೋಡ್ರಿ, ವಿಚ್ ಇಸ್ ದ ಫಸ್ಟ್ ಸ್ಟೇಟ್, ಯಾಕಂದ್ರೆ PSI 541 ಅಲ್ಲಿ ಕೇಳಿದ್ದಾರೆ, ವಿಚ್ ಇಸ್ ದ ಫಸ್ಟ್ ಸ್ಟೇಟ್ ಟು ಪ್ರೊಸೆಸ್ ಇಂಪ್ಲಿಮೆಂಟಿಂಗ್ ದ ನ್ಯೂ ಎಜುಕೇಶನ್ ಪಾಲಿಸಿ ಫಾರ್ ದಿ ಸೆಂಟ್ರಲ್ ಗವರ್ಮೆಂಟ್ ಅಂತ ಹೇಳ್ತಾನೆ. ಇಲ್ಲಿ ನೋಡ್ಕೊಡ್ರಿ ಎಕ್ಸಾಮ್ ಅಲ್ಲಿ, ಇಲ್ಲಿ ನೋಡ್ರಿ ಎಕ್ಸಾಮ್ ಅಲ್ಲಿ ಫ್ರೀ ಸ್ಕೂಲ್ ಅಂದರೆ ಬಾಲಿಕ ವಾಟಿಕ ಅಂದ್ರೆ ಬಾಲಿಕ ಅಲ್ರಿ, ಬಾಲ್ ವಾಟಿಕ ಅಂತ. ಅಂದ್ರೆ ಚಿಕ್ಕ ಮಗಳಿಗೆ ನಾವು ಬಾಲ್ ವಾಟಿಕ ಅಂತ ಕರಿತೀವಿ. ಬಾಲ್ ವಾಟಿಕ ನಾವು ಯೂಶಲಿ ಆಡೋ ಭಾಷೆಯಲ್ಲಿ ಇದು ನೋಡ್ರಿ, ಹಿಂದಿಯಲ್ಲಿ ಏನಂತೀವಿ ಬಾಲ್ ವಾಟಿಕ ಅಂತೀವಿ. ಆದ್ರೆ ನಮ್ ಕನ್ನಡ ಭಾಷೆ ನಾವು ಲೋಕಲ್ ಹೆಂಗ ಮಾಡ್ತೀವಿ ಅಂಗನವಾಡಿ ಅಂದ್ರೆ ಸರ್ 3 ರಿಂದ 6 ವರ್ಷದ ಮಕ್ಕಳು ಎಲ್ಲಿರ್ತಾರೆ?
ಅಂಗನವಾಡಿ. ಯಾಕಂದ್ರೆ ಆಬ್ವಿಯಸ್ಲಿ 2 ವರ್ಷ ಅಂದ್ರೆ 3 ವರ್ಷ ಆದ್ರೂ ಮಗು ಮನೆಯಲ್ಲೇ ಬೆಳಿಬೇಕು, ಯಾಕಂದ್ರೆ ಬೇಸಿಕ್ ಹೆಲ್ತ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹೀಗಾಗಿ ಫ್ರೀ ಸ್ಕೂಲ್ ಬಾಲವಾಟಿಕೆ ಅಂದ್ರೆ ಅಂಗನವಾಡಿ ಅಂದ್ರೆ 3ರಿಂದ 6ನೇ ಕಾಲೇಜ್ಗೆ ಇಂಪ್ಲಿಮೆಂಟ್ ಮಾಡಿದ, ನ್ಯಾಷನಲ್ ಎಜುಕೇಶನ್ ಇಂಪ್ಲಿಮೆಂಟ್ ಮಾಡಿದ ಮೊದಲ ರಾಜ್ಯ ಕೇಳ್ತೇನೆ. ಯಾಕಂದ್ರೆ ನೋಡಿ ನಮ್ಮ ಪಾಲಿಸಿ ಏನಿದೆ, ದಟ್ ಇಸ್ 5 ಏನಂತೀವಿ ನಾವು, ಫೌಂಡೇಶನ್ ಕೋರ್ಸ್ ಅಂತ ಹೇಳಿದ್ರೆ ಫೌಂಡೇಶನ್ ಕೋರ್ಸ್ ಅಂತ ಹೇಳ್ತೀವಿ ನಾವು, ಫೌಂಡೇಶನ್ ಕೋರ್ಸ್. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ದಟ್ ಇಸ್ ಉತ್ತರಾಖಂಡ್. ಇಲ್ಲೇ ಸ್ವಲ್ಪ ಟ್ವಿಸ್ಟ್ ಇದೆ ರೀ, ಉತ್ತರಾಖಂಡ್ ಇರ್ತೀವಿ. ಅದೇ ಕ್ವಶನ್ ನಿಮ್ಮ ಎಕ್ಸಾಮ್ ಅಲ್ಲಿ ಟ್ವಿಸ್ಟ್ ಮಾಡಿ ಕೇಳ್ತಾನ ನೋಡ್ರಿ. ದಟ್ ಇಸ್ ಫೌಂಡೇಶನ್ ಅಂದರೆ ಅಂಗನವಾಡಿ. ಅಂಗನವಾಡಿ ಏನಂತಾರ ಅವ್ರು, ಅಂಗನವಾಡಿಗೆ ದಟ್ ಇಸ್ ಬಾಲವಾಟಿಕ ಅಂತ ಹೇಳ್ತಾರ. ಇದನ್ನ ಇಂಪ್ಲಿಮೆಂಟ್ ಮಾಡಿದ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಯಾರು, ಉತ್ತರಾಖಂಡ್. ರೈಟ್. ನೆಕ್ಸ್ಟ್ ಏನ್ ಕ್ವಶನ್ ಕೇಳ್ತಾನ ಸರ್, ಇದನ್ನ ಸ್ಕೂಲ್ ಅಂಡ್ ಹೈಸ್ಕೂಲ್ ಅಲ್ಲಿ ಮೊದಲು ಇಂಪ್ಲಿಮೆಂಟ್ ಮಾಡಿದ ಯಾರು ಕೇಳ್ತಾನೆ, ಅವಾಗ ಏನ್ ಹಾಕ್ಬೇಕು ನೀವು, ಗುಜರಾತ್ ಅಂತ ಹಾಕ್ಬೇಕ್ರಿ. ಇದೇ ಪಾಯಿಂಟ್ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯನ್ನು UG ಮತ್ತು PG ಅಂದ್ರೆ ಗ್ರಾಜುಯೇಷನ್ ಅಂಡ್ ಪೋಸ್ಟ್ ಗ್ರಾಜುಯೇಷನ್ ಹಾಕಿದಾಗ ನೀವು ಕರ್ನಾಟಕ ಹಾಕಬೇಕು. ಕರ್ನಾಟಕ ಅದರಲ್ಲಿ ಯಾವ ವಿಶ್ವವಿದ್ಯಾಲಯ ಅಂತ ಕೇಳಿದ್ರೆ ದಟ್ ಇಸ್ KUD. Karnataka University of Dharwad is the first university in India to adopt national education policy at the graduation and post graduation level. ನೋಡಿ, ಅಂಗನವಾಡಿ ಅಂತ ಬಂದ್ರೆ ಉತ್ತರಾಖಂಡ್ ಹಾಕ್ರಿ, ಅದೇ ಸ್ಕೂಲ್ ಹೈಸ್ಕೂಲ್ ಅಂತ ಬಂದ್ರೆ ಗುಜರಾತ್ ಹಾಕ್ರಿ, ಅದೇ ಡಿಗ್ರಿ ಕಾಲೇಜ್ ಅಂತ ಬಂದ್ರೆ ಪ್ಲೀಸ್ ರೈಟ್ ಕರ್ನಾಟಕ, ದಟ್ ಇಸ್ KUD ಅಂತ ಹಾಕ್ರಿ. ದಿಸ್ ಇಸ್ ಹೌ ದೇ ವಿಲ್ ಆಸ್ಕ್ ಅ ಕ್ವಶನ್. ಐ ಹೋಪ್, ಯಾಕಂದ್ರೆ ಇದ್ರ ಬಗ್ಗೆ ಜಾಸ್ತಿ ಡಿಸ್ಕಷನ್ ಮಾಡಲ್ಲ, ಯಾಕಂದ್ರೆ ಪ್ರೀವಿಯಸ್ ವಿಡಿಯೋದಲ್ಲಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯಲ್ಲಿ ಥರೋಲಿ ಡಿಸ್ಕಷನ್ ಮಾಡಿದೀನಿ ನಾನು. ಓಕೆ, ಅದಕ್ಕೆ ಪ್ಲೀಸ್ ಕಂಟಿನ್ಯೂಟಿ ಇಟ್ಕೊಡ್ರಿ ಅಂತ ಹೇಳಿದ್ರಿ. Okay, red data book is related to which of the following? Measurement of a pollution. It's not a pollution. Measurement of which criteria ಅಂತ ಆಗಬೇಕು. Criteria. Sorry, it's not a pollution. Okay, criteria ಅಂದ್ರೆ sorry, question ಹಂಗಿದೆಯಲ್ಲ, sorry. ಅಂದ್ರೆ red data book is related to which of the following ಅಂತ ಕೇಳಿದೆ. Obviously ನಾನು ಆಲ್ರೆಡಿ ನೋಡ್ರಿ, ನಿಮಗೆ ಆಲ್ರೆಡಿ IUCN ಬಗ್ಗೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದಿನ. ಒಟ್ಟು 7 ಲಿಸ್ಟ್ ಮಾಡ್ತಾರಿ, ಅದನ್ನ ಟೋಟಲ್ 9 ಮಾಡ್ತಾರ, ಅದರಲ್ಲಿ ಇಂಪಾರ್ಟೆಂಟ್ 7 ಮಾತ್ರ ಅಂತ ಹೇಳಿದೀನಿ. ಆಲ್ರೆಡಿ ಹೇಳಿದೇನೆ ಅಂದ್ರೆ ದಟ್ ಇಸ್ ನಿಯರ್ ಥ್ರೆಟನ್, ಓಕೆ, ಲೀಸ್ಟ್ ಕನ್ಸರ್ನ್, ನಿಯರ್ ಥ್ರೆಟನ್ ಅಂಡ್ ವಲ್ನರಬಲ್, ಎಂಡೇಂಜರ್ಡ್, ಕ್ರಿಟಿಕಲಿ ಎಂಡೇಂಜರ್ಡ್ ಅಂಡ್ ಎಕ್ಸ್ಟಿಂಕ್ಟ್ ಫ್ರಮ್ ವೈಲ್ಡ್ ಅಂಡ್ ಎಕ್ಸ್ಟಿಂಕ್ಟ್ ಫ್ರಮ್ ಅರ್ತ್ ಅಂತ ಹೇಳ್ತಾರೆ, ಅಂದ್ರೆ ಭೂಮಿಯಿಂದ ನಶಿಸಿದೆ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ದಟ್ ಇಸ್ ಎಂಡೇಂಜರ್ಡ್ ಸ್ಪೀಸಿಸ್ ರೀ. ಅದಕ್ಕೆ ಸರಿಯಾದ ಉತ್ತರ ಎಂಡೇಂಜರ್ಡ್ ಸ್ಪೀಸಿಸ್. ಅಂದ್ರೆ ಎಲ್ಲಾದ್ರೂ ಪ್ರೀವಿಯಸ್ ಯಾವ್ದಾದ್ರು ಕರೆಂಟ್ ಅಫೇರ್ಸ್ ಲಿಂಕ್ ಮಾಡಿ ಹೇಳಿದ್ದನ್ನ ನಾನು ಸ್ವಲ್ಪ ಸ್ಪೀಡ್ ಅಪ್ ಮಾಡ್ತೇನೆ. ಇಲ್ಲಪ್ಪ ಅದು ನ್ಯೂ ಟಾಪಿಕ್ ಇತ್ತು ಸ್ವಲ್ಪ ಎಲಾಬ್ರೇಟೆಡ್ ಮಾಡ್ತೇನೆ, ಸೊ ದಟ್ ಅಪ್ಕಮಿಂಗ್ ಕರೆಂಟ್ ಅಫೇರ್ಸ್ ಗೆ ಅದೊಂದು ಲಿಂಕ್ ಆಗಿ ಕೆಲಸ ಆಗುತ್ತೆ. ಸೊ ಪ್ಲೀಸ್ ರಿಮೆಂಬರ್. ನೆಕ್ಸ್ಟ್ ಕ್ವಶನ್, when was the Asian Development Bank was established? ಒಂದು ತಿಳ್ಕೊಡ್ರಿ. See, if I consider this is the earth, ಅಲ್ಲಿ this is the west, this is the east. ಸರ್ ಪ್ರತಿ ಸಲ ನೋಡ್ಕೊಡಿ, ಪ್ರತಿ ಸಲ if I consider this is Asia, if this is Europe, this is USA, ಅಂದ್ರೆ ಪ್ರತಿ ಸಲ ನೋಡ್ಕೊಂಡು World War II ಆದಾಗಿಂದ ಮೋಸ್ಟ್ ಆಫ್ ದ ರೆವೆನ್ಯೂ ವಾಸ್ ವೆಸ್ಟೆಡ್ ಇನ್ ದ ಹ್ಯಾಂಡ್ ಆಫ್ US, ರೈಟ್? ಅದಕ್ಕೆ ಬೇಕಾದ್ರೆ ನೋಡ್ರಿ, ವರ್ಲ್ಡ್ ಬ್ಯಾಂಕ್, IMF, ಚಿಲ್ಡ್ರನ್ಸ್ ಫಂಡ್ ಎಲ್ಲ ಇನ್ಸ್ಟಿಟ್ಯೂಟ್ ಅವ್ರ ಕಡೆ ಇಟ್ಕೊಂಡಲ್ಲ. ಬಟ್ ದ ಈಸ್ಟರ್ನ್ ಸೈಡ್ ಆಫ್ ಕಂಟ್ರಿ ಆಲ್ಸೋ ಫೆಲ್ ದಟ್ ಇಟ್ಸ್ ಬೆಟರ್ ಟು ಹ್ಯಾವ್ ಅವರ್ ಓನ್ ರೀಜನಲ್. ಅಂದ್ರೆ ಪ್ರತಿ ಸಲ ನಾವು ಪಶ್ಚಿಮ ದೇಶಗಳ ಮೇಲೆ ಆಧಾರದ ಮೇಲೆ ಇರೋದು ಬೇಡ, ನಮ್ಮಲ್ಲಿ ಕೂಡ ಪ್ರಾದೇಶಿಕವಾಗಿ ನಾವು ಎಲ್ಲರೂ ಸ್ವಲ್ಪ ಆದಷ್ಟು ಹಣವನ್ನು ಹೂಡಿಕೆ ಮಾಡ್ಕೊಂಡು ನಮ್ದು ಒಂದು ಬ್ಯಾಂಕ್ ಮಾಡೋಣ. ಸೊ ಹೀಗಾಗಿ ಈ ಭಾಗದಲ್ಲಿ ರೀಜನಲ್ ಅಂತ ಬಂದ ಈ ಭಾಗದಲ್ಲಿ ಪ್ರಮುಖವಾಗಿ ನೀವು ಏನ್ ನೆನಪಿಡಬೇಕು, ದಟ್ ಇಸ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಹಾಗಾದ್ರೆ ನಾ ಇಲ್ಲೇ ಡಿಟೇಲ್ ಬರ್ತೀನಿ ನೋಡ್ರಿ. ADB, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂದ್ರೆ ನಮ್ಮ ಪೂರ್ವ ದೇಶಗಳ ಕಡೆ ಒಂದು ಬಲಿಷ್ಠವಾದ ಬ್ಯಾಂಕ್ ಕೊಡ್ರಿ ಅಂತ ADB ಅಂತ ಹೇಳ್ತಾರೆ. ADB ನೆಕ್ಸ್ಟ್ ಏನ್ ಮಾಡ್ತಾರೆ, ADB ಆದ್ಮೇಲೆ there is next one NDB, next one AIBB, sorry AIIB. ಅಂದ್ರೆ ಎಕ್ಸಾಮ್ ಅಲ್ಲಿ ಕೇಳಬಹುದು ನಿಮಗೆ, ಸರ್ ADB ಅಂದ್ರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, NDB ಅಂದ್ರೆ ಏನ್ರಿ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂದ್ರೆ ಹೊಸ ಅಭಿವೃದ್ಧಿ ಬ್ಯಾಂಕ್. ಇದಕ್ಕೆ ಏನಂತ ನಾವು ಬ್ರಿಕ್ಸ್ ಬ್ಯಾಂಕ್ ಅಂತೀವಿ, ಅಂದ್ರೆ ಬ್ರಿಕ್ಸ್ ದೇಶದ ಗುಂಪುಗಳು ಸ್ಟಾರ್ಟ್ ಮಾಡಿದ್ವು. ನೆಕ್ಸ್ಟ್ AIB ಅಂದ್ರೆ ನೋಡ್ರಿ, ದಟ್ ಇಸ್ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್. ಕಾಮನ್ಲಿ ಇದಕ್ಕೆ ಏನು ಸ್ಟಾರ್ಟ್ ಮಾಡಿದ್ವಿ ಗೊತ್ತ್ರಿ, ದಟ್ ಇಸ್ ಚೀನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್. ಕಾಮನ್ಲಿ ಅಂತಿರ್ತಾರೆ, ದಟ್ ಇಸ್ BRI. ಅಂದ್ರೆ ಏಷ್ಯಾವನ್ನು ಆಫ್ರಿಕಾ ಮತ್ತು ಯುರೋಪ್ ಖಂಡಕ್ಕೆ ಜೋಡಿಸಬೇಕು, ಜಲ ಸಾರಿಗೆ, ರಸ್ತೆ ಸಾರಿಗೆ, ವಾಯು ಸಾರಿಗೆ ಅಂತೇಳಿ ಚೀನಾದ್ರ ಒಂದು ಬ್ಯಾಂಕ್ ಸ್ಟಾರ್ಟ್ ಮಾಡ್ಕೊಂಡು ನಮ್ಗೆ ಯಾರು ಹಣ ಕೊಡಪ್ಪ ನಾವು ಜಾಸ್ತಿ ನಿಮಗೆ ಡೆಪಾಸಿಟ್ ರೀ, ನಾನು ನಿಮ್ಗೆ ಜಾಸ್ತಿ ಪ್ರಾಫಿಟ್ ಕೊಡ್ತೇನೆ ಅಂತ ಹೇಳಿ ಮಾಡಿ. ಬಟ್ ಸ್ವಲ್ಪ ಸ್ಲೋ ಆಗ್ತಾ ಇದೆ. ಏನ್ ಮಾಡಬೇಕು, ಫಸ್ಟ್ ವಿಸ್ತಾರ ಪರಿ, ನೆಕ್ಸ್ಟ್ ಒನ್ ಏನ್ರಿ, ಸ್ಥಾಪನೆ, ಎಸ್ಟಾಬ್ಲಿಷ್ಮೆಂಟ್ ಆಗಿದೆ. ADB ಯಾವಾಗ ಎಸ್ಟಾಬ್ಲಿಷ್ ಆಗೈತ್ರಿ, ದಟ್ ಇಸ್ 1968. NDB ಯಾವಾಗೈತಿ, ದಟ್ ಇಸ್ 2015. 2014 ಸೈನ್ ಮಾಡ್ತಾರೆ, ಬ್ರಿಕ್ಸ್ ದೇಶಗಳು ಸೈನ್ ಮಾಡ್ತಾರೆ, ಬಟ್ ಸ್ಟಾರ್ಟ್ ಆಗಿ 2015. AIB ದಟ್ ಇಸ್ 2016. ನೆಕ್ಸ್ಟ್ ಒನ್ ಏನ್ ಮಾಡ್ರಿ,
ಕೇಂದ್ರ ಕಚೇರಿ ಮನಿಲಾ ಫಿಲಿಪೈನ್ಸ್ ಅಂದ್ರೆ ಫಿಲಿಪೈನ್ಸ್ ಅಲ್ಲಿ ಇದೆ ಮನಿಲಾ ಫಿಲಿಪೈನ್ಸ್. NDB ಇದ್ರಿ ದಟ್ ಇಸ್ ಶಾಂಘೈ, ಯಾಕಂದ್ರೆ ಬ್ರಿಕ್ಸ್ ಗುಂಪಿನ ಕೇಂದ್ರ ಕಚೇರಿ ಇದ್ರಿ ಅದಕ್ಕೆ ಇದಕ್ಕೆ ಬ್ರಿಕ್ಸ್ ಬ್ಯಾಂಕ್ ಅಂತ ಶಾಂಘೈ ದಟ್ ಇಸ್ ಚೀನಾ. AIB ದಟ್ ಇಸ್ ಬೀಜಿಂಗ್ ದಟ್ ಇಸ್ ಚೀನಾ. ನೆಕ್ಸ್ಟ್ ಏನ್ ಕೇಳೋದು ಸರ್ ಇದರ ಸದಸ್ಯರು, ಬಿಕಾಸ್ ಬ್ಯಾಂಕ್ ಯಾವಾಗಲೂ ದೊಡ್ಡ ಯಾವಾಗ ವೆನ್ ದೇ ಹ್ಯಾವ್ ಮೋರ್ ಡೆಪಾಸಿಟ್ಸ್, ಯಾವಾಗ ಬ್ಯಾಂಕ್ ನಲ್ಲಿ ಜಾಸ್ತಿ ಇರ್ತಾರೆ ಹೂಡಿಕೆದಾರ ಅವಾಗ ಇರ್ತಾರೆ. ಹಾಗಾದ್ರೆ ADB ಸದಸ್ಯ ಎಷ್ಟಿದಾರೆ ಟೋಟಲಿ 68. ಯು ಆರ್ ನಾಟ್ ಸಪೋಸ್ ಟು ಮಗು ಆಲ್ 68 ಬಾಯ್ ಹೊಡಿಬೇಡಿ. ಭಾರತವು ಕೂಡ ಇದರ ಸದಸ್ಯ ಇದೆ, ಇಷ್ಟಾದ್ರೂ ನೆನ್ಪಿಟ್ಕೊಡಿ. ನೆಕ್ಸ್ಟ್ NDB ಅಂತ ಬಂದಾಗ ಹೌದು ನೋಡಿ NDB ಎಷ್ಟಿದ್ದಾರೆ ದಟ್ ಇಸ್ ಒರಿಜಿನಲ್ ಬ್ರಿಕ್ಸ್ ದೇಶಗಳು 5 ಇದ್ವು ರೀ, ಆಮೇಲೆ 3 ದೇಶಗಳು ಸೇರಿದ್ವು 8 ಆತು. ಓಕೆ, ಆಮೇಲೆ ಏನ್ ಮಾಡ್ತೀವಿ, ಆಮೇಲೆ 1 ಸೇರ್ತು ಎಷ್ಟು 9 ಆತು, ಮತ್ತೆ ರೀಸೆಂಟ್ಲಿ 4 ಸೇರಿದ್ರು. ಅಂದ್ರೆ ಒಟ್ಟು ಬ್ರಿಕ್ಸ್ ದೇಶಗಳು ನೋಡಿ 13 ದೇಶಗಳಾಗಿದ್ವು. ಸರ್ ಪ್ಲೀಸ್ ನಾನು ಎಷ್ಟು GK ಕ್ಲಾಸ್ ಹೇಳಿದ ಬ್ಯಾಚ್ಗಳು ಇದ್ವಲ್ಲ, ಹೌ ಮೆನಿ GK ಕ್ಲಾಸ್ ಐ ಹ್ಯಾವ್ GK ಬ್ಯಾಚ್ ಹ್ಯಾವ್ ಟೇಕನ್ ಫಾರ್ ವೇರಿಯಸ್ ಬ್ಯಾಚಸ್. ಪ್ಲೀಸ್ ಅವಾಗ ನಾನು ನಿಮ್ಮ ನೋಟ್ಸ್ ಅಲ್ಲಿ 5+3+1 ಬರ್ಸಿದೆ, ಇವಾಗ ಏನ್ ಮಾಡಿ ನೀವು +4 ಬರ್ಕೊಂಡು 14 ಅಂತ ಕೊಡ್ರಿ. ಯಾರ ಉಜ್ಬೇಕಿಸ್ತಾನ್, ಅಲ್ಜೇರಿಯಾ ಇವು ಕೂಡ ಸೇರಿದ ಅದಕ್ಕೆ 13 ಆಗಿದೆ. ನೆಕ್ಸ್ಟ್ EIB ಎಷ್ಟಿದೆ ದಟ್ ಇಸ್ 110 ಇದೆ. ಸೊ ಪ್ಲೀಸ್ ರಿಮೆಂಬರ್ ಅಂದ್ರೆ ನನಗೆ ಎಷ್ಟು ಸ್ಟೂಡೆಂಟ್ಸ್ ಇದ್ರ ಪ್ಲೀಸ್ ಆಡ್ ಮಾಡ್ಕೊಡಿ. ರೀಸೆಂಟ್ಲಿ 4 ಕಂಟ್ರೀಸ್ ಸೇರ್ಕೊಂಡು ಟೋಟಲ್ 13 ಆಗಿದವು ರೀ. ಸೊ ಹೀಗಾಗಿ ಏನ್ ಕೇಳ್ತಾನ ಯಾವಾಗ ಎಸ್ಟಾಬ್ಲಿಷ್ ಆಗ್ತದೆ. ಸೊ ಇದಕ್ಕೆ ಸರಿಯಾದ ಉತ್ತರ ದಟ್ ಇಸ್ 19 ಡಿಸೆಂಬರ್ 1968. ಸೊ ಪ್ಲೀಸ್ ರಿಮೆಂಬರ್ ಇದಕ್ಕೆ ಸರಿಯಾದ ಉತ್ತರ ದಟ್ ಇಸ್ D ಇಸ್ ದ ರೈಟ್ ಆನ್ಸರ್. ಐ ಹೋಪ್ ಅರ್ಥ ಆಗ್ತಾ ಇದೆ ಅನ್ಕೊಂತ. ಸರ್ ಹೊಸ ಕಾನ್ಸೆಪ್ಟ್ ಇತ್ತಂದ್ರೆ ಎಲಾಬ್ರೇಟ್ ಮಾಡ್ತಾನೆ. ಇಲ್ಲ ಸರ್ ಪ್ರೀವಿಯಸ್ ಯಾವ್ದೋ ಲಿಂಕ್ ಅಲ್ಲಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಪದೇ ಎಕ್ಸ್ಪ್ಲೇನ್ ಮಾಡಿದ ಒನ್ ಲೈನ್ ಹೋಗನ್ರಿ. ಬಟ್ ಬರ್ತಾ ಹೊಸ ಟಾಪಿಕ್ ಬಂದಾಗ ನೋಡ್ರಿ ನಿಮ್ಗೆ ಬೇಗ ಅರ್ಥ ಆಯ್ತು ನೋಡ್ರಿ. ಜಸ್ಟ್ ಒಂದ್ ಬರೀ 12 ವಿಡಿಯೋಸ್ಗೆ ಯು ಸ್ಟಾರ್ಟೆಡ್ ಥಿಂಕಿಂಗ್ ಇನ್ ಅ ಡಿಫ್ರೆಂಟ್ ವೇ. ಹಾಗೆ ನೀವು ಕಂಟಿನ್ಯೂಟಿ ಇದ್ರಂತ ಕೊಡಿ ಇನ್ನೂ ವೆರೈಟಿ ಆಗಿ ಥಿಂಕ್ ಮಾಡಬಹುದು. ದಾಟ್ಸ್ ವೈ ಪ್ಲೀಸ್ ಸ್ಟೇ ವಿತ್ ಅವರ್ ವಿಡಿಯೋ. ಅಂದ್ರೆ ನಿರಂತರವಾಗಿ ವಿಡಿಯೋ ಒಂದಲ್ಲ ಒಂದ್ ರೀತಿಯಲ್ಲಿ ಮೈಂಡ್ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗತ್ರಿ. ಐ ಹೋಪ್ ಇವತ್ತಿನ ಕ್ಲಾಸ್ ಅಲ್ಲಿ ವಿಡಿಯೋಸ್ ಅಂದ್ರೆ ಕ್ವಶನ್ಸ್ ಬಹಳ ಲೈಕ್ ಆಗಿದೆ ಅನ್ಕೊಂತಾನೆ. ಇನ್ನು ಯಾರು ಪ್ರೀವಿಯಸ್ ವಿಡಿಯೋ ನೋಡಲ್ಲ ಪ್ಲೀಸ್ ಗೋ ಅಂಡ್ ವಾಚ್ ದ ಪ್ರೀವಿಯಸ್ ವಿಡಿಯೋ. ಯಾಕಂದ್ರೆ ನಮಗೆ ನಿರಂತರ ಇರ್ಬೇಕಂದ್ರ ಕಂಟಿನ್ಯೂಟಿ ಇರ್ಬೇಕಂದ್ರ ಹಿಂದಿಲ್ ಟಾಪಿಕ್ಸ್ ಗೊತ್ತಿರ್ಬೇಕು, ಹಿಂದಿ ಯಾವ ತರ ಡಿಸ್ಕಷನ್ ಮಾಡಿದ್ವಿ, ಆ ಲಿಂಕ್ ಈ ಲಿಂಕಿಗೆ ಏನ್ ಸಂಬಂಧ, ದೆನ್ ಓನ್ಲಿ ವಿ ಕ್ಯಾನ್ ಇಂಪ್ರೂವ್ ರೈಟ್. ಸೊ ದಾಟ್ಸ್ ವೈ ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಪ್ಲೇ ಲಿಸ್ಟ್ ಅಲ್ಲಿ ಯು ವಿಲ್ ಗೆಟ್ ಆಲ್ ದ ಪ್ರೀವಿಯಸ್ ವಿಡಿಯೋಸ್. ಪ್ಲೀಸ್ ಗೋ ಅಂಡ್ ವಾಚ್ ಪ್ರೀವಿಯಸ್ ವಿಡಿಯೋಸ್ ಆಲ್ಸೋ. ನಿಮಗೆ ಏನಾದ್ರು ವಿಡಿಯೋ ಚೆನ್ನಾಗಿದ್ರೆ ಪ್ಲೀಸ್ ಸಜೆಸ್ಟ್ ಯುವರ್ ಫ್ರೆಂಡ್ಸ್ ಆಲ್ಸೋ ಟು ವಾಚ್ ದೀಸ್ ಕೈಂಡ್ ಆಫ್ ವಿಡಿಯೋಸ್. ಯಾಕಂದ್ರೆ obviously ನಿಮ್ಮ ಫೀಡ್ಬ್ಯಾಕ್ ಫ್ಯಾಕಲ್ಟಿಗೆ ಫ್ಯೂಲ್ ಆಗಿ ಕೆಲಸ ಮಾಡ್ತಾರೆ. ಅಂದ್ರೆ ದ ಸ್ಟೂಡೆಂಟ್ ಫೀಡ್ಬ್ಯಾಕ್ ಆಲ್ವೇಸ್ ಗೋಯಿಂಗ್ ಟು ವರ್ಕ್ ಆಸ್ ಅ ಫ್ಯೂಲ್ ಫಾರ್ ಫ್ಯಾಕಲ್ಟಿ ಪ್ರಿಪರೇಷನ್. ನಿಮ್ಮ ಫೀಡ್ಬ್ಯಾಕ್ ನಮಗೆ ಒಂದು ಇಂಧನವಾಗಿ ಕೆಲಸ ಮಾಡ್ತಾರೆ ಟು ಪ್ರಿಪೇರ್ ಮೋರ್ ಟು ಕಮ್ ಪ್ರೆಸೆಂಟ್ ಮೋರ್. ಅಂದ್ರೆ ನಾವು ಎಷ್ಟು ಪ್ರಿಪೇರ್ ಆಗಿ ನಿಮ್ಗೆ ಪ್ರೆಸೆಂಟ್ ಮಾಡ್ಲಿಕ್ಕೆ ಎಫರ್ಟ್ಸ್ ಆಗ್ತಾರೋ ಅದು ಇಂಪ್ರೂವ್ ಆಗದೆ ಹೋಗುತ್ತೆ ನಮ್ದು ನಿಮ್ಮ ಫೀಡ್ಬ್ಯಾಕ್ ಮೇಲೆ ಅಂತ ಹೇಳ್ತಾನೆ. ಐ ಹೋಪ್ ಇವತ್ತಿನ ವಿಡಿಯೋ ಲೈಕ್ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡ್ರಿ. ನಿಮ್ಗೆ ಏನ ಬೇಕಾದ್ರೂ ಯು ಕ್ಯಾನ್ ಹ್ಯಾವ್ ಕಮೆಂಟ್ ಮಾಡ್ರಿ. ಅಂದ್ರೆ ನಮ್ಗೆ ನಿಮ್ಗೆ ಏನ್ ಬೇಕಂತ ಗೊತ್ತಾದ್ರೆ ವಿ ಕ್ಯಾನ್ ಡೂ ಲಾಟ್ಸ್ ಆಫ್ ದ ವಿಡಿಯೋಸ್. ಓಕೆ, thank you guys, have a nice day.